बसव प्रभो वर गुरु शरण विभो आश्रित जन संरक्षक आश्रित जन संरक्षक सद्गुरु बसव प्रभो वर गुरु शरण विभो शरणालोलनु नी परमा पुरुषनु नी करुणा सिंधु नी दीनर बंधु नी शुभगात्रनु नी प्रेमानेत्रनु नी परमाचरितनु नी ज्ञानाभरितनु नी ओम गुरु बसव प्रभो वर गुरु शरण विभो आश्रित जन संरक्षक आश्रित जन संरक्षक सद्गुरु बसव प्रभो वर गुरु शरण विभो भव भयतारकने नवपथदायकने हर गणताರೆಗಳ ನಡುವಿನ ಚಂದಿರನೇ ಮಾತಾ ಪಿತನು ನೀ ಬಂಧು ಬಳಗವು ನೀ ಭಕ್ತ ಜನ ಮನೋರಾಜಿತ ಭಕ್ತ ಜನ ಮನೋರಾಜಿತ ಮಂತ್ರ ಪುರುಷನು ನೀ ಓಂ ಗುರು ಬಸವ ಪ್ರಭೋ ವರ ಗುರು ಶರಣ ವಿಭೋ ಆಶ್ರಿತ ಜನ ಸಂರಕ್ಷಕ ಆಶ್ರಿತ ಜನ ಸಂರಕ್ಷಕ ಸದ್ಗುರು ಬಸವ ಪ್ರಭೋ ವರ ಗುರು ಶರಣ ವಿಭೋ ಮೋಹರಹಿತನು ನೀ ಮಮತಾ ಸಹಿತನು ನೀ ಮಾಯಾ ದೂರಕನೇ ಮುಕುತಿಯ ದಾಯಕನೇ ಮನುಕುಲ ಜ್ಯೋತಿಯು ನೀ ಕ್ರಾಂತಿಯ ವೀರನು ನೀ ಶಾಂತಿಯ ಹೊನಲನು ಹರಿಸಲು ಬಂದ ಸಚ್ಚಿದಾನಂದ ಸುತನೇ ಓಂ ಗುರು ಬಸವ ಪ್ರಭೋ ವರ ಗುರು ಶರಣ ವಿಭೋ ಆಶ್ರಿತ ಜನ ಸಂರಕ್ಷಕ ಆಶ್ರಿತ ಜನ ಸಂರಕ್ಷಕ ಸದ್ಗುರು ಬಸವ ಪ್ರಭೋ ವರ ಗುರು ಶರಣ ವಿಭೋ ಶರಣ ಶರಣ. ಸೊ ಇವತ್ತು RSPT ಮಾಡಿದ್ರು 31 ಫ್ಯಾಮಿಲಿ. ಸೊ ಅದರಲ್ಲಿ ಆಲ್ರೆಡಿ 20 ಫ್ಯಾಮಿಲಿ ಇಲ್ಲಿದ್ದೀವಿ. ಕೆಲವರು ಇವತ್ತು ಇಂಟ್ರೆಸ್ಟ್ ತೋರಿಸಿ RSPT ಮಾಡಿ ಇವತ್ತೇ ಫಸ್ಟ್ ಬಂದಿದ್ದೀವಿ. ಸೊ ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ. ಅದ್ರ ಮಧ್ಯ ಯಾರು ಬಂದಿದ್ದಾರೆ ಅಂತ ಹೇಳಿ ನಾನು ಅನೌನ್ಸ್ ಮಾಡ್ತೀನಿ. ಅನಿತಾ ಮತ್ತು ಶಿವಕುಮಾರ್ ನಾಡಗೌಡ. ಸೊ ಥ್ಯಾಂಕ್ ಯು. ಅನು ಮತ್ತು ಗಿರೀಶ್ ಗೌಡ ಇಲ್ಲಿದ್ದಾರೆ. ಆಶಾ ಮತ್ತು ಯಶವಂತ್ ರೆಡ್ಡಿ ಅಲ್ಲಿದ್ದರೂ ಕೂಡ ಇನ್ನೂ ಅವ್ರ ಮನಸ್ಸೆಲ್ಲ ಇಲ್ಲೇ ಇದೆ ಇವತ್ತು. ಸೊ ಅವರು ಟೆಕ್ಸಸಲ್ಲಿ ಇರ್ತಾರೆ. ಬೊಳ್ಳು ಮತ್ತು ನಾಗರಾಜ್ ನಂಚುನ ಇದ್ದಾರೆ. ಆಮೇಲೆ ದೀಪ ಮತ್ತು ಪ್ರಸಾದ್ ಜ್ಯೋತಿ ಮತ್ತು ಗಿರೀಶ್ ಕಬ್ಬಿನಾದ. ಜ್ಯೋತಿ ಬಂದಿಲ್ಲ, ಗಿರೀಶ್ ಅವರಿದ್ದಾರೆ. ಮಧು ಮತ್ತು ಮಲ್ಲಿ ಸಣ್ಣಪ್ಪನವರ್, ನಮಿತಾ ಮತ್ತು ರಾಜಶೇಖರ್ ಬೆಟಗೇರಿ. ಅಂದರೆ ನಾನು ಫ್ಯಾಮಿಲಿ ಹೆಸರು ಓದ್ತಾ ಇದ್ದೀನಿ. ಆ ಫ್ಯಾಮಿಲಿಯಿಂದ ಅಟ್ಲೀಸ್ಟ್ ಒಂದು ರೆಪ್ರೆಸೆಂಟೇಷನ್ ಆದರೂ ಇರುತ್ತೆ. ಆಮೇಲೆ ಪ್ರೇಮ ಮತ್ತು ಓಂಶಂಕರ್ ದೊಡ್ಡಮನಿಯವರು ಬಂದಿದ್ದಾರೆ. ರೂಪಾ ಮತ್ತು ಅನಿಲ್, ಇವರು ಫಸ್ಟ್ ಟೈಮ್ ಬರ್ತಾ ಇದ್ದಾರೆ. ರೂಪಾ ಅಟ್ಲೀಸ್ಟ್ ನನಗೆ ಫಸ್ಟ್ ಟೈಮ್ ಪರಿಚಯ ಆಗಿದ್ದು. ಸಾರಿ, ಮೊದಲು ಬರ್ತಾ ಇದ್ರು ಇವರು ವಚನ ನಾಮಾಮೃತಕ್ಕೆ. ಥ್ಯಾಂಕ್ ಯು ರೂಪಾ ಅಂಡ್ ಅನಿಲ್. ಸರಿತಾ ಆ್ಯಂಡ್ ಸದಾನಂದ ಮಾಸ್ಟರ್. ಶಿಲ್ಪಾ ಮತ್ತು ಮಳ್ಳಪ್ಪನವರ್, ಶಿಲ್ಪಾ ಮತ್ತು ಪ್ರದೀಪ್ ಡಾಲೆನ್ ಇಲ್ಲಿದ್ದಾರೆ. ಶಿಲ್ಪಾ ಮತ್ತು ಸಂತೋಷ್ ಸಂಗನಮಠ್, ಶಿಲ್ಪಾ ಆ್ಯಂಡ್ ಶಿವಪ್ರಸಾದ್, ಸೌಮ್ಯ ಆ್ಯಂಡ್ ಸೂರಜ್ ಕುರ್ತುಕೋಟಿ,
ಸುಷ್ಮಾ ಆ್ಯಂಡ್ ಶಿವಗೌಡ, ವಾಣಿ ಆ್ಯಂಡ್ ಮಹೇಶ್ ಹುಡುಕೆರೆ, ವಿಜಯ ಆ್ಯಂಡ್ ಶಿವ ಬಸವಯ್ಯ. ಮತ್ತೆ ಯಾರಾದ್ರೂ ಹೆಸರು ಬಿಟ್ಟಿದ್ದೀನ? ಸೊ 19 ಫ್ಯಾಮಿಲಿ ಬಂದಿದ್ದಾರೆ. 31ರಲ್ಲಿ ನಾವು ಶುರು ಮಾಡ್ಬೋದು. ಸೊ ಬಸವ ಪೂಜೆ ಆಯಿತು. ಆಮೇಲೆ ನೀವೆಲ್ಲರೂ ಇವತ್ತು ನಿಮ್ಮ ವೀಕೆಂಡಿನ ಮುಡುಪಾಗಿಟ್ಟು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ನಿಮಗೆಲ್ಲರಿಗೂ ನಮ್ಮ ಕಮಿಟಿ ಪರವಾಗಿ ಅನಂತ ಧನ್ಯವಾದಗಳು. ನಿಮಗೆಲ್ಲರಿಗೂ ಸುಸ್ವಾಗತ. ಸುಮಾ ಬಸಂತ್ ಅವ್ರು ಬಂದರು, ಅವರಿಗೂ ಸುಸ್ವಾಗತ. ಇವತ್ತು ನಾವಿಲ್ಲಿ ಯಾಕೆ ಸೇರಿದ್ದೀವಿ ನಿಮಗೆಲ್ಲ ಗೊತ್ತು. ಸೊ ಬೇಬಿ ಶವರ್. ಸೊ ಸ್ವಲ್ಪ ತಮಾಷೆಯಾಗಿದೆ. ಸೊ ವೀಕೆಂಡಿ ನಾವು ಸೀರಿಯಸ್ ಆಗಿರ್ತೀವಿ. ಅಟ್ಲೀಸ್ಟ್ ಇಂಥ ಕಾರ್ಯಕ್ರಮಗಳಿಗೆ ಸ್ವಲ್ಪ ತಮಾಷೆ ರೂಪ ಇದ್ದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಆ ರೀತಿ ಮಾಡಿದ್ದು. ಈ ಕಾರ್ಯಕ್ರಮಕ್ಕೆ ಅದರಿಂದ ಯಾವುದೇ ಒಂದು ಲೈಟಾಗಿ ತಗೊಳ್ಳೋಂಗಿಲ್ಲ. ಇದು ಸೀರಿಯಸ್ ಕಾರ್ಯಕ್ರಮ. ನೀವೆಲ್ಲ ಬಂದಿದ್ದೀರಾ. ಮತ್ತೊಮ್ಮೆ ನಿಮಗೆಲ್ಲ ಸುಸ್ವಾಗತ. ವೆಲ್, ಈ ಕಾರ್ಯಕ್ರಮ ಎಲ್ಲಿಂದ ಶುರುವಾಯಿತು ಅದು ನಮಗೂ ಗೊತ್ತಿಲ್ಲ. ಬಟ್ ಈ ಕಳೆದ 2 ವರ್ಷದಿಂದ ಈ ಒಂದು ಯೋಜನೆ ನಮ್ಮೆಲ್ಲರ ತಲೆಯಲ್ಲಿತ್ತು. ನಮ್ಮದೇ ಆದಂಥ ಒಂದು ಚಾಪ್ಟ್ರು, ಕನೆಕ್ಟಿಕಟ್ ವೀರಶೈವರ ಒಂದು ಚಾಪ್ಟರ್ನ ನಾವು ಮಾಡಿದರೆ ಹೇಗೆ ಅಂತ ನಮ್ಮ ತಲೆಯಲ್ಲಿ ಭಾಳ ದಿನಗಳಿಂದ ನಡೀತಾ ಇತ್ತು. ಈ ವಿಚಾರವನ್ನು ನಾವು ಇಂಟರ್ನಲ್ಲಾಗಿ ಕೆಲವಷ್ಟು ಜನ ಕೂತು ತುಂಬ ಚರ್ಚೆ ಮಾಡಿ ನಮ್ಮ ಕನೆಕ್ಟಿಕಟ್ಟಲ್ಲಿ ಎಷ್ಟು ಫ್ಯಾಮಿಲಿ ಇದ್ದಾವೆ ಅಂತ ನೋಡಿದಾಗ ಅರೌಂಡ್ 45 ಫ್ಯಾಮಿಲೀಸ್ ಲೆಕ್ಕ ಸಿಕ್ತು ನಮಗೆ. ಸೊ 45 ಫ್ಯಾಮಿಲಿಗಳನ್ನು ನಾವು ಇಲ್ಲೇ ಇಟ್ಕೊಂಡು ನಮ್ಮದೇ ಆದ ಚಾಪ್ಟರ್ ನಾವು ಇದುವರೆಗೂ ಯಾಕೆ ಶುರು ಮಾಡಿಲ್ಲ ಅಂಥೇಳಿ ನಮಗೆ ಆಶ್ಚರ್ಯ ಕೂಡ ಆಯಿತು. ಕೆಲವು ಹಿರಿಯರನ್ನು ನಾವು ಸಂಪರ್ಕಿಸಿದ್ವಿ. ಅವರು ಹೇಳಿದರು ಇಟ್ಸ್ ಎ ಗುಡ್ ಐಡಿಯಾ, ಸೊ ಶುರು ಮಾಡ್ಬೋದು, ಅದರಲ್ಲಿ ತಪ್ಪೇನಿಲ್ಲ ಅಂತೇಳಿ. ಆದರೆ ಇದನ್ನು ಫಸ್ಟ್ ನಾವು ಕೆಲವಷ್ಟೇ ಜನ ಸೇರಿಕೊಂಡು ಶುರು ಮಾಡಿಕೊಂಡು ಆಮೇಲೆ ಎಲ್ಲರೂ ಬನ್ನಿ ಅಂತ ಕರೆಯೋದಕ್ಕಿಂತ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಎಲ್ಲರನ್ನೂ ಸೇರಿಸಿ ನಿಮ್ಮೆಲ್ಲರ ಅಭಿಪ್ರಾಯ ತಗೊಂಡು ಎಲ್ಲರ ಬೈಲ್ ತಗೊಂಡು ನಿಮ್ಮೆಲ್ಲರೂ ಓನರ್ ಮಾಡಿಕೊಂಡು ಹಾಗೆ ಶುರು ಮಾಡಿದರೆ ಚೆನ್ನಾಗಿರುತ್ತಾ ಅನ್ನೋ ಒಂದು ಯೋಜನೆ ಕೂಡ ಬಂತು. ಅದಕ್ಕೆ ನಾವು ನಿಮ್ಮನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿದ್ವಿ. ನೀವೆಲ್ಲರೂ ಕೆಲವರಷ್ಟು ಮೆಜಾರಿಟಿ ಆಫ್ ಯು ಪೀಪಲ್ ಸೆಡ್ ಪಾಸಿಟಿವ್ಲಿ ಇಟ್ಸ್ ಎ ಗುಡ್ ಐಡಿಯಾ, ಬಟ್ ಸ್ಟಿಲ್ ವಿ ವಾಂಟ್ ಟು ಡಿಸ್ಕಸ್ ಇನ್ ಅ ಓಪನ್ ಫೋರಮ್ ಅಂತ ಹೇಳಿ, ವಿಚ್ ಇಸ್ ನಾಟ್ ಬ್ಯಾಡ್. ಅದಕ್ಕೆ ನಾವು ಇವತ್ತೆಲ್ಲ ಸೇರಿದ್ದೀವಿ. ಸೊ ನಾವು ನಿಮ್ಮಲ್ಲಿ ಎಲ್ಲರ ಜೊತೆ ಸಾಧ್ಯವಾಗಿ ಆಲ್ಮೋಸ್ಟ್ ಎಲ್ಲರ ಜೊತೆ ತುಂಬ ಪರ್ಸನಲ್ಲಾಗಿ ಈಗ ಫೋನಲ್ಲಿ ಕೂಡ ಮಾತಾಡಿದ್ದೀವಿ. ನಿಮ್ಮ ಅಭಿಪ್ರಾಯ ನಮಗೆ ಗೊತ್ತು, ಆದರೆ ನಮಗಷ್ಟೇ ಗೊತ್ತು, ಇವತ್ತು ಎಲ್ರಿಗೂ ಗೊತ್ತಾಗಲಿ. ಸೊ ಕೆಲವರು ಹೇಳಿದರೆ ನೀವು ಬೇಬಿ ಶವರ್ 3ನೇದಕ್ಕೆ ಮಾಡಕ್ಕೆ ಹೊರಟಿದ್ದೀರಿ, ಆಲ್ರೆಡಿ ನಮ್ಮಲ್ಲಿ 2 ಬೇಬಿಗಳಾಗಲಿ ಮಕ್ಕಳು ದೊಡ್ಡವಿದ್ದಾವೆ, ಸಾಲದ ಅಂತ ಹೇಳಿ. ಸೊ ಫಾರ್ ಎಕ್ಸಾಂಪಲ್ ನಮ್ಮದು VSCT ಅಂತ ಹೇಳಿ ಇದೆ, ಚೆನ್ನಾಗಿ ನಡೀತಾ ಇದೆ, ಅಷ್ಟೊಂದು ಫ್ಯಾಮಿಲೀಸ್ ಇದ್ದೀವಿ. ಸೊ ಯಾಕೆ ಬೇಕು ಇನ್ನೊಂದು ವೀರಶೈವ ಸಮಾಜ ನಮಗೆ ಬೇಕಾ ಇಲ್ಲೇ ಕನೆಕ್ಟಿಕಟ್ಟಲ್ಲಿ ಅಂತ ಅಂದ್ಕೊಂಡ್ವಿ. ಅಟ್ ದ ಸೇಮ್ ಟೈಮ್ ಆ ಒಂದು ವಾದಕ್ಕೆ ಪ್ರತಿವಾದವಾಗಿ ಮೊದಲನೇ ಮಗಳು VSCT ಕರೆಕ್ಟು, ಮಗಳನ್ನ ತುಂಬ ದೂರ ಕೊಟ್ಬಿಟ್ಟಿದ್ದೀವಿ ಬಾಸ್ಟನಿಗೆ. ಮಗಳ ಮನೆಗೆ 3 ಫಂಕ್ಷನ್ ನಡೆಯುತ್ತೆ ವರ್ಷಕ್ಕೆ, 3 ಫಂಕ್ಷನ್ನು, ನಮ್ಗೆ ಅಷ್ಟು ದೂರ ಹೋಗಿ ಬರೋಕ್ಕೆ ಆಗ್ತಾ ಇಲ್ಲ. ಸೊ ಹಂಗಾಗಿ ನಮ್ಗೆ ಇನ್ನೊಂದು ಮಗು ಆದರೆ ಒಳ್ಳೆಯದು ಅಂತ. ಸೊ ಮತ್ತೆ ಇನ್ನೊಬ್ರು ಹೇಳಿದ್ರಿ, ಸೊ ಅದು ಜಸ್ಟ್ ಒಂದು ಫ್ಲೇವರ್ ಅಷ್ಟೇ ವೀರಶೈವ ಸಮಾಜ, ನಮಗೊಂದು ಸಂಸ್ಥೆ ಬೇಕು. 2ನೇ ಮಗ ವಯಸ್ಸಾಳ ಇದ್ದಾನಲ್ಲ, ಅವನು ಚೆನ್ನಾಗೇ ಇದ್ದಾನೆ, ಯಾಕೆ ಮತ್ತೊಬ್ಬ 3ನೇ ಮಗು ಯಾಕೆ? ಸೊ ವಯಸ್ಸೆಲ್ಲ ಇದ್ದಾನೆ, ಅವನು ವಯಸ್ಸೆಲ್ಲ ಏನಪ್ಪ ಅಂದರೆ ಒಂದು ಸ್ವಲ್ಪ ಲ್ಯಾಂಗ್ವೇಜಲ್ಲಿ ಒಳ್ಳೆ ಮಾರ್ಕ್ಸ್ ತೆಗಿತಾನೆ, ಕಲ್ಚರಲ್ಲೂ ಚೆನ್ನಾಗಿದೆ, ಆದರೂ ಒಂದು ಧಾರ್ಮಿಕ ತತ್ವದ್ದು ಎಲ್ಲೋ ಒಂದು ಚೂರು ಮಿಸ್ ಆಗ್ತಾ ಇದೆ ಅಂತ ಅನ್ನಿಸ್ತು. ಅದಕ್ಕೆ ಈಗ 3ನೇ ಮಗು ಬಸವನ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ. ಸೊ ಅದ್ರ ಬಗ್ಗೆ ಮತ್ತೆ ಮಗು ಅಂತ ಹೇಳಿದರೆ ನೋಡಿ, ಈಗ ಸುಮ್ಮನೆ ಬರೋದಿಲ್ಲ, ಅದಕ್ಕೆ ಸುಮಾರು ಕೆಲಸ ಆಗುತ್ತೆ, ಎಫರ್ಟ್ ಬೇಕು. ಸೊ ನಾನು ಅದೇ ಹೇಳ್ತಾ ಇಲ್ಲ, ಆಲ್ರೆಡಿ ಬೇರೆಯಿಂದ ಇದು ಬೇಬಿ ಶವರ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಮಗು ಅಂದರೆ ನೋಡಿ, ಡೈಪರ್ ಚೇಂಜ್ ಮಾಡೋದ್ರಿಂದ ಹಿಡಿದು ಐ ಆಮ್ ಜಸ್ಟ್ ರಿಲೇಟಿಂಗ್ ದಿಸ್, ಒಂದು ಹಾಸ್ಯದ ಟಚ್ ಕೊಡ್ತಾ ಇದ್ದೀನಿ ಅಷ್ಟೇ. ಬಟ್ ಇಫ್ ಯು ಥಿಂಕ್ ಸೀರಿಯಸ್ಲಿ, ಡೆಫಿನೆಟ್ಲಿ ಒಂದು ಮಗು ನೋಡ್ಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಒಂದು ಸಂಸ್ಥೆ ಹುಟ್ಟಾಕಬೇಕು ಅಂದರೆ
ನೀವು ಎಷ್ಟೆಲ್ಲ ಕೆಲಸ ಮಾಡಬೇಕು. ಇನಿಷಿಯಲ್ ಆಗಿ ನೀವು ಆ ಮಗು ಡೈಪರ್ ಚೇಂಜ್ ಮಾಡ್ತೀರಿ, ಬಟ್ ಇಲ್ಲಿ ಮೆಂಬರ್ನ ಹುಡುಕ್ಬೇಕು, ಅವ್ರನ್ನ ಬರೋಂಗೆ ಮಾಡಬೇಕು, ಆಕರ್ಷಣೆ ಮಾಡಬೇಕು, ಪ್ಲಾನ್ ಮಾಡಬೇಕು. ಅದಕ್ಕೆಲ್ಲ ಸ್ವಯಂ ಸೇವಕರ ಒಂದು ಎಫರ್ಟ್ ತುಂಬಾ ಬೇಕಾಗುತ್ತೆ. ಸೊ ಇದು ಥ್ಯಾಂಕ್ಲೆಸ್ ಜಾಬ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಆ ರೀತಿ ಜಾಬ್ ಯಾವತ್ತೂ ನಾವು ಹಿಂಜರಿತೀವಿ. ಸಾಮಾನ್ಯವಾಗಿ ಸ್ವಯಂ ಸೇವಕರು ಒಂದು ಹೆಜ್ಜೆ ಹಿಂದಿಡ್ತಾರೆ, ಒಂದು ಹೆಜ್ಜೆ ಮುಂದಲ್ಲ, ಒಂದು ಹೆಜ್ಜೆ ಹಿಂದಿಡ್ತಾರೆ. ತುಂಬ ಜನ ಸ್ವಯಂ ಸೇವಕರು ಬೇಕಾಗ್ತಾರೆ. ಸೊ ಈ ಪೇರೆಂಟ್ ಇದ್ದಂಗೆ, ಒಬ್ಬ ಪೇರೆಂಟು ನೀನು ನೋಡ್ಕೊ ಮಗುನ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳೋಕ್ಕಾಗೋದೇ ಇಲ್ಲ. ನಮ್ಮೆಲ್ಲರೂ ಪೇರೆಂಟ್ ಇದ್ದಂಗೆ ಎಲ್ಲರದ್ದು ಸಪೋರ್ಟ್, ಎಲ್ಲರದ್ದು ಇನ್ವಾಲ್ವ್ಮೆಂಟು, ಎಫರ್ಟ್ ಬೇಕಾಗುತ್ತೆ. ನಮ್ಮ ಹಿರಿಯರು ಇದ್ದಾರೆ, ಅವ್ರು ಹೇಳ್ಬೋದು ಮೊಮ್ಮಕ್ಕಳನ್ನ ನಾವು ನೋಡ್ಕೊತೀವಿ, ಸಪೋರ್ಟ್ ಮಾಡ್ತೀವಿ ಹಿಂದೆ ನಿಂತು ಅಂತೇಳಿ ಅವ್ರು ಹೇಳ್ಬೋದು, ದೇ ಹ್ಯಾವ್ ದ ರೈಟ್ಸ್. ಬಟ್ ನಾವು ಮುಂದೆ ನಿಂತು ನಮಗೆ ಭಾಳ ಜನ ಸ್ವಯಂ ಸೇವಕರು ಬೇಕಾಗ್ತಾರೆ. ಸ್ವಯಂ ಸೇವಕರಾಯಿತು, ಸಪೋರ್ಟ್ ಆಯಿತು, ಡೈಪರ್ ಟು ಕಾಲೇಜ್ ಫಂಡ್ ದುಡ್ಡು ಬೇಕು, ಭಾಳ ಇಂಪಾರ್ಟೆಂಟ್. ತುಂಬ ಜನ ಬಂದಿದ್ದೀರಾ, ನಂಗೆ ಭಾಳ ಖುಷಿ ಆಗ್ತಾ ಇದೆ ಇವತ್ತು. ಸೊ ಎಲ್ಲರೂ ನೀವು ಫೈನಾನ್ಷಿಯಲ್ ಕಮಿಟ್ಮೆಂಟ್ ಏನು ಅಂತಲೂ ಹೇಳಬೇಕಾಗುತ್ತೆ. ಸೊ ಫೈನಾನ್ಷಿಯಲ್ ಸಪೋರ್ಟ್ ಇಲ್ಲದೆ ಮಗುನ ಬೆಳೆಸೋದು ತುಂಬ ಕಷ್ಟ ಇರ್ತದೆ. ಸೊ ಅದಕ್ಕೆ ಇವತ್ತು ಪ್ರತಿಯೊಂದಕ್ಕೂ ನಮ್ಮಲ್ಲಿ ಇವತ್ತು ಅಜೆಂಡಾ ಇದೆ. ಫಸ್ಟು ಮಗು ಬೇಕೋ ಬೇಡ ಅನ್ನೋದಕ್ಕೆ ನೀವೆಲ್ಲರೂ ಎಲ್ಲ ಫ್ಯಾಮಿಲಿಯಿಂದ ಅಟ್ಲೀಸ್ಟ್ ಒನ್ ರೆಪ್ರೆಸೆಂಟೇಷನ್ ಬಂದು ಐದರ್ ಲೆಸ್ ಗೋ ಹ್ಯಾಡ್ ಅಂತನಾದರೂ ಅಥವಾ ಬೇಡ ಅಂತನಾದರೂ ಎಲ್ಲರೂ ನಿಮ್ಮ ವ್ಯೂವನ್ನು ಕ್ಲಿಯರ್ ಮಾಡಿ. ಜಸ್ಟ್ 2 minutes, ಅದಕ್ಕಿಂತ ಜಾಸ್ತಿ ಖಂಡಿತ ಬೇಡ ನೀವು ಮಾತಾಡೋದು, ನಾವು ಫೋರ್ಸ್ ಮಾಡಲ್ಲ. ಸೊ 2 minutesಲ್ಲಿ ಬೇಕು ಬೇಡ ಅಂತ ಡಿಸೈಡ್ ಮಾಡ್ಬೋದು. ಅದಾದಮೇಲೆ ನಿಮ್ಮ ಇನ್ವಾಲ್ವ್ಮೆಂಟ್ ಏನು, ನಿಮ್ಮ ಕಮಿಟ್ಮೆಂಟ್, ವೆದರ್ ನೀವು ಪರ್ ಇಯರ್ 80 to 100 hours ವಾಲಂಟಿಯರ್ ಟೈಮ್ ಕೊಡ್ತೀರಾ ನಮಗೆ, ದಟ್ಸ್ ಫೈನ್. ಅಥವಾ ಎಕ್ಸಿಕ್ಯೂಟಿವ್ ಕಮಿಟಿ ಅಂತ ಏನಂತೀವಿ, ಅದಕ್ಕೆ ಬಂದು ನೀವು ಡೈರೆಕ್ಟಾಗಿ ಇನ್ವಾಲ್ವ್ ಆಗ್ತೀರಾ, ದಟ್ಸ್ ಈವನ್ ಬೆಟರ್. ಅದು ಆಗಿಲ್ಲ ಅಂತಂದರೆ ನಾವು ಜಸ್ಟು ನಿಮ್ಗೆ ಫೈನಾನ್ಷಿಯಲ್ ಸಪೋರ್ಟ್ ಮಾಡ್ತೀವಪ್ಪ, ನೀವು ಏನೇ ಮಾಡಿದ್ರು ಅಂತ ಹೇಳಿ ನೀವು ಧಾರಾಳವಾಗಿ ಚೆಕ್ ಬರ್ಕೊಡ್ತೀರಾ, ದಟ್ಸ್ ನಥಿಂಗ್ ಲೈಕ್ ಇಟ್. ಸೊ ಎಲ್ಲದಕ್ಕೂ ಅಜೆಂಡಾ ಇದೆ. ಇದೆಲ್ಲ ಆದಮೇಲೆ ಸೊ ನಾವು ಡೈರೆಕ್ಟಾಗಿ ನಮ್ಮದೇ ಒಂದು ಚಾಪ್ಟರ್ ಆಯಿತು ಅಂತ ಹೇಳ್ಕೊಳಕ್ಕಾಗಲ್ಲ. ವಿ ಹ್ಯಾವ್ ಟು ಟೇಕ್ ಸೆಂಡ್ ಎ ಪಿಟಿಷನ್ ರಿಕ್ವೆಸ್ಟ್ ಟು ದ VSNA. ಅವರು ಅದನ್ನು ಅಪ್ರೂವ್ ಮಾಡಬೇಕು. ಸೊ ಅದಕ್ಕೆ ನಾವು ಒಂದು ಪಿಟಿಷನ್ ಸೆಂಡ್ ಮಾಡಬೇಕು. ಸೊ ಎಲ್ಲದಕ್ಕೂ ಈಗ ನಾನು ಹೇಳಿದ ಎಲ್ಲ ಟಾಸ್ಕಿಗೂ ಇವತ್ತಿನ ಅಜೆಂಡಾದಲ್ಲಿ ಹೆಂಗೆ ಕವರ್ ಮಾಡ್ತೀವಿ ಅಂದರೆ, ಈಗ ಫಸ್ಟ್ ನಾವು ಏನು ಮಾಡ್ತಾ ಇದ್ದೀವಿ, ವಾಟ್ ಈಸ್ ದ ಬ್ಲೂ ಪ್ರಿಂಟ್ ಅಂತ ಹೇಳಿ ಒನ್ ಆಫ್ ಅವರ್ ಸೂರಜ್ ಅವರು ಅದನ್ನು ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಏನು ಮಾಡ್ತಾ ಇದ್ದೀವಿ ಈಗ, ಹೌ ದಿಸ್ ಆಕ್ಟಿವಿಟಿ ಇಸ್ ಈ ಲಾಸ್ಟ್ 1.5-2 years ಏನು ನಡೀತಾ ಇದೆ, ಮುಂದೆ ಏನು ನಡೆಯುತ್ತೆ, ಏನು ನಮ್ಮ ಪ್ಲಾನ್ ಅಂತ ಒಂದು ಬ್ರೀಫಾಗಿ ವಿತಿನ್ 2 minutes ಸೂರಜ್ ಎಕ್ಸ್ಪ್ಲೈನ್ ಮಾಡ್ತಾರೆ. ಅದಾದಮೇಲೆ ಆಲ್ಫಾಬೆಟಿಕಲ್ ಆರ್ಡ್ರಲ್ಲಿ ಎಲ್ಲ ಫ್ಯಾಮಿಲಿ ರೆಪ್ರೆಸೆಂಟೇಟಿವ್ ಬಂದು ನಿಮ್ಮ ವ್ಯೂವನ್ನು ಹೇಳ್ತೀರಾ. ಅದಾದಮೇಲೆ ನಾವು ಒಂದು ಪ್ಲೆಡ್ಜ್ ಫಾರ್ಮ್ ಕಳಿಸ್ತೀವಿ, ಅದು ಫೈನಾನ್ಷಿಯಲ್ ಸಪೋರ್ಟ್ಗೆ. ನೀವು ಇವತ್ತು ನಮ್ಮ ಸಂಸ್ಥೆಯ ಸೀಡ್ ಮನಿ ಅಂತನೋ ಅಥವಾ ಫೌಂಡೇಶನ್ ಮನಿ ಅಂತ ಹೇಳಿ ಏನೋ, ಅದಕ್ಕೆ ನಿಮ್ಮ ಕಾಂಟ್ರಿಬ್ಯೂಷನ್ ಏನು, ಡೊನೇಷನ್ ಏನು ಅಂತ ಹೇಳಿ ಅದನ್ನು ನೀವು ಪ್ಲೆಡ್ಜ್ ಮಾಡಿಕೊಡ್ಬೇಕು. ಇವತ್ತು ಯಾರೋ ದುಡ್ಡು ಕೊಡೋದು ಬೇಡ, ಖಂಡಿತ ಬೇಡ. ಸೊ ಚೆಕ್ಕು ಕೊಡಬೇಡಿ, ಜಸ್ಟ್ ಪ್ಲೆಡ್ಜ್ ಮಾಡಿ ಒಂದು ಸೈನ್ ಹಾಕಿ. ಸೊ ಸ್ವಲ್ಪ ಅದು ಮುಂದೆ 0 ಹಾಕಕ್ಕೆ ಸ್ವಲ್ಪ ಜಾಗ ಬಿಟ್ಟು ಸೈನ್ ಹಾಕಿ ನಾವು ಹಾಕೋತೀವಿ. ಅದಾದಮೇಲೆ ಲಾಸ್ಟ್ಗೆ ಪಿಟಿಷನ್, ನಮ್ಮದು ಪಿಟಿಷನ್ ಒಂದು ಮಾಸ್ಟರ್ ಕಾಪಿ ಇದೆ, ಅದನ್ನು ಎಲ್ಲರೂ ಕಳಿಸ್ತೀವಿ. ಇಫ್ ಯು ಅಗ್ರಿ VSCT ಬೇಕು ಅಂತಂದರೆ ನೀವು ಅದಕ್ಕೆ ಸೈನ್ ಮಾಡಿ, ಅದನ್ನು ನಾವು ಫರ್ದರ್ ಪ್ರಾಸೆಸ್ ಮಾಡ್ತೀವಿ. ಸೊ ಇದು ಇವತ್ತಿನ ಅಜೆಂಡಾ. ಡೆಫಿನೆಟ್ಲಿ ಇನ್ನೂ 2 ಇದೆ. ಅಲ್ಲಿ ಆ ಕಡೆ ಇದೆಯಲ್ಲ ಊಟ, ಅದು ಊಟ ಆದಮೇಲೆ, ಊಟದ ಬ್ರೇಕ್ ಆದಮೇಲೆ, ಮಕ್ಕಳು ಯಾರು ಕಾಣಿಸ್ತಾ ಇಲ್ಲ, ಎಲ್ಲ ಮೂವಿ ನೋಡ್ತಾ ಇದ್ದಾರೆ. ಸೊ ಊಟದ ಬ್ರೇಕ್ ಆದಮೇಲೆ ಫೈನಲ್ ಆಗಿ ನಮಗೆ 4 ಜನ, ಇದೆಲ್ಲ ನಾನು ಹೇಳ್ತಾ ಇರೋದು VSCT ಬೇಕು ಅಂತ ಓಕೆ ಆದರೆ ಮಾತ್ರ. ಸೊ 4 ಜನ ಸ್ವಯಂ ಸೇವಕರು ಬೇಕು. ಸೊ ಅವರಿಗೆ ಎಕ್ಸಿಕ್ಯೂಟಿವ್ ಕಮಿಟಿ ಅಂತ ಹೇಳಿ ಮಾಡಿ ಸೆಲೆಕ್ಟ್ ಮಾಡಬೇಕು. ಇನ್ನೂರು ಯಾರು ಮುಂದೆ ಬಂದಿಲ್ಲ, ಅದು ಪ್ರಾಸೆಸ್ ಹೇಗೆ ಅಂತೇಳಿ ನಾವಿನ್ನೂ ನೋಡ್ತೀವಿ. ಶಿವಾನಂದ್ ಅಂಕಲ್ ಹೇಳ್ತಾರೆ ಪ್ರಾಸೆಸ್ ಹೇಗೆ ಅಂತೇಳಿ. ಅದಾದಮೇಲೆ ನಾವು ಅವರಿಗೆ ಹ್ಯಾಂಡ್ ಓವರ್ ಮಾಡಿ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಟಚ್ ಮಾಡ್ತೀವಿ. ಸೊ ದ್ಯಾಟ್ ಈಸ್ ಟುಡೇಸ್ ಅಜೆಂಡಾ. ಸೂರಜ್, ಜಸ್ಟ್ 2 minutes. ಅಷ್ಟರಲ್ಲಿ ಒಂದು ನೀಲಿ ನಕ್ಷೆ, ಸೊ ಒಂದು ಬ್ಲೂ ಪ್ರಿಂಟ್, ನಮ್ಮ ಸಂಸ್ಥೆ ಏನು ಮಾಡ್ತಾ ಇದೆ, ಮುಂದೆ ಏನು ಮಾಡಬೇಕು ಅಂತ ಹೇಳಿ ಬನ್ನಿ.
ಎಲ್ರಿಗೂ ಶರಣಾರ್ಥಿ. ನಾನು ಫಸ್ಟ್ ಯಾರಿಗೂ ಕೇಳಿದೆ ಕನ್ನಡದಲ್ಲಿ ಮಾತಾಡಬೇಕು ಇಲ್ಲ ನನಗೆ ಕನ್ನಡದಲ್ಲಿ ಮಾತನ್ನ ಕೊಡೋಕ್ಕಾಗಲ್ಲ. ಸೊ ವಿತಿನ್ 30 seconds ಇಂಗ್ಲೀಷಲ್ಲಿ ಟ್ರಾನ್ಸ್ಫರ್ ಮಾಡ್ತಂತೆ. ಸೊ ಐ ಗೋನಾ ಸ್ಟಾರ್ಟ್ ಇನ್ ಇಂಗ್ಲೀಷ್. So as Sadanand said, we have been doing this Vachanamrita for almost 26 months. So I've been, and thanks to Bulikiri family and the Gaddi family for having us do this. I've been going as regular as possible, and it was the transformation that I personally have seen in kids. It takes a long time. Actually, I have seen within my own kids, the participation that was passive in the beginning has started to become more active and proactive, and they're starting to question why we are doing this. The very fact that it took almost a year for them to ask the question, why are we doing this? What is the background? How is it related to this? So that initiation of curiosity that this simple event called Vachanamrita created itself is a great achievement, because that initiates them to go back and see why we are doing this and what as a community we are. Now, we have great history and ancestry, and which it's very difficult to share unless there is an initiation from the kids itself. And this Vachanamrita was just a window for us to see, by having these kind of events, we can generate interest within the kids, which they can pursue on their own. Now, and as Sadanand mentioned, so the opportunity was, can we make it bigger so that we can create a platform, a window for the next generation, even for us, for us to learn more about this. To give an analogy, right, if you have, every house is an attic. You keep stuff up there, generations go by, you forget, and one day you go up there and say, holy shit, look at this all this good stuff right there. We never knew. Once you open it and say, no, I wish I knew it was already here. We as a community have a great heritage which we could share with the kids so that they know where we all came from and what are the values, so that they can pursue the interest and the values that has been handed over to us from generations in memoriam. So that's one of the reasons and the driving force for us to say why we need this. Now the reason for VSCT, as Sadanand said, what's the blueprint? Are we going to be more of a ritualistic organization? Part of it is also that's true. What do we plan to do? There are key occasions that we plan to, at least the members we have spoken to and the participants we have spoken to is, at least 3 occasions where we want to celebrate, the Basava Jayanti and Shivratri, where in addition to having a ritual of what we do there, we want to share the theory behind it and inculcate what it means. Now, to go beyond that, Vachanamrita will become part of it, where all the members get together once a month and share knowledge of Vachanas. And I have to tell you this, I usually used to participate very passively. But the nuggets of wisdom, you go like once in 3 months, I hear something from Yeshwant who shares something that I never heard of. Then, sometimes there are parents, for example, Vani's parents come in when we say Vachana and we try to understand, they give a very historical context, which I never heard of. So over a period of time, even these, simple get-togethers accrue the knowledge of what has happened for us as a community over the period of, hundreds of years. So that's one of the reasons I think that this beyond the ritualistic, we also want to, that at least, how I see, we could use VSCT is, to ensure that the next generation understands the values of what it is to be a Veerashaiva person and have it delivered to the community they are in, which is Connecticut for them, right? So they can do, we have a great tradition called Dasoho. Now there are a lot of people here in Connecticut itself, in different towns where there's this prevailing poverty, where there are a lot of people who need help. We can use this as a platform and teach them, these are the values we have inculcated, and have them go forward and make use of this community to
to support, because they are part of this community now, and we try to inculcate them these values by participating in that. At least that's one of the practical ways of trying to see how we can help them beyond going over the ritualistic practices we have. Rituals have their values, they have their importance as a part of traditional culture, but also we're gonna, at least my view is, we should go beyond that, and we can use this organization that we are requesting to have to help our younger generation to go and do that, so that they don't do or participate in these events just for formality's sake, right? So they would end up, our view is they end up owning this, feeling proud about it, and be proud to say that, this is my ancestry, this is my heritage, this is what the values have been handed over to me, and that I'm delivering to them. And that's one of the reasons we want to have this VSCT, because usually, unless you have a formal setting, it's sometimes, it's human nature, unless you have a formal setting, it's very difficult to bring the people together and execute it as a part of organization. And that's one of the key reasons, given that, as Sadanand said, we have almost 41 families, and we don't need to have every family at every event, but even half of them come, it's a great participation. So so that's the view. What he said was a blueprint. We plan to have the 3 major events: Shivratri, Basava Jayanti, and I forgot the other one. This is like the oops moment of Rick Perry. And then continue Vachanamrita as a part of VSCT, and also organize events where they can go and do practice what we preach or learn as a part of Vachanamrita and as a part of worship. And that's the reason I think we should have that as a part of our community here. Thank you. ನೆಕ್ಸ್ಟ್ ನಮ್ಮ ಅಜೆಂಡಾದಲ್ಲಿ ಎಲ್ಲ ಫ್ಯಾಮಿಲಿಗೂ ಮಾತಾಡೋಕ್ಕೆ ಅವಕಾಶ ಕೊಡಬೇಕು. ಬಟ್ ಇನ್ನೊಂದು ಸ್ಟಾರ್ಟಿಂಗ್ ಟ್ರಬಲ್, ಫಸ್ಟ್ ಯಾರು ಬೇಕಾದರೂ ಬರ್ಬೋದು, ಆಮೇಲೆ ಆಲ್ಫಾಬೆಟಿಕಲ್ ಆರ್ಡರ್ ಹೋಗ್ಬೇಕು. ಸೊ ಫಸ್ಟ್ ಬಂದರು ಒಂದು ಶಿಲ್ಪ ಬನ್ನಿ. ಮಾಡ್ಬೇಕಂತ ಹೇಳ್ತಿದ್ದೀರಾ, ಬಟ್ VSCT ಮಾಡಿ ಒಂದು ವರ್ಷ ಜೋಶಲ್ಲಿ ಒಂದು 3 ಫಂಕ್ಷನ್ ಮಾಡಿ ಆಮೇಲೆ ಅಯ್ಯೋ ಅದೇ ಬೋರು ಅಂತ ಅನ್ಕೊಳ್ಳೋದಿದ್ರೆ ಅದು ಮಾಡೋದೇ ಬೇಡ. ಎಲ್ಲರೂ ಕಮಿಟ್ ಆಗಿ ಪ್ರತಿ ವರ್ಷ ನಮ್ಗೆ ಯಾವಾಗ ಆಗುತ್ತೆ ಅವಾಗ ಬರ್ತೀವಿ ಅಂತ ಡಿಸೈಡ್ ಮಾಡಿ ಆಮೇಲೆ ಪ್ಲೇಸ್ ಮಾಡಿ, ಹೌದು VSCT ಮಾಡಬೇಕು. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಅಂದರೆ ಮಕ್ಳಿಗೆ ಏನಾದರೂ ಮಾಡಬೇಕು. ಬರೀ ಪ್ರೆಸೆಂಟೇಷನ್ ಕೊಡೋದ್ರಿಂದ, ವಚನ ಹೇಳಿಸೋದ್ರಿಂದ ಅವ್ರಿಗೆ ಅರ್ಥ ಆಗಲ್ಲ. ಬಟ್ ಇನ್ ಸಮ್ ವೇ ಅವ್ರಿಗೆ ನಮ್ಮ ಹಿಸ್ಟ್ರಿ ಏನು, ಯಾಕೆ ನಾವು ಹಿಂಗೆ ಮಾಡ್ತೀವಿ, ಯಾಕೆ ಹೀಗೆ ಬಂತು, ಅದನ್ನೆಲ್ಲ ಹೇಳಬೇಕು. ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು, VSCT ಮಾಡಬೇಕು. VSCT ಮಾಡಬೇಕಾ ಬೇಡವಾ, ಆ ಪಾಯಿಂಟಿಗೆ ಆನ್ಸರ್ ಮಾಡಿದ್ವಿ. ಸ್ವಲ್ಪ ಇನ್ನೂ 2 ಇದೆ. ಇವತ್ತಿನ ಕ್ವಶನ್ ಬಂದು ಮಾಡಬೇಕಾ ಬೇಡ ಒಂದು, ಆಮೇಲೆ ಮಾಡಿದರೆ ನಿಮ್ಮ ಇನ್ವಾಲ್ವ್ಮೆಂಟ್ ಏನು ಅದರಲ್ಲಿ. ಸೊ ಎಕ್ಸಿಕ್ಯೂಟಿವ್ ಕಮಿಟಿಗೆ ಬರ್ತೀರಾ ಅಥವಾ ನೀವು ಮುಂದೆ ಎಕ್ಸಿಕ್ಯೂಟಿವ್ ಕಮಿಟಿಗೆ ಬರ್ತೀರಾ? ಸೊ ಇಲ್ಲ ಅಂತಂದರೆ ನಿಮ್ಮ ಫೈನಾನ್ಷಿಯಲ್ ಸಪೋರ್ಟ್ ಎಷ್ಟು? ಸೊ ಇದನ್ನೆಲ್ಲನೂ ಒಂದು ಬ್ರೀಫಾಗಿ ಕವರ್ ಮಾಡಿ. ಸೊ ಬಟ್ ಡೆಫಿನೆಟ್ಲಿ ಇದು ಆಮೇಲೆ ಬರುತ್ತೆ. ಫಸ್ಟ್ ನೀವು ಬೇಕು ಅಂತ ಹೇಳಿದರೆ, VSCT ಬೇಕು ಅಂತ ಹೇಳಿದರೆ ನೆಕ್ಸ್ಟ್ 2 ಕ್ವಶನ್ಸ್ ಅಪ್ಲೈ. ಸೊ ಶುರು ಮಾಡಿ, ಶಿಲ್ಪ ಅವರು ಕಂಟಿನ್ಯೂ ಮಾಡೋದಿದ್ರೆ ಮಾಡ್ಬೋದು, ಇಲ್ಲ ಲಾಸ್ಟಿಗೆ ಮಾಡಿ. ಸೊ ಫಸ್ಟಿಗೆ ಬಂದವರು ಫೈನಾನ್ಷಿಯಲ್ ಸಪೋರ್ಟ್ ಅಂತ ಹೇಳಿದ್ರು ದೊಡ್ಡ ಅಮೌಂಟ್ ಹೇಳ್ಬೇಕು, ಯಾಕೆಂದರೆ ನೆಕ್ಸ್ಟ್ ಬರೋರು ಅದಕ್ಕಿಂತ ದೊಡ್ಡ ಅಮೌಂಟ್ ಹೇಳ್ತಾರೆ. ಸೊ ಫಸ್ಟ್ ಬಂದರು ಸ್ವಲ್ಪ. ಸೊ ಯಾರು ಬರ್ತೀರಾ ನೆಕ್ಸ್ಟ್? ಹೆದರ್ಸಿದ್ದೀನಿ ಸ್ವಲ್ಪ, ಅದು ಮಹೇಶ್ ಅವರು ಬರ್ತಾ ಇದ್ದಾರೆ. ನಮಸ್ಕಾರ. ನಮಗೆ ಸ್ವಲ್ಪ ಕಾಲ್ ಸರಿ ಇಲ್ಲ, ಮಧ್ಯದಲ್ಲಿ ಕೊಡ್ಬೋದು. ಬೇಸಿಕಲಿ ಅದೇ ಸದಾನಂದ ಎಲ್ಲರ ಹೇಳ್ದಾಗೆ ನಾವು ತುಂಬ ದಿನದಿಂದ ಇದು ನಾವು ಮಾಡ್ತಾ ಇದ್ದೀವಿ. ಆ್ಯಂಡ್ ಈಗ ಐ ಥಿಂಕ್ ಆ್ಯಸ್ ಯೋಚನೆ ತುಂಬ ದಿನದ ಯೋಚನೆ ಮಾಡಿದ ಮೇಲೆ ಐ ಥಿಂಕ್ ದಿಸ್ ಇಸ್ ದ right time and this is the time to start a VSCT, our own chapter.
ಅದರಲ್ಲಿ ನಮ್ಮದು ಡೆಫಿನೆಟ್ಲಿ ತುಂಬ ಕಮಿಟ್ಮೆಂಟ್ ಕಾಂಟ್ರಿಬ್ಯೂಷನ್ಸು ಡೇ ಟು ಡೇ ವಿಲ್ ಗೋಯಿಂಟ್ ಅವರ್ ಫ್ಯಾಮಿಲಿ will be behind this and try to grow this community and we should be make our children because all this we want to teach the right values to all our children and we will try to implement practical ways as Suraj said. ನಮ್ಮ ಫ್ಯಾಮಿಲಿಯಿಂದ ಫುಲ್ ಸಪೋರ್ಟ್ ಇರುತ್ತೆ, ಫೈನಾನ್ಷಿಯಲಿ ಕಾಂಟ್ರಿಬ್ಯೂಷನ್ಸ್ ಆ್ಯಂಡ್ ವರ್ಕ್ ಹವರ್ಸ್ ವೈಸ್ ಎವ್ರಿಥಿಂಗ್ ವಿಲ್ ಬಿ ದೇರ್. ಸೊ ನೆಕ್ಸ್ಟು ರಾಜಶೇಖರ್ ಬೆಳಗೆರೆ ಅವರು ಬರ್ತಾರೆ. ಥ್ಯಾಂಕ್ ಯು ರಾಜ್. ನಾನು ಹೇಳ್ತಿರೋ ಮಾತನ್ನು ನೀವು ಈ ಕಡೆ ಕ್ರಿಟಿಸಿಸಮ್ ಅಂತ ತಗೋಬೇಡಿ. ಫಸ್ಟು ಸಡನ್ಲಿ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳಬೇಕು. ಸದಾನಂದ್ ಮಹೇಶ್ ಫ್ಯಾಮಿಲಿ ಸಾಕಷ್ಟು ಗ್ರೌಂಡ್ ವರ್ಕ್ ಎಫರ್ಟ್ಸ್ ಮಾಡಿದ್ದೀರ ಲಾಸ್ಟ್ 2 years. ನನಗೆ ಗೊತ್ತಿರಲಿಲ್ಲ 26 months ಆಯಿತು ಅಂತ ವಚನಾಮೃತ ಶುರು ಮಾಡಿ. ನನಗೆ ಇರೋ ಕನ್ಸರ್ನ್ಸ್ ಏನಂತ ಇತ್ತು, ಅವರು VSCT ಅಂದರು, ಚಾಪ್ಟರ್ ಅಂದರು, ಸ್ವಲ್ಪ ಕನ್ಫ್ಯೂಷನ್. ಏನು VSLE ಪಾರ್ಟ್ ಆಯಿತು ಇನ್ನು ಅದು ಸ್ವಲ್ಪ ಪ್ರಶ್ನೆ. ಮಹೇಶ್ ಕ್ಲಾರಿಫೈ ಮಾಡಿ. Basic idea is we want to have our Veerashaiva community as our own community. So that as a basic idea is principles of Basavanna and what we are doing right now. So we want to expand this. So this one where it will going to take next. So we will join the hands with our common interest. That is one of the VSNA is one of the same principles they are using in North America. So if their beliefs, our beliefs and their beliefs will going to match, we want to join with anybody and we want to part of them and help to grow this every organization who has same principles across America. So our first thinking is we want to have our community and then where it will going to take, that will take some time. Once we have our community, I think we can decide what we do next. ಅಂದರೆ VSCT ಅಂತ ಕೊಡೋ ಒಂದು ಹೆಸರು ನೆಸೆಸಿಟಿ ಅಂತ ಅನ್ಸುತ್ತೆ ನನಗೆ. Yeah, those are all I think minor things. As I said, it will be I think we can have a discussion later what will. ಮೈನರ್ ವಿಷಯ ಅವರು ಸೂರಜ್ ಹೇಳಿದ್ರಲ್ಲ ಇವತ್ತು, ಇವಾಗ ಅವ್ರು ಹೇಳಿದ್ರು ಅನ್ಲೆಸ್ ಯು ಹ್ಯಾವ್ ಫಾರ್ಮಲ್ ಆರ್ಗನೈಸೇಷನ್ ಇಟ್ಸ್ ಡಿಫಿಕಲ್ಟ್ ಟು ಅಸೆಂಬಲ್ ಪೀಪಲ್. That's correct. ಅದು that is where I have an issue. Yeah. So basic idea, I think I am going back. We want to have our formal organization. So it will be our organization. So that will going to, that's what we are deciding. And that once we have that platform, it will be easier for us to do many things which will going to help this community and also other things in here in Connecticut. ಯಾಕಂದರೆ ಇವ್ರು ಹೇಳಿದ್ರು ನಾವು ಬರೀ ಸೇರ್ಕೊಂಡ್ಬಿಟ್ಟು ಬರೀ ವಚನ ಮಾಡೋದು ಇದು ಮಾಡಿದ್ರೆ ಜಾಸ್ತಿ ಮುಂದೆ ಹೋಗಲ್ಲ, ಅದಕ್ಕೆ ಇಟ್ ಹ್ಯಾಸ್ ಟು ಹ್ಯಾವ್ ಎ ಬಿಗರ್ ಮೀನಿಂಗ್. ಐ ಅಗ್ರಿ ವಿತ್ ವಾಟ್ ಯು ಸೆಡ್. ಅದಕ್ಕೆ ಏನು ವಾಟ್ ಈಸ್ ದ ಪರ್ಪಸ್, ವೈ ಆರ್ ವಿ ಸ್ಟಾರ್ಟಿಂಗ್, ಯು ವಾಂಟ್ ಟು ಸ್ಟಾರ್ಟ್ ಸಮ್ ಆರ್ಗನೈಸೇಷನ್, ಅದನ್ನು ಕ್ಲಿಯರಾಗಿ ಡಿಫೈನ್ ಮಾಡಬೇಕು ನಾವು. ಐ ಡೋಂಟ್ ವಾಂಟ್ ಟು ಸ್ಟಾರ್ಟ್ ಇನ್ ಆಲ್ ದ ಥಿಂಗ್ಸ್ ಯು ಆರ್ ಸೇಯಿಂಗ್ ದಟ್ pledging, you are going too far. I don't think we should do that now. ನನ್ನ ಅಭಿಪ್ರಾಯದಲ್ಲಿ. ಸೊ ಕೇಳಿ ಎಲ್ಲರೂ ಏನು ಹೇಳ್ತಾರೆ, ಲೆಟ್ಸ್ ಗೋ ಸ್ಲೋ. Exactly. That's exactly why we have assembled here. This direction, ಒಳ್ಳೆ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ ಡಿಸ್ಕಷನ್. So that everybody has to air their view. So you started well. Let's see what others say. ಈಗ 61 ಫ್ಯಾಮಿಲಿ ಅಂತ ಹೇಳಿದವ ನೀವು? 31 ಫ್ಯಾಮಿಲಿ ಇದೆ ಇವತ್ತು. ಟೋಟಲ್ ಎಷ್ಟು ಫ್ಯಾಮಿಲಿ? ಟೋಟಲ್ 43 ಫ್ಯಾಮಿಲಿ ಇದ್ದಾರೆ. 41 ಫ್ಯಾಮಿಲಿ 20 ಫ್ಯಾಮಿಲಿ ಬಂದಿದೆ. 20 ಫ್ಯಾಮಿಲಿ ಬಂದಿದ್ದಾರೆ. ಅಂದರೆ ಇವು ಸುಮಾರು ಒಂದು 20-25 ಫ್ಯಾಮಿಲಿ ಬಂದಿಲ್ಲ. 20 ಫ್ಯಾಮಿಲಿ ಅಂದ್ಕೊಳ್ಳಿ, ಕೆಲವರು ಬರೋದಿಲ್ಲ. ಸೊ ಒಂದು 20 ಯಾಕೆ ಬಂದಿಲ್ಲ? ಎಷ್ಟು ಉತ್ಸಾಹ ಇದೆ ಜನಗಳಿಗೆ. ನೀವು ಅದೊಂದು ನಾವು
ವಿ ಹ್ಯಾವ್ ಟು ಎಸ್ಟಿಮೇಟ್. ಓಕೆ. ಸೊ ಒಂದು ನಿಮಿಷ, ನಾನು ಸ್ಟ್ಯಾಟಿಸ್ಟಿಕ್ಸ್ ಕರೆಕ್ಟಾಗಿ ಕೊಡ್ತೀನಿ. 43 ಫ್ಯಾಮಿಲಿ ಅಂತ ಇಟ್ಕೊಳ್ಳಿ. 43 ಫ್ಯಾಮಿಲಿಲಿ ಇವತ್ತು 31 ಫ್ಯಾಮಿಲಿ ಬರ್ತೀವಿ ಅಂತ ಹೇಳಿ RSVP ಮಾಡಿದ್ದಾರೆ. ಎಲ್ಲರ ಜೊತೆ ಮಾತಾಡಿದ್ವಿ. ಪ್ಲಸ್ ಇನ್ನು ಒಂದು 6 ಫ್ಯಾಮಿಲಿ ಫಾರ್ ಜೆನ್ಯೂನ್ ರೀಸನ್ಸ್ ಬರ್ತಾ ಇದೆ. ಫಾರ್ ಎಕ್ಸಾಂಪಲ್ ಮಾನ್ವಿ ಅಂಕಲ್, ವಿ ನೋ ದಟ್ ಹೌ ಇನ್ವಾಲ್ವ್ಡ್ ಹಿ ಹಸ್ ಗಿವನ್ ಹಿಸ್ ವೈಟ್ ಕಾರ್ಡ್ ಇದು ಕೂಡ ಕೊಟ್ಟಿದ್ದಾರೆ. ಎಲ್ಲಿ ಬೇಕಾದರೂ ನನ್ನ ಹೆಸರು ಯೂಸ್ ಮಾಡಿ, ಇಫ್ ಯು ವಾಂಟ್ ಟು ಪುಟ್ ಮೀ ಇಂಟು ಎನಿಥಿಂಗ್, ಸೊ ಯೂಸ್ ಮೈ ನೇಮ್ ಅಂತ ಹೇಳಿ. ಆ ರೀತಿ ಇನ್ನು ನೀಲಕಂಠಯ್ಯ ಅವರು ಕೂಡ ಹಿ ವಾಸ್ ಪ್ರೀ ಆಕ್ಯುಪೈಡ್. ಆ ರೀತಿ ಜೆನ್ಯೂನ್ ಕ್ಯಾಂಡಿಡೇಟ್ಸ್, ಅವರ್ ಕೋರ್ ಮೆಂಬರ್ಸ್, they couldn't attend because of some valid reasons. So ಹಾಗೆ ನೋಡಿದರೆ we have around 37 families who are really interested. Okay, so another 4-5 families ನೀವು that's our next job. ಈ 37 ಫ್ಯಾಮಿಲಿ ಸೇರಿ ಆ 5 ಫ್ಯಾಮಿಲಿನೂ ಕರೆದು ಇನ್ನು ಬೇಕಾದಷ್ಟು ಜನ ಇದ್ದಾರೆ, ಅರೌಂಡ್ 50 ಫ್ಯಾಮಿಲೀಸ್ ಇದ್ದಾರೆ. ಇನ್ನೂ 8 ಜನ ಎಲ್ಲಿದ್ದಾರೆ ಹುಡುಕಿ ಅವ್ರನ್ನೂ ಕಳಿಸ್ಬೇಕು. that's our duty. So that's exactly, ಸೊ ಅದನ್ನೇ ನಾವು ಮಾಡಬೇಕು. ಸರ್, ನಾನು ಹೇಳ್ತಾರೆ ಕ್ರಿಟಿಸಮ್ ಮಾಡ್ಕೋಬೇಡಿ. ಐ ಫುಲ್ಲಿ ಸಪೋರ್ಟ್ ದ ಐಡಿಯಾ. ಕ್ರಿಟಿಸಮ್ ಮಾಡ್ತಾ ಇಲ್ಲ, ಬಟ್ ಐ ವಾಂಟ್ ದಿಸ್ ಟು ಬಿ ಎ ಸಕ್ಸಸ್. ಸೊ ಅದನ್ನು ಚೆನ್ನಾಗಿ ಯೋಚನೆ ಮಾಡಿ ಏನು ಸರಿಯಾಗಿ ಮಾಡಿದ್ರೆ ದೆನ್ ಐ ಥಿಂಕ್ ಇಟ್ ವಿಲ್ ಬಿ ಸ್ಟ್ರಾಂಗ್. ಸುಮ್ಮನೆ ರಶ್ ಮಾಡಿ ಸ್ಟಾರ್ಟ್ ಮಾಡಬಾರ್ದು ಅಂತ ನನ್ನ ಅಭಿಪ್ರಾಯ. Thank you. I'm going to answer if you don't mind. Yeah, please. I'll go. Yes, thank you. My dear cousins, ಧನ್ಯವಾದಗಳು, ನಮಸ್ಕಾರ. ನಾನು ಲೇಡೀಸ್ ಆ್ಯಂಡ್ ಜೆಂಟಲ್ಮನ್ ಅಂತ ಅಡ್ರೆಸ್ ಮಾಡಿದ್ದೆ, ಮೈ ಡಿಯರ್ ಕಸಿನ್ಸ್ ಅಂತ ಮಾಡಿದೆ. ಯಾಕಂತಂದರೆ ನಾವೆಲ್ಲ ಒಂದು ಯೂನಿಟಿ ಟುಗೆದರ್. ಚಾಪ್ಟರ್ಸ್ ಅಂತ ಕ್ವಶನ್ಸ್ ಬರ್ತಾ ಇದೆ, ಬಟ್ ಐ ವಿಲ್ ಕಮ್ ಟು ದ್ಯಾಟ್ ಲೇಟರ್ ಆನ್ ವಾಟ್ ಇಟ್ ಈಸ್ ಆಲ್ ಅಬೌಟ್ ಅಂತ. ಬಟ್ ಐ ವಿಲ್ ಗಿವ್ ಯು ಸಮ್ ಕೈಂಡ್ ಆಫ್ ರಿಲ್ಯಾಕ್ಸಿಂಗ್ ಜೋಕ್ಸ್ ಫಸ್ಟ್ ಆಫ್ ಆಲ್. ಈಗ ನಮ್ಮ ಬಸವೇಶ್ವರ ಬಗ್ಗೆ ಅಥವಾ ವೀರೇಶ್ವರ ಬಗ್ಗೆ ಐ ಆಮ್ ನಾಟ್ an expert to give a lecture about all these things. But I do know how the organization works and how to get things done, and how things to move, the technicalities and difficulties to have this organization to get started. But ಏನಪ್ಪಾ ಅಂತಂದ್ರೆ, ಈಗ ಒಂದು ಜೋಕ್ ಹೇಳ್ತೀನಿ ನಿಮಗೆ, ಪರಿಸ್ಥಿತಿ ಹೆಂಗಿದೆ ಅಂತ. ಸಿ, ಒಬ್ಬ ಪ್ರೊಫೆಸರ್ ಇರ್ತಾನೆ, ಅವ he is giving lectures in a ಲಿಮೋದಾಗ ಹೋಗ್ತಾ ಇರ್ತಾನೆ. 3 months ಲೆಕ್ಚರ್ ಕೊಡಬೇಕು ಅವನು, ಪ್ರೊಫೆಸರ್ ಎಲ್ಲ ಕಡೆ ಸ್ಟಾಪ್ ಮಾಡ್ತಿರ್ತಾನೆ. ಸೊ ದ ಡ್ರೈವರ್ ಯೂಸ್ ಟು ಸಿಟ್ and then he used to drive him wherever he wants to go and give the lectures. ಆಮೇಲೆ ಆ ಲೆಕ್ಚರ್ಸ್ ಎಲ್ಲ ಪ್ರಿಪೇರ್ ಮಾಡ್ತಾ ಇರ್ತಾನೆ ಅವನು, ಪ್ರೊಫೆಸರ್. ಇಷ್ಟು ಮಾಡಿದಲ್ಲ, ಒಂದು ಮಂತ್ ಒಳಗೆ ಡ್ರೈವರ್ ಚೆನ್ನಾಗಿ ಕಲ್ತ್ಬಿಟ್ಟಿದ್ದಾನೆ. ಏನು ಪ್ರೊಫೆಸರ್ ಏನು ಟಾಪಿಕ್ ಹೇಳ್ತಾನೆ, ಏನು ಮಾಡ್ತಾನೆ ಲೆಕ್ಚರ್ ಅಂತೇಳಿ. ಸೊ ಕಡೆಗೆ ಎಂಡಿಗೆ ಏನು ಮಾಡಿದೆ ನಾನು, ಪ್ರೊಫೆಸರೇ ನಾನು ಒಂದ್ಸಲ ಲೆಕ್ಚರ್ ಕೊಡ್ತೇನೆ ಅಂತ ಹೇಳಿ. ಸೊ ನಾನೆಲ್ಲ ಪ್ರೊಫೆಸರ್ ಎಲ್ಲ ಕಲ್ತಿದ್ದೀನಿ ನಿಮಗೆಲ್ಲ, ನಾವೊಂದು ಲೆಕ್ಚರ್ ಕೊಡ್ತೇನೆ ನಿಮ್ಗೆ ಅಂತ ಹೇಳ್ದ ಡ್ರೈವರ್. ಸರಿ ಅಂತೇಳಿ ಕರ್ಕೊಂಡು ಹೋಗ್ಬಿಟ್ಟು, ಸರಿ ನೀನು ಕೊಡ್ದು ಲೆಕ್ಚರ್ ಒಂದ್ಸಲ ನೆಕ್ಸ್ಟ್ ಇದು ಕಾನ್ಫರೆನ್ಸ್ ಒಳಗೆ ನಾನು ಆಡಿಯನ್ಸ್ ಕುತ್ಕೊಂಡ್ಬಿಡ್ತೀನಿ ಅಂತ ಹೇಳ್ದೆ. ಸರಿ ಡ್ರೈವರ್ ಬಂದ, ಬೆಸ್ಟ್ ಲೆಕ್ಚರ್ ಕೊಟ್ಟ. ಯಾಕೆ ಎಲ್ಲ ಕಲ್ತ್ಬಿಟ್ಟಿದ್ದಾನೆ ಆಗಲೇ ಪ್ರೊಫೆಸರ್. ಕಡೆಗೆ ಏನಾಯಿತು, ಒಬ್ಬನು ಆಡಿಯನ್ಸ್ ಕ್ವಶನ್ ಕೇಳೋದು. ಡ್ರೈವರ್ಗೆ ಬರ್ತಾ ಕ್ವಶನ್, ಅಯ್ಯೋ ಅವನೇನು ಹೇಳುತ್ತಾ, ಅಯ್ಯೋ ಅದೇನು ಅಷ್ಟು ಈಸಿ ಕ್ವಶನ್, ಈವನ್ ಮೈ ಡ್ರೈವರ್ ಕ್ಯಾನ್ ಆಲ್ಸೋ ಟೆಲ್ ಅಂತ. ಅವನು ಡ್ರೈವರ್ ಅಂತ ಕೂತಿದ್ದಾನೆ ಪ್ರೊಫೆಸರ್. ಸೊ ಹೀಗೆ if ask any questions to me about Basveshwar and all these things, I'm going to point you guys later on. So don't. I'm just a driver here. Just get the things done. That's all I'm trying to say here. I'm not an expert on anything else. Now, let's get back to each and every technicalities that Dr. Rajshekhar point out today. The chapters, adu idu anadu, they are all immaterial. To me, I'm personal opinion. I'm here today. ಏನಪ್ಪ ಅಂತಂದರೆ, ವಿ ಹ್ಯಾವ್ ಡಿಫ್ರೆಂಟ್ ಆರ್ಗನೈಸೇಷನ್ಸ್. ಅದನ್ನು ಹೇಳ್ದಂಗೆ ಡಿಫ್ರೆಂಟ್ ಆರ್ಗನೈಸೇಷನ್ಸ್ ಇದೆ. ಒಂದು ಹೊಯ್ಸಳ ಅಂಥೇಳಿ, ಆಮೇಲೆ ಆ ಒಂದು ಮೀಟಿಂಗು ಇದು ಅಂಥೇಳಿ ಎಲ್ಲ ಇದೆ.
ಅದಕ್ಕೂ ನಮಗೂ ಏನು ಡಿಫ್ರೆನ್ಸ್ ಅಂತ ನನ್ನ ಅಭಿಪ್ರಾಯ ಏನಪ್ಪ ಅಂತಂದರೆ, ಅದು ಸೋಷಲ್ ಆಗುತ್ತೆ, ಇದು ಕನೆಕ್ಷನ್ ಆಗುತ್ತೆ. ನಾವು ಮಾಡೋದು ವಿ ಹ್ಯಾವ್ ಟು ಬಿ ಟುಗೆದರ್. ನಾವು ನೀವು ಒಳ್ಳೆ ನಮ್ಮದು ವಿ ಹ್ಯಾವ್ ಸಮ್ ಕೈಂಡ್ ಆಫ್ ಕನೆಕ್ಟಿವಿಟಿ. That's what we want to build up here. This is what the purpose of this organization is, in my opinion. Maybe I'm wrong on these things, but don't look at this. Don't look at this one first. So we have relations. We have a connectivity here. This is what we are going to build up as a community. So that is unique. That is a strength that we have. Not as a social get-together. Now, coming back to the chapters, we don't care about chapters. We are not here to build the human connection here rather than establishing whether we'll be recognized by VSNA or not. That's the least we are bothered about. In my opinion, again, I'm telling you, this is purely my opinion. We don't care about what VSNA will recognize. If they want, they'll come and ask us to become a chapter in dinner. That is immaterial for us. But our purpose is important. Chapter, that is immaterial, whether you recognize or not. But we have our own individual identity. That's what we're looking at, in my opinion. You call it VSCT or whatever the name you feel good. Whether it's a chapter or not, that is immaterial. What matters is, are we together? If somebody asks some help, can we be there to help as a cousin, as a brother, as a sister, or some relative? That relationship we had to build. That's what the beauty of our persuasion. So this is what I call it as, forget about chapters, forget about anything else. They will come to us. That's what we had to build. That's strong. ಈಗ ಯಾಕಪ್ಪ ಇದು ಎಕ್ಸಾಂಪಲ್ ಕೊಟ್ಟಿನ ಅಂತಂದ್ರೆ, ಈಗ 12 years back, I'll give you an example here what happened. ಈಗ ವಯಸ್ಸಾಗ್ತಾ ಏನಾಗ್ತಂದ್ರೆ, ಓಲ್ಡ್ ಸ್ಟೋರೀಸ್ 10 ವರ್ಷ 15 ವರ್ಷದಲ್ಲ ಕ್ಲಿಯರ್ ಹೇಳ್ತೀರ ನೀವು. ಈ ಕ್ಲಾಸಸ್ ಇಟ್ಟು 10 ನಿಮಿಷದಾಗ ಗೊತ್ತು, ಇಲ್ಲಿಟ್ಟಿದ್ದು ಗೊತ್ತಾಗಲ್ಲ. ಹಂಗ ಈಗ 15 ವರ್ಷ 20 ವರ್ಷ ಹಿಂದ್ಗಡೆ ಏನು ಸ್ಟೋರಿ ಕೇಳ್ತಾರಲ್ಲ, ಕರೆಕ್ಟ್ ಡೀಟೇಲ್ ಆಗಿ ಹೇಳ್ತಾರ. ಹಂಗೆ ನಮ್ಗೊಂದು ಹೇಳ್ತೀನಿ ಡೀಟೇಲ್ ಆಗಿ. ಇಲ್ಲಿ ಐ ವಾಸ್ ಇನ್ವಾಲ್ವ್ ಇನ್ ದ ಎಕ್ಸಿಕ್ಯೂಟಿವ್ ಕಮಿಟಿ ಒಳಗೆ. ಇಲ್ಲಿ ಸಂಡೇ ಸ್ಕೂಲ್ ಅಂತ ಶುರು ಮಾಡಿದ್ರು. ಈ ಸಂಡೇ ಸ್ಕೂಲ್ ಒಳಗೆ ಮಕ್ಕಳೆಲ್ಲ ಸ್ಟಡಿ ಮಾಡ್ಲಿಕ್ಕೆ, ಸ್ಕೂಲ್ ಮಾಡ್ಲಿಕ್ಕೆಲ್ಲ ಬಿಟ್ಬಿಟ್ಟು ಪೇರೆಂಟ್ಸ್ ಏನು ಮಾಡೋಕೆ ಗೊತ್ತಾಗಿಲ್ಲ. ಅವಾಗ ಪೇರೆಂಟ್ಸ್ಗೆ ನಾವೇನು ಮಾಡಿದ್ವಿ, ಒಂದು ಆರ್ಗನೈಸ್ ಮಾಡಿದ್ವಿ. ಓಕೆ, ವಿಲ್ ಹ್ಯಾವ್ ಎ ರೂಮ್ allocated only for the parents to give the some kind of religious talks on the discussion model. ಆಮೇಲೆ I just attended those things and everybody started talking about Jainism, Buddhism, adu idella. Then I told them one day, said, I want to give a lecture about Virshaivism one day. What? ಏನು ವೀರಶೈವ ಅಂದ್ರೆ ಏನು? ಎಲ್ಲಿದೆ? Do you have that? Who is this? What is this? ಅಂತ ಕೇಳಿದ್ರು. Then it stuck to me that what is going on here? Nobody knows because a lot of people are from North India, South, ಎಲ್ಲ ಬಂದಿದ್ದಾರೆ ಎಲ್ಲರೂ. ಈ ಕರ್ನಾಟಕ, ಆಂಧ್ರ ಬಿಟ್ಬಿಟ್ಟು, ಮಹಾರಾಷ್ಟ್ರ ಫಾರ್ ಎಕ್ಸಾಂಪಲ್ ಬಿಟ್ಬಿಟ್ಟು ಯಾರಿಗೂ ಗೊತ್ತಿಲ್ಲ. ಸೊ what I'm trying to say, ನಾವು ಒಂದು ಸ್ಲೈಡ್ ಪ್ರೆಸೆಂಟೇಷನ್ ಎಲ್ಲ ಮಾಡಿ 1 hour, they are really impressed and they didn't know that there was some kind of ವೀರಶೈವಿಸಮ್ ಅಂತ ಹೇಳಿ, ಬಸವೇಶ್ವರ ಅಂತ ಹೇಳಿ, ಇಷ್ಟೆಲ್ಲ ಒಂದು ಕ್ರಾಂತಿ ನಡೆದದ ಅಂತ ಹೇಳಿ ಯಾರಿಗೂ ಗೊತ್ತಿಲ್ಲ. It is a shame that our own Indian community doesn't know what the Virshaivism is and even don't know these person's name at all. So, ಅದನ್ನು ನಾವು ಮಾಡಬೇಕಂತ ಅಷ್ಟೇ ಆಗಲಿ, ನಾವು ದೀಪಾವಳಿ ಅದು ಇದು ಕೂತ್ಕೊಂಡು ಮಾಡ್ತೇವೆ ಅಂತ ನಾವು ಹೇಳ್ತಲ್ಲ. I will come back to that later on. ಅದೊಂದು ಎಕ್ಸ್ಪೀರಿಯನ್ಸ್ ಹೇಳ್ತದೆ, ನಾನು ಅದಕ್ಕೆ ಹೇಳಿದ್ದೀನಿ ನಿಮಗೆ. So, that is the starting point for us and we have to see what we can do next. ಈಗ ದೀಪಾವಳಿ ಅದು ಇದು ಹಬ್ಬದ ದಿವಸ ಮೀಟ್ ಆಗ್ಬಿಟ್ಟು ಎಲ್ಲ ಫಂಕ್ಷನ್ ಮಾಡ್ಕೊಂಡು ಅಡ್ಡಾಡಿ ಹೋಗ್ತೀವಿ ಅಂತ ಹೇಳ್ತೀವಲ್ಲ, that's a different thing. Let's compare with the temples. And I know it with the temples because I was involved in starting it in different places also when we were there. We started our own temple and like that. So I have a little bit of experience with this kind of organizations. ಈಗ ಏನಾಗಿದೆಪ್ಪ ಅಂತಂದ್ರೆ, ಈ ಟೆಂಪಲ್ಸ್ ಕಟ್ಬಿಟ್ಟಿದಾರಲ್ಲ, ಇಂಡಿಯಾದಿಂದ ಬಂದವರೆಲ್ಲ ಮಿಲಿಯನ್ಸ್ ಆಫ್ ಡಾಲರ್ಸ್ ಕೊಟ್ಬಿಟ್ಟು ಟೆಂಪಲ್ಸ್ ಕಟ್ತಾನೆ ಇದ್ದಾರೆ. ಎಲ್ಲಿ ನೋಡಿದ್ರೆ, ಈಗ ನಾವು 15 years back there was only one temple, Satyan temple in this town here.
ಇನ್ ಕನೆಕ್ಟಿಕಟ್ ಒಳಗೆ. ಈಗ ನೋಡಿ ಎಷ್ಟು ಟೆಂಪಲ್ಸ್ ಆಗ್ಬಿಟ್ಟಿದೆ. ಸೊ ಇಫ್ ದ ಫಸ್ಟ್ ಜನರೇಷನ್ ಅಥವಾ ಈಗ ಇಮಿಗ್ರೇಷನ್ ಕಟ್ ಆಯ್ತು ಅಂತಂದ್ರೆ ದೀಸ್ ಟೆಂಪಲ್ಸ್ ವಿಲ್ ಬಿಕಮ್ ಮ್ಯೂಸಿಯಮ್ಸ್. ಓಕೆ, ಸೊ this is going to happen. Immigration stop ಆಯ್ತು ಅಂತಂದ್ರೆ all these temples are going to close down. Yaka? Because the problem is the second generation is not coming to attend these temples. Adon big issue nಮಗೆ. What are we going to do about it ಅಂತ. ಮೇಜರ್ ಪಾಯಿಂಟ್ ಏನಪ್ಪ ಅಂದ್ರೆ ಈಗ ಸೆಕೆಂಡ್ ಜನರೇಷನ್ದಾಗ ಅವರಿಗೆಲ್ಲ ಇಂಗ್ಲಿಷ್ ಬರ್ತಾರೆ, ಗೊತ್ತು, ಸ್ಕೂಲ್ಗೆ ಬರ್ತಾರೆ, ಓದ್ತಾರೆ, ಕನ್ನಡ ಬರ್ತಾರೆ, ದೇ ಆರ್ ಹ್ಯಾಪಿ. But once they get to the 8th grade and 7th grade, they have a problem to bring them to the temple. ಯಾಕಂದ್ರೆ ಇಲ್ಲಿ ಕೊಡೋದಲ್ಲ, ಅವ್ರು ಮೇಲೆ ಬರ್ತಾರೆ. ಅವಾಗ ಏನಾಗುತ್ತೆ, ಸ್ಯಾನ್ಸ್ಕ್ರಿಟ್ನಲ್ಲಿ ಚಾಟಿಂಗ್ ಶುರು ಮಾಡ್ತಾರೆ ಪ್ಲೀಸ್. ಇವ್ರು ಕುತ್ಕೊಂತಾರೆ, ಎಷ್ಟು ಏನು ಅರ್ಥ ಆಗುತ್ತೆ. They know nothing about this chanting, priests and all this. ಕುತ್ಕೊಂಡ್ಬಿಟ್ಟು ಬೋರ್ ಆಗುತ್ತೆ, ನೆಕ್ಸ್ಟ್ ಟೈಮ್ ಬರಲ್ಲ. So we have lost that kind of connection. Now here we have to address this issue also. ಈಗ ನಾವು ಇವೆಲ್ಲ ಮಾಡಿದ್ವಿ, ಎಲ್ಲ ಆಯಿತು, ಸುಭಿಕ್ಷೆಲ್ಲ ಮಾಡಿದ್ವಿ, ಬಟ್ ಕಿಡ್ಸ್ ಕ್ಯಾನ್ ಗೋ ಇನ್ ಟು ದಟ್ ಸಿಸ್ಟಮ್ ಆ್ಯಂಡ್ ಹೌ ವಿ ಗೋ ಇನ್ ಟು ಇಟ್. ಅದಕ್ಕೆ ನಾನು ಹೇಳೋದಂದ್ರೆ we have to have some kind of lectures with the people are coming out from other places. We have to bring them here and then have to educate the kids also to attend those lectures. Let it be in English or in either language. So we have to focus on these kind of things. There are, soup, kitchen and there are so many other issues, things also there that address models. So ನಾನು ಅಡ್ರೆಸ್ ಮಾಡೋದು ಇವರು ಡಾಕ್ಟರ್ ರಾಜಶೇಖರ್ ಇದು ಅಂತಂದ್ರೆ, ಲೆಟ್ಸ್ ನಾಟ್ ವರಿ ಅಬೌಟ್ ದಿಸ್. ಇಫ್ ಯು ವಾಂಟ್ ಟು ಡೂ ಇಟ್, ಫರ್ಗೆಟ್ ಅಬೌಟ್ ನಾರ್ತ್ ಅಮೆರಿಕಾದಾಗ ಫಂಕ್ಷನ್ ಮಾಡೋದು. ಲೆಟ್ಸ್ ಹ್ಯಾವ್ ಪ್ರೈಸ್ ಡೇ ಫಂಕ್ಷನ್ಸ್. ಲೆಟ್ಸ್ ಮೀಟ್ ವಿತ್ ದೋಸ್ ಪೀಪಲ್ ಆಲ್ಸೋ. ಹೇ, ವಿ ಹ್ಯಾವ್ ಅವರ್ ಓನ್, ವೆದರ್ ಯು ರಿಕಗ್ನೈಸ್ ಅಸ್ ಆರ್ ನಾಟ್, but we want to join you guys. And let's all get together. Let's have a family here. And let's have a family and let's work together and see that we have our own unity, we have our own community. So this is just my few views about what I'm talking about. So another chestbody, but it's a very good thing. I'm very excited about all this the initiation that this young generation has taken, and I have full support for this young people. Thank you. Thank you. Thank you. ಸದಾನಂದ ಅವರು ಹೇಳಿದ್ರು, ಮಲ್ಲಿ ಸಣ್ಣಪ್ಪನವರು ನೆಕ್ಸ್ಟ್ ಬಂದು ಅವರ ಅಭಿಪ್ರಾಯ ಹೇಳ್ಬೇಕಂತ. ಈ ಸತಿ ಕಾಮಿಡಿ ಮಾಡಲ್ಲ, ಒಂದು ಸ್ವಲ್ಪ ಸೀರಿಯಸ್ ಆಗಿ ಮಾಡೋಣ. ಮಾತಾಡ್ಬಿಟ್ರೆ ಕಾಮಿಡಿ ಅನ್ಕೊಂಡು ನಗ್ತಾರೆ ಎಲ್ಲ. ಅದಕ್ಕೆ ನಾನ್ಯಾಕೆ ಬಂದೆ, ನಾನ್ಯಾಕೆ ಇದು ಲಿಂಗಾಯತ್ ಕಮ್ಯುನಿಟಿಲಿ ಒಂದು ಇದು ಬೇಕು ಅಂತ ಯಾಕೆ ಅನಿಸುತ್ತೆ ಅಂದರೆ, ನಾನು ಹಳ್ಳಿಯಲ್ಲಿ ಬೆಳೆದವನು. ಹಳ್ಳಿಯಲ್ಲಿದ್ದಾಗ ನನ್ನ ಹಾಗೆ ಇನ್ನೊಬ್ಬ ನಮ್ಮ ಫ್ರೆಂಡನು, ಈಸ್ ಹಳ್ಳಿಯ ಶಿವೆ ಅಂತ ಅವನ ಹೆಸರು, ಇನ್ನೊಬ್ಬನು ಮಾದ್ರು ಇದು ಕರಿಯ ಅಂತ. ಅವನಿಗೂ ನನಗೂ ಭಾಳ ಡಿಫ್ರೆನ್ಸ್. ನನಗೆ ಪೀಪಲ್ ಟ್ರೀಟ್ ಮಾಡೋದು ಇಟ್ಸ್ ಡಿಫ್ರೆಂಟ್, ಅವನಿಗೆ ಟ್ರೀಟ್ ಮಾಡೋದೇ ಡಿಫ್ರೆಂಟ್. ಆದರೆ ಒಂದು 12ನೇ ಶತಮಾನಕ್ಕೆ ಮುಂಚೆ ಅವ್ರ ಥರನೂ ನನಗೂ ಟ್ರೀಟ್ಮೆಂಟ್ ಇತ್ತು. ಅದನ್ನು ನಾನು ತೆಗೆದು ಹಾಕೋಕ್ಕೆ ಟ್ರೈ ಮಾಡಿದಾಗ ಅದನ್ನು ಅದೇ ಒಂದು ಪಂಗಡವನ್ನು ಕೊಟ್ಟು ಓಕೆ ಎಲ್ಲರೂ ಒಂದೇ ಅಂತಂದಾಗ ನಾವು ಒಬ್ಬನ ಹಿಂದೆ ಹೋದ್ವಿ. ಅವಾಗ ನಮಗೆ ಒಂದು ಮಾನ್ಯತೆ ಸಿಕ್ತು. ಅದಕ್ಕೆ ನಿಮಗೆ ಇವತ್ತು ಕರ್ನಾಟಕದಲ್ಲಿ ಆಗಲಿ ಎಲ್ಲೇ ಹೋದ್ರೆ ಲಿಂಗಾಯತ್ ಅಂತಂದರೆ ನಿಮಗೆ ಒಂದು ಕೊಡ್ತಾರೆ ಮರೈತೆ. ಅದೇ ಹಳ್ಳಿಯಲ್ಲಿ ಹೋದರೆ ಬೇರೆಯವ್ರಿಗೆ, ಈ ಬೇರೆ ಜಾತಿಯವ್ರಿಗೆ, ಅವ್ರಿಗೆ ಕುಡಿಯಲಿಕ್ಕೆ ಇದರಲ್ಲಿ ಚಾದ ಅಂಗಡಿಯಲ್ಲಿ ಅವ್ರಿಗೆ ಬೇರೆ ಕಪ್ಪು ಬಸಿರುತ್ತೆ, ಅವ್ರಿಗೆ ಬೇರೆ ಪ್ಲೇಟ್ ಇರುತ್ತೆ. 12ನೇ ಶತಮಾನಕ್ಕಿಂತ ಮುಂಚೆ ನಿಮ್ಮ ಹಿರಿಯರು, ನಿಮ್ಮ ತಾತ ಯಾರೋ ಅವರು ಆ ಥರದ ಟ್ರೀಟ್ಮೆಂಟನ್ನು ತೊಗೊಂಡಿದ್ರು. ಬಟ್ ಒಬ್ಬ ಯಾರೋ ಮಹಾನ್ ಭಾವ ಕರೆದು ಓಕೆ ಬನ್ನಿಪ್ಪ ಎಲ್ಲ ಬನ್ನಿ, ಇವರೆಲ್ಲ ನಿಮಗೆ ಹಿಂಗೆ ಮಾಡ್ತಾ ಇದ್ದಾರೆ, ಲೆಟ್ಸ್ ಗೋ ನಮ್ಮದೇ ಒಂದು ಮಾಡ್ಕೊಳ್ಳೋಣ ಅಂದಾಗ ನಾವು ಅವ್ರಿಗೆ ಹಿಂದೆ ಹೋದ್ವಿ. ಅದಕ್ಕೆ ನಮಗೆ ಇವತ್ತೊಂದು ಮಾನ್ಯತೆ ಸಿಕ್ಕಿದೆ. ಆ ಒಂದು ರೆಕಗ್ನೈಸೇಷನ್ ಅವನು ಮಾಡಿದ ಕಷ್ಟ. ಇಷ್ಟು ಜನ ಸತ್ರು ಇದು ಸಲುವಾಗಿ. ನಾವು ಸ್ವತಂತ್ರ ಹೋರಾಟದಲ್ಲಿ ಗಾಂಧೀಜಿಯವರು ಸತ್ರು, ಭಾಳ ಜನ ಸತ್ರು ಅಂತ ಇದು ಮಾಡ್ತೀವಿ. ಅದೇ ಥರನೇ ನಮ್ಮ ಒಂದು ಮಾನವ ಧರ್ಮದ ಒಂದು ಉಳಿವಿಗಾಗಿ ಹೋರಾಡಿದಂಥ ಒಬ್ಬ ಮನುಷ್ಯನ ರೆಪ್ರೆಸೆಂಟ್ ಮಾಡಿದಂಥ ಅವನ ಹಿಂದೆ ಹೋದಂಥ ನಮ್ಮ ಪೂರ್ವಜರನ್ನ ನೆನೆಸ್ಕೊಳ್ಳೋಕ್ಕೋಸ್ಕರ ನಮ್ದೊಂದು ಕಮ್ಯುನಿಟಿ ಇದೆ. ಭಾಳ ಜನಕ್ಕೆ ಗೊತ್ತಿದೆ ಇಲ್ಲೋ ಗೊತ್ತಿಲ್ಲ, ಅದು ಮಾಡಕ್ಕೆ ಹೊರಟಿದ್ದು ಬೇರೆ ಥರ. ಅವರು ಬಸವಣ್ಣನವ್ರು ಮಾಡಕ್ಕೆ ಹೊರಟಿದ್ದು ಏನು ಅಂದರೆ, ನಮ್ಮದೇ ಇವರಲ್ಲಿ ಮೇಲು ಕೇಳು, ಇವನು ಈ ದೇವರನ್ನು ಪೂಜಿಸಬೇಕು, ಇವನು ಈ ದೇವರನ್ನ ಪೂಜಿಸಬೇಕು, ಇವನು ಸಂಸ್ಕೃತ ಓದಬೇಕು, ಇವನು ಇದನ್ನು ಓದಬೇಕು, ಇವನು ಎತ್ತಬೇಕು ಅಂತ ಅಂಥದನ್ನೆಲ್ಲ ತೆಗೆದುಬಿಟ್ಟು ಬೇರೆ ಒಂದು ಪಂಗಡ ಮಾಡಿಬಿಟ್ಟು ಇವ್ರು ಯಾರು ಬೇಡ,
ನಾವು ಹೋಗ್ಬಿಟ್ಟು ಇನ್ನೊಂದು ಪಂಗಡ ಮಾಡ್ಕೊಳ್ಳೋಣ, ಅಲ್ಲಿ ಏನು ಈ ರೀತಿಯ ಮೇಲು ಕೀಳು ಇರೋದಿಲ್ಲ, ಆ ದೇವರು ಈ ದೇವರು ಅನ್ನೋದಲ್ಲ, ಒಬ್ಬ ನಿರಾಕಾರ ದೇವರು ಇರ್ತಾನೆ, ಅವನನ್ನು ನೆನೆಸ್ಕೊಂಡು ಬಿಟ್ಟು ಒಳ್ಳೆಯ ಒಂದು ಮನೋಧರ್ಮವನ್ನು ಅಳವಡಿಸಿಕೊಳ್ಳೋಣ ಅಂತ ಒಂದು ಧರ್ಮವನ್ನು ಮಾಡಿದ್ದೆ, ಅದೇ ಲಿಂಗಾಯತ ಧರ್ಮ. ಬರ್ತಾ ಬರ್ತಾ ಅಂದರೆ ನನಗೆ ರಿಯಲೈಸ್ ಆಗಿತ್ತು, ನಾನು ಓದ್ಬಿಟ್ಟು ನಾನು ರಿಯಲೈಸ್ ಮಾಡ್ಕೊಂಡಿರೋದಿದ್ದು ಏನಾಯಿತು ಅಂತಂದರೆ, ಅವಾಗ ಯಾವ ಲೆವೆಲ್ಗೆ ಲಿಂಗಾಯತ ಧರ್ಮ ಹೋಗ್ಬೇಕಿತ್ತು ಅಂದರೆ, ಜೈನ ಧರ್ಮ ಬುದ್ಧ ಧರ್ಮ ಹೆಂಗೆ ಗೊತ್ತಿದೆ ಅಲ್ವಾ, ಆ ಥರ ಲಿಂಗಾಯತ ಧರ್ಮ ಇವತ್ತು ದಿವಸ ಇರಬೇಕಿತ್ತು. ಜನಗಳ ಇಗ್ನೋರೆನ್ಸಿಂದ, ಜನಗಳ ಇದರಿಂದ ಇವತ್ತು ಲಿಂಗಾಯತ ಅಂತಂದರೆ ಒಂದು ಕ್ಯಾಸ್ಟ್ ಆಗಿಬಿಟ್ಟಿದೆ. ಇಟ್ ಇಸ್ ನಾಟ್ ಅ ಕ್ಯಾಸ್ಟ್. ನೀವೇ ಯೋಚನೆ ಮಾಡಿ, 12ನೇ ಶತಮಾನದಲ್ಲಿ ಬಸವಣ್ಣನವರು ಅವರ ಸಮಾಜವನ್ನು ಬಿಟ್ಟು ಇನ್ನೊಬ್ಬರನ್ನ ಕಟ್ಕೊಂಡ್ಬಿಟ್ಟು ಎಲ್ಲರನ್ನೂ ಕರ್ಕೊಂಡು ಬಂದ್ಬಿಟ್ಟು ಓಕೆ ನೀನು ಯಾವುದೋ ಜಾತಿ ಆದಪ್ಪ ಪಾರಪ್ಪ, ನೀನು ಯಾವ ಜಾತಿ ಅಂತಲೇ ಅಲ್ಲ, ಯಾರು ನಿಮಗೆ ಎಲ್ಲಿ ಸ್ಥಾನಮಾನ ಸಿಕ್ಕಿಲ್ಲ, ನೀವು ಸಂಸ್ಕೃತ ಓದಕ್ಕೆ ಬಿಟ್ಟಿಲ್ಲ, ಯಾವುದು ಓದಕ್ಕೆ ಬಿಟ್ಟಿಲ್ಲ, ಎಲ್ಲರನ್ನೂ ಕರ್ಕೊಂಡ್ಬಿಟ್ಟು ಒಂದು ಧರ್ಮ ಕಟ್ಟಿದ್ರು, ನಾಟ ಜಾತಿ. ಅದೇ ಒಂದು ಭಾಳ ಜನಕ್ಕೆ ಅನಿಸುತ್ತೆ ಅಂತಂದರೆ, ನಮ್ಮದು ಒಂದು ಜಾತಿ ಅಂತಂದರೆ ಅದು ಜಾತಿ ಅಲ್ಲ, ಒಂದು ಧರ್ಮ. ನಾವು ಬೌದ್ಧ ಧರ್ಮ, ಈಗ ಈ ಎಲ್ಲ ಧರ್ಮದ ಒಂದು ಒಳ್ಳೊಳ್ಳೆ ಪಾಯಿಂಟ್ಸ್ಗಳನ್ನ ತೆಗೆದುಕೊಂಡು ಬಿಟ್ಟು ಬಸವಣ್ಣನವರು ಕಟ್ಟಿದ್ರು. ಸೊ ಅದನ್ನ ನೀವು ನೆನೆಸ್ಕೊಂಡ್ರೆ ನಮ್ಗೇನು ಅನ್ಸುತ್ತೆ ಅಂದರೆ, ಹೌದು ನಮಗೊಂದು ಆ ಥರ ಕಷ್ಟಪಟ್ಟು ನಮಗೆ ಒಂದು ಸ್ಟೇಟಸ್ ಕೊಟ್ಟರನ್ನ ನೆನೆಸ್ಕೊಳಕ್ಕೋಸ್ಕರ ಒಂದೇನೋ ಬೇಕು, ಒಂದು ಕಮ್ಯುನಿಟಿ ಅಂತ ಬೇಕು. ಆ ಕಮ್ಯುನಿಟಿಯನ್ನು ಮಾಡೋಕ್ಕೋಸ್ಕರ ನಾವು ಥಿಂಕ್ ಮಾಡಿದಾಗ ಆ ಚಾಪ್ಟರ್ ಈ ಚಾಪ್ಟರ್ ನಾವು ಹೇಳಿದ್ವಿ. ಅದಕ್ಕೆ ನಾವು ಫಸ್ಟ್ ಶಿವಾನಂದರು ಹೇಳಿದ್ರೆ ನಾವು ಒಂದು ಡಿಸ್ಕಷನ್ನೇ ಮಾಡಿದ್ವಿ, ನಮಗೆ ಚಾಪ್ಟರ್ ಗಿಪ್ಟರ್ ಏನು ಬೇಡ, ನಾವು ಹಾಗೆ ಒಂದು ಗ್ರೂಪ್ ಮಾಡ್ಕೊಂಡ್ಬಿಟ್ಟು ಒಳ್ಳೆ ಕೆಲಸ ಮಾಡೋಣ ಅಂತ ಮಾತಾಡ್ಕೊಂಡಾಗ ನಾವು ಅಂತಂದ್ವಿ, ಹಾಗೆ ಮಾಡೋದ್ರಿಂದ ನಾವು ಎಲ್ಲಿಗೆ ರೆಕಗ್ನೈಸ್, ಅಟ್ಲೀಸ್ಟ್ VSCT ಅಂತಂದರೆ ಒಂದು ಏನು ಪೇಪರ್ ವರ್ಕಿಗೆ ಇದಾಗುತ್ತೆ ಅಂತ. ನನಗೆ ಪೇಪರ್ ವರ್ಕ್ ಎಲ್ಲ ಗೊತ್ತಾಗಲ್ಲ, ಬಟ್ ನಮ್ಮ ಹುಡುಗರು ಮಹೇಶ್ ಅವರೆಲ್ಲ ಹೀಗೆ ಪೇಪರ್ ವರ್ಕ್ ಮಾಡೋದ್ರಿಂದ ಇದಾಗುತ್ತೆ ಅಂತ ಹೇಳಿದ್ರು. ಓಕೆ ಆಯಿತು, ಅದೇ ಥರ VSCT ಆದರೂ ಪರವಾಗಿಲ್ಲ. VSCT ಅವ್ರು ಮಾಡೋಕ್ಕೆ ಕೊಡಲಿಲ್ಲ ಅಂತಂದ್ರೂ ನಾವು ಮಾಡ್ತೀವಿ, ಅದರಲ್ಲಿ ಇದು ಅವರೇ ಬಂದು ರೆಕಗ್ನೈಸ್ ಮಾಡ್ತಾರೆ ಒಂದು ದಿವಸ ಅಂತ ಹೇಳಿದ್ರೆ ಶಿವ ಬಂದಿದ್ದು. ಅದಕ್ಕೋಸ್ಕರ ನಾವು ಒಂದು ಕಮ್ಯುನಿಟಿ ಮಾಡಬೇಕು ಅಂತ ನಾವು ಮಾಡ್ತಾ ಇರೋದು. ಮೇಲೆ ಅದೇ ನಾನು ಯಾರು, ಎಲ್ಲಿಂದ ಬಂದೆ, ನಾನು ಅದೇ ಹೋಲ್ ನೈಟ್ ಡಿಸ್ಕಸ್ ಮಾಡ್ತೀವಿ. ಯಾಕಂದರೆ ಮನೆಯಲ್ಲೇ ಡಿಫ್ರೆನ್ಸ್ ಇರುತ್ತೆ. ನನ್ನ ಹೆಂಡತಿ ಬೇರೆ ಥರ ಥಿಂಕ್ ಮಾಡ್ತಾರೆ, ನಾನು ಬೇರೆ ಥರ ಥಿಂಕ್ ಮಾಡ್ತೀನಿ. ಹೋಲ್ ನೈಟ್ ಥಿಂಕ್ ಮಾಡಿಬಿಟ್ಟು ನನಗೆ ಪಾತ ಇರಲಿಲ್ಲ, ಯಾಕಂದರೆ ನಾವು ನಮ್ಮ ಮನೇಲಿ ಪೂಜೆ ಮಾಡ್ತಾ ಇರಲಿಲ್ಲ, ಏನಿಲ್ಲ. ಹಳ್ಳಿಯಲ್ಲೆಲ್ಲ ಓಕೆ ಅಲ್ವಾ, ಯಾವ ಹಬ್ಬ ಬಂದಾಗ ಪೂಜೆ ಸ್ನಾನ ಇಲ್ಲ. ಸೊ ಆ ರೀತಿಯಾಗಿ ಬಂದಂಥ ಇದರಲ್ಲಿ ನಾವೇನು ಮಾಡಿದ್ವಿ ಅಂದರೆ, ನನಗೆ ಪಾತ್ರ ಇರಲಿಲ್ಲ, ಒಂದು ಹಿಂದಿನ ಪಾತ್ರ ಇಲ್ಲ. ನಾನು ಹಿಂಗೆ, ಯಾಕಂದರೆ ಹಳ್ಳಿಯಲ್ಲಿ ಅಂದರೆ ಅವ್ರಿಗೆ ಗೊತ್ತೇ ಆಗಲ್ಲ ಯಾರು ಈ ಬೇಲಿ ಜಾತ ಇದು. ಇಟ್ಸ್ ಓಕೆ ಅಂದರೆ ಭಾಳ ಕೆಳ ಜಾತಿ ಇದ್ದವ್ರಿಗೆ ಅಷ್ಟೇ ಇದು, ಉಳಿದವರೆಲ್ಲ ಸೇಮ್ ಹಿಂದೂ ಮುಸ್ಲಿಮ್ ಅಂತ. ನನಗೆ ಯಾವುದೋ ಒಂದು ರೀತಿಯ ಪಾತ್ರ ಇಲ್ಲ, ಯಾವ ಥರ ಪೂಜೆ ಮಾಡಬೇಕು ಅದು ಯಾವುದೂ ಗೊತ್ತಿರಲಿಲ್ಲ. ಇಲ್ಲಿ ಬಂದಮೇಲೆ ಓದ್ಬಿಟ್ಟು ವಚನ ತಿಳ್ಕೊಂಡ್ಬಿಟ್ಟು ನನಗೆ ಅನಿಸ್ತಾ ಹೌದು, ನಮ್ಮದು ಲಿಂಗಾಯತ ಧರ್ಮ ವಚನ ಸಾಹಿತ್ಯನೇ ನಮ್ಮ ಭಗವದ್ಗೀತೆ ಅಂತ ನನಗೆ ಅನಿಸುತ್ತೆ, ನನ್ನ ಪರ್ಸನಲ್ ಒಪಿನಿಯನ್. ಅದಕ್ಕೋಸ್ಕರ ನನಗೆ ಒಂದು ಕಮ್ಯುನಿಟಿ ಇದ್ದರೆ ಒಳ್ಳೆಯದು. ಈ ಕಮ್ಯುನಿಟಿ ಇದ್ದರೆ ಡೆಫಿನೆಟ್ಲಿ ನಾವು ಬಂದುಬಿಟ್ಟು ಆದ ಕೆಲಸ ಮಾಡ್ತೀವಿ, ಚೇರ್ ಇರ್ತೀವಿ, ಏನಾದರೂ ಮಾಡ್ತೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು. Sharanagati. This is like goosebump moment for me. Just excuse me if I say something a little too far. Basava. It's the mere word, one single word, why I am here, what I am, why I could do this, right? Without him, I would not have been here. I would have been somewhere in the back, lower caste, whatever they would have called us. That one mere person who brought us here, at least who brought me here, is Basava. Basava philosophy is action philosophy. We can't just preach. There's no preaching here, just practice. Dayave dharmada moolavaya. There's nothing without compassion. Compassion is everything. A lot of people say, you do it this way versus I do it this way, some other person does it this way. There's nothing called do it this way, that way. Do it your way. Do what you believe in, believe what you do. That's what Basava said. And one thing that made this whole community possible is the questioning ability, where Basava started questioning why these people, like when he went to temple with his sister, he saw some people
trying to get to the temple just to see the God, just the single statue. But they were not allowed to even do that, right? He started questioning why these people can't get in, but I can get in, right? That one single question started everything, the whole revolution in 12th century. So never stop anybody who starts questioning. Questioning is the fact that can make anybody glow, anything glow. Because there will be awareness when somebody starts answering the questions. Unless you hear a question, there is no way you're going to think in that way. Or think in the way to answer. As you answer more and more, you will become bright. And for VSCT, we have complete support. I think since 2004 that we have VSNE. I've been going to most of the events that we have been having. Not all, but most of them. What I have observed, what we all have observed who have been attending, is there are a couple events happening in Connecticut and a couple events in Massachusetts and some in New Hampshire. Whenever there is a function in Connecticut, it's always Connecticut plus probably up to 10% of Mass or New Hampshire. And the same case when it happens in Mass or New Hampshire, there will be like 10% from our side. But a lot of people are interested. As we all see today, there are like a lot of people. When we started VSNE, all that we needed was like 10 families representation to form a formal community. The name called VSNE. Here we have, as Sadanand was saying, we have like 40 plus families, out of which 30 plus have accepted the RSVP for the event. If you take the facts, it's actually 75% of Connecticut says yes or agreed to come to this function because they're interested. There's always one baby step to start anything. So this is a huge step, not just a baby step. I thank all the people we have organized today, as I know Sadanand, Mahesh, and a few other people. This is a huge step. And we completely support this. And we would like to see everybody participate in most of the events whenever possible, at least whenever possible. So when we start something, I think it will always be good because there is no reason. Because a lot of times what I've heard is like it's too far to drive to go to the event in Massachusetts. So there is no such reason anymore because we're going to have one here, right here, which is like an hour at the max, hour driving distance. So hopefully this will help a lot of people to gather all those in all those events. So I think it's a good step and wish you all the best. Thank you. Thank you, Vijay. Very good points. Next, I want to request Dr. Nagaraj Nityananda Balu, so tell their feedback and opinion. ಎಲ್ಲರಿಗೂ ನಮಸ್ಕಾರ. ನಾನು VSNE ಸ್ಟಾರ್ಟ್ ಮಾಡೋಕ್ಕೆ ಐ ಕ್ಯಾನ್ ಸೇ ಐ ವಾಸ್ ರೆಸ್ಪಾನ್ಸಿಬಲ್.
we met the person who was in charge all these years, almost, in Atlanta. I suggested, start these things. We could not do it. Me and Shivanand and Mark used to talk about this and that. At that time, there was not enough numbers as we speak. There was not enough strength to do that. We're all widespread here and there, very scarce. We occasionally used to meet. So by the time we met him, there were a lot of people, different people came from, because of so many reasons. Immigration had improved. A lot of family had come in here by 1999. That was a good time to do it, and I suggested him, I suggested the name to VSNE and put all the 5 states. So anyway, it went very well, we did very well, we did show that we could really do things very well. And that's evidence of, the conference we did in Boston was very, very successful in every way. So, as previous speakers have said, that we don't have to worry about whether they will recognize or not. If you want to get together, it's up to you. All of the people who are here in Connecticut and whoever else wants to join us. So it's up to them. We show them what we can do, what we can achieve. So they will come to us, they will recognize us. They are already asking us because nobody else wants to take up the job. Nobody wants to do anything. So they are falling back on us because they know we are capable of executing things. So I am almost confident, I'm sure that if we all stick together, we could really achieve this, bring them here, and show us what we did, they will really recognize. I just have a prepared speech so that I'm going to speak this one. I would like to thank all the people who have come together and made this gathering possible. Everybody who is here are very enthusiastic and have a goal to achieve, but that goal is in several miles away still. I hope all our enthusiasm stays as fresh as today and helps us towards our goal. There should be a discussion and opinion put forward by everybody, like everybody should come and speak whatever they feel, whether it's tuba, Pufara thing, whatever they have, they should speak their mind. One of the reasons there has been support for a Connecticut chapter is that VSNE events are spread out and sometimes long distance travel makes it difficult for us. And Connecticut Veerashaivas to make it to these VSNE gatherings. In addition, because VSNE draws from so many surrounding states, we Connecticut Veerashaivas can sometimes feel lost in the mix. I think that's what happened. I think something happened and they sent us, if you want to do the conference next year, but what we did was right. I strongly agree with that because we had 2 events here back to back, and it's very difficult to attract people to the same place. So somebody else should pick up that and do it. The very reason they're asking us to do it again here is nobody else is not capable, or they don't want to do it, they're not interested. Something is happening, so they're not doing it. So we definitely are doing, and we are in the right way, so we should continue to do that. It's all up to you. And furthermore, we could have a very healthy competition of ideas, which is good for the growth of the greater VSNA community as a whole. However, with our own VSA chapter, we can risk becoming isolated from our fellow Veerashaivas. We will miss out on meeting with them if we exclusively
have our own meetings and celebrations, I think it might be important for us to consider as we embark on this new endeavor, ways we can keep connected with our greater VSNE and VSNA community and maintain harmonious and cordial and mutually beneficial relations with them. That's what I feel. Because it's not just we are just going away from them. We just want, because we have enough strength to do it, so we can have our own chapter. That doesn't mean we are connecting our relations with them or anything like that. We should have mutual talking, whatever we need help, we should ask them. And we should also will be willing to give help to them. So it's up to you guys, whatever you want to do. I know how was the last meeting I attended, first one. How is this one? There is a lot of energy here. So we can do it. I know it's not all the people who came here, but because of so many reasons, I made it a point to come here today because I was almost not able to come. But I said it is important, I had to go today. Because first meetings are very important because it really brings us together. And this enthusiasm should be maintained, and then only we can achieve anything. Thank you. Thank you. ಈಗ ಅನಿಲ್ ಅವರಿಗೆ ಓಕೆ ಶಿಲ್ಪ ಅವರು ರೆಡಿ ಇದ್ದಾರೆ. ನೆಕ್ಸ್ಟ್ ಅನಿಲ್ ಅವರು. ನಮಸ್ಕಾರ ಎಲ್ಲರಿಗೂ. ಈಗ ನನಗೆ ಗೊತ್ತು ನಿತ್ತು ನಗ್ತಾ ಇದ್ದಾರೆ ಸೂರಜ್ ಅವರು. ಅವ್ರು ಹೇಳ್ಬೋದು, ಈಗ ನಾನು ಸೂರಜ್ ಅವ್ರು ಹೇಳ್ಕೊಂಡೆ ಇದು ಕಾಲು ಎಳಿತೀನಿ ನಾನು ಈಗ. ನಾನಿಲ್ಲೇನು ನೆಗೆಟಿವ್ ಪಾಸಿಟಿವ್ ಅಂತ ಏನು ಮಾತಾಡೋದಿಲ್ಲ ಇಲ್ಲ. ಇಲ್ಲಿ ಆ್ಯಸ್ ಅಂಕಲ್ ಆಲ್ರೆಡಿ ಟೋಲ್ಡ್ ಇದು ನಮ್ಮ ಮಕ್ಕಳ ಬಗ್ಗೆ ಮಾಡಬೇಕು ಅಂತ. ಸೊ ಐ ಕಂಪ್ಲೀಟ್ಲಿ ಅಗ್ರಿ ವಿತ್ ವಾಟ್ ಎವರ್ ಪಾಯಿಂಟ್ಸ್ ಎವ್ರಿ ಒನ್ ಬ್ರಾಡ್. ಹಿಯರ್ ಐಮ್ ಬೇಸಿಕಲಿ ಸೇಯಿಂಗ್ ದರ್ ಇಸ್ ನಾವು ಏನು ಮಾಡ್ತಾ ಇದ್ದೀವಿ, ಆರ್ ವಿ ಸೇಯಿಂಗ್ ಜಾತಿನ ಧರ್ಮನ? Okay, if everybody is talking about Lingayat Jati, then I'm definitely not interested in coming for these things. I don't want to come. It's my pure opinion I'm talking. And then, if it is a dharma, fine, we need to follow because it has so much good things in it. Sure, I'm there. But here, when you're talking about dharma, and someone has just mentioned, our name is not recognized anywhere. So it should be recognized because of your work, not because of your chapter or it's because of your anything else. It should be So if that's the case, how many of us personally dig into yourself? How many of you are following the principles of Basava? When we talk, we talk so many vachanas, we can say hundreds together at once, but do we really follow in our mind? So when we cannot follow ourselves, what the dharma or jati we are going to give to our kids? This is the basic fundamental. I'm not saying everybody is not following or everybody is following. It is not a question who is following or who is not following. Here it is a question when we want to give something good to our kids. Do we capable of doing that? So if we improve ourselves, we can do it. But how many of we are really doing that? That's the only thing. And as Uncle said, even I was a part of New England chapter when it was formed in Nagaraj Uncle's house. I was there. I didn't really do anything. I know that. I really didn't do anything. But there are people who really did well, and they went ahead and they made they brought all our Veerashaivism, whatever you're calling, they brought everyone under one umbrella. But did those people really follow the principles? Did they ever give respect to our elders when there was a time, when there was a chance? Did they really follow it? No, when they cannot follow it, they just want to come and form an organization. I'm really sorry, I'm not saying against the organization. We should have an organization. My fundamental is when we cannot really respect our elders. As Uncle already told, it's a community we are building. Did we give respect to any of our uncles here, who were part of New England? No. Then I don't think so. We have any way near to follow what Basavana is saying.
I'm not saying like, it's like all of us. I'm just like including me, I'm saying like, So if that's the case, like, do I have to be really like, part of this or not? I don't know. That's why like, when everyone asks me about like, okay, you want to come, like, wherever I said like, when I'm not convinced myself, then I really don't want to come as like, but only thing I definitely want to support because it's for our kids. They want to do something good, sure, I will definitely. But at the same time, I want to put a question on whoever is starting or whoever is going to join, do they really commit themselves to follow the principles? I'm not talking about like, you do puja or you do like, meditation for an hour or you just say about Veerasaivism or something, no. If I have to like, give a good culture to my son, I can take him to anywhere. I can teach him the Jainism. Because why people recognize them is they do the work. They won't just preach or do anything. They first follow themselves. And then the kids will automatically follow. But are we really following it? Not really. Because whenever the parents come from India, what the impression they are giving, oh, ಏನು ಮಾಡ್ತಾರಪ್ಪ ವೀಕೆಂಡ್ ಮೀಟ್ ಆಗ್ತಾರೆ ಕುಡಿತಾರೆ ಗಂಡಸರು ಆ ಕಡೆ ಕೂತ್ ಕುಡಿತಾರೆ ಹೆಣ್ಮಕ್ಳು ಈ ಕಡೆ ಕೂತ್ ಹರಟಿ ಹೊಡಿತಾರೆ ಮಕ್ಕಳು ತಮ್ಮ ಪಾಡಿ ತಾವು ಆಡ್ತಾರೆ ಹೋಗ್ಬಿಡ್ತಾರೆ ಅಷ್ಟೇ ಸೊ ದಿಸ್ ಇಸ್ ದ ಇಂಪ್ರೆಷನ್ ವಿ ಆರ್ ಗಿವಿಂಗ್ ಬ್ಯಾಕ್ ಹೋಮ್ ಸೊ ಇಫ್ ವಿ ವಾಂಟ್ ಟು ಡೂ ದಿಸ್ ಐ ಆಮ್ ಸಾರಿ ಐ ಆಮ್ ಲೈಕ್ ಡೆಫಿನೆಟ್ಲಿ ಡೋಂಟ್ ವಾಂಟ್ ಟು ಕಮ್ ಹಿಯರ್ ಫಾರ್ ದಟ್ ಐ ಹ್ಯಾವ್ ಅ ಕನ್ನಡ ವೈಸ್ ಲೈಕ್ ವಾಟ್ ಎವರ್ ಕನ್ನಡ ಕೂಟ ಆರ್ ವಾಟ್ ಎವರ್ ಇಟ್ ಈಸ್ ಐ ಹ್ಯಾವ್ ದಟ್ ಐ ಕ್ಯಾನ್ ಗೋ ದೇರ್ ಆರ್ ಸೋ ಮೆನಿ ಇಂಡಿಯನ್ ಅಸೋಸಿಯೇಷನ್ಸ್ ಐ ಕ್ಯಾನ್ ಗೋ ಅಂಡ್ ಫಾಲೋ ದಮ್ ವೈ ಐ ಹ್ಯಾವ್ ಟು ಕಮ್ ಹಿಯರ್ ದೇರ್ ಹ್ಯಾಸ್ ಟು ಬಿ ಸಮಥಿಂಗ್ I'm talking about ourselves. If we follow, then I'm sure our kids will definitely follow. But when we are not, I don't think still we are ready to follow the principles of Basavanna, then I don't know. Okay, I think let me stop here. Okay, this was just my opinion and my personal thing. I'm not against the forming any group or anything. I completely support whatever I can do. I will definitely do as Veerashaivism. But only thing I don't want to start there is ಜಾತಿ ಬಡ್ದಾಡ್ಬೇಡ್ರಿ ಅಂತ ಬಸವಣ್ಣ ಹೇಳಿದ್ದೆ ಅದಕ್ಕೆ ನಾನು ಜಾತಿ ಅಂತ ಬೆನ್ನು ಹತ್ತಲ್ಲ ಒಂದು ನನ್ನ ಮಕ್ಕಳಿಗೆ ಒಂದು ಒಳ್ಳೇದಾಗುತ್ತೆ ಅಂದರೆ ನಾನು ಡೆಫಿನೆಟ್ಲಿ ಬರ್ತೀನಿ ಅಷ್ಟೇ ಥ್ಯಾಂಕ್ ಯು ಇಲ್ಲಿ ಒಪಿನಿಯನ್ ಏರ್ ಮಾಡೋಕ್ಕೆ ಅಷ್ಟೇ ನನಗೆ ಬಿಟ್ಟಿರೋದು ಒಪಿನಿಯನ್ ಮೇಲೆ ಮತ್ತೆ ಒಪಿನಿಯನ್ ಹೇಳಬಾರ್ದು ಸೊ ಬಟ್ ಒನ್ ಥಿಂಗ್ ಅಂತೂ ಶೂರು ನಮ್ಮ ಎಕ್ಸಿಕ್ಯೂಟಿವ್ ಕಮಿಟಿಗೆ ಒಂದು ಮೆಂಬರ್ ಶಾರ್ಟ್ ಲಿಸ್ಟ್ ಆದಾಗಿದೆ ಸೊ ಖಂಡಿತ ನೀವು ಬಂದು ಇದೆಲ್ಲ ಚೇಂಜಸ್ ಮಾಡಬೇಕು ಸೊ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ. ಬಸವಣ್ಣವರು ಹೇಳೋದು ದಯೆ ಧರ್ಮದ ಮೂಲವಯ್ಯ ಅಂತ. ನನ್ನ ಪ್ರಕಾರ ನನ್ನ ಸಲಹೆ ಇದು ನನ್ನ ಪರ್ಸನಲ್ ಒಪಿನಿಯನ್ ಹೇಳೋದು ಅಂದರೆ ಬಸವಣ್ಣವರು ಯಾವುದು ಕೆಟ್ಟದಂತ ಹೇಳ್ಕೊಟ್ಟಿಲ್ಲ, ಎಲ್ಲದೂ ಒಳ್ಳೇದನ್ನೇ ಹೇಳಿರೋದು, ಅವ್ರು ಒಳ್ಳೇದೇ ಮಾಡಿದಾರಲ್ಲ. ಸೊ ನಮ್ಮ ಫ್ಯಾಮಿಲಿ ಕಂಪ್ಲೀಟ್ ಸಪೋರ್ಟ್ ಇದೆ. ಬಟ್ ಒಂದೆರಡು ಮೂರು ಕೋರಿಕೆ ಏನಂದರೆ, ನಾನು ನಿನ್ನೆ ನಮ್ಮ ಫ್ರೆಂಡ್ ಹತ್ರ ಮಾತಾಡ್ತಾ ಇದ್ದೆ, ನಾವು ಈ ಥರ ಪ್ರೋಗ್ರಾಮ್ ಇದೆ ದೇವಸ್ಥಾನದಲ್ಲಿ ಹೋಗ್ತಾ ಇದ್ದೀವಿ ಅಂತ. ಏನಕ್ಕೆ ಅಂತ ಕೇಳೋದು, ವೀರಶೈವದ ಸಂಘದ್ದು ಡಿಸ್ಕಷನ್ ಇದೆ ಅಂತ ಹೇಳಿದೆ. ಅವ್ರ ಮುಖ ನೋಡೋ ಒಂಥರ ಇದಾಯಿತು, ಇವರೇನು ಬರೀ ವೀರಶೈವ ಅಂದರೆ ಬರೀ ಜಾತಿ ಬಗ್ಗೆ ಮಾತಾಡ್ತಾರೆ. ಸೊ ನನ್ನ ಸಲಹೆ ಅಂದರೆ ವೀರಶೈವ ಅನ್ನೋ ಹೆಸರು ಬೇಡ, ಬಸವಣ್ಣವ್ರದ್ದು ಏನೋ ಒಂದು ಪ್ರಿನ್ಸಿಪಲ್ ಹೆಸರು ತೊಗೊಂಡು ಅದ್ರ ಮೇಲೆ ಒಂದು ಸಂಘ ಮಾಡಿದ್ರು ಓಕೆ. ಯಾಕಂದರೆ ಬೇರೆಯವ್ರಿಗೆ ಇಂಪ್ರೆಷನ್ ಬರೋದು ವೀರಶೈವ ಅಂದರೆ ಹೌದು. ಇನ್ನೂ ಎಷ್ಟೋ ಜನರಿಗೆ ಇದು ಧರ್ಮ ಅಂತ ಗೊತ್ತಿಲ್ಲ, ಎಲ್ಲ ಜಾತಿ ಅಂತಲೇ ಇಟ್ಕೊಂಡಿದ್ದಾರೆ. ಇವು ಕರ್ನಾಟಕದಲ್ಲೂ ಅಷ್ಟೇ, ಇಲ್ಲೂ ಅಷ್ಟೇ, ಎಲ್ಲೇ ಒಂದು ವೀರಶೈವ ಅಂದರೆ ಅದೊಂದು ಜಾತಿ, ಲಿಂಗಾಯತರ ಜಾತಿ ಅಂತ ಮಾತಾಡ ಅದಕ್ಕೆ ಆ ಹೆಸರಲ್ಲಿ ಸ್ವಲ್ಪ ಚೇಂಜ್ ಮಾಡಿದರೆ ನಾನು ಸ್ವಲ್ಪ ಅಷ್ಟೇ. ವೀರಶೈವ ಅನ್ನೋದು ಬಿಟ್ಬಿಟ್ಟು ಬೇರೆ ಬಸವಣ್ಣದ ಪ್ರಿನ್ಸಿಪಲ್ ಏನೇ ಇರುತ್ತೋ ಅದರಲ್ಲಿ ಒಂದು ನೇಮ್ ತಗೊಂಡು ಸಂಘ ಮಾಡಿ. ಆಮೇಲೆ ಕಮಿಟ್ಮೆಂಟ್ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಇವರು ಸದಾನವರು ಹೇಳಿದ್ರು ಒಂದು ಮಗು ಬೆಳೆಸ್ಬೋದು ಎಷ್ಟು ಕಷ್ಟ ಇದೆ. ಯಾಕಂದ್ರೆ ನನಗೂ ಇಬ್ಬರು ಟ್ವಿನ್ಸ್ ಇದ್ದಾರೆ, ಅದ್ರ ಕಷ್ಟ ನನಗೆ ಗೊತ್ತೇನು ಅಂತ. ಇದು ಸುಮ್ಮನೆ ಬಾಲ್ ಹೇಳೋದು ಅಂತಲ್ಲ, ಕಮಿಟ್ಮೆಂಟ್ ಮಾಡಿದ್ಮೇಲೆ ಎಲ್ಲರೂ ಆ ಟೈಮಿಗೆ ಬರೋದು ಮಾಡಲೇಬೇಕು ಕಂಪಲ್ಸರಿ ಆಗಿ. ಸೊ ನಮ್ಮ ಫ್ಯಾಮಿಲಿ ಅಂತೂ ಸಂಪೂರ್ಣವಾಗಿ ಸಪೋರ್ಟ್ ಕೊಡ್ತೀವಿ ಇದಕ್ಕೆ. ನನ್ನದು ಒಂದೇನೋ ಒಂದು ಸಲ ಅಂದರೆ ಹೆಸರು ಮಾತ್ರ ಚೇಂಜ್ ಮಾಡಿ ಅಷ್ಟೇ. ಖಂಡಿತ ನಾವು ಈ ಪ್ಲ್ಯಾನ್ ಹಾಕೊಂಡಾಗ ಎಲ್ರಿಗೂ ಅವಕಾಶ ಕೊಡಬೇಕು ಮಾತಾಡೋಕ್ಕೆ ಅಂದಾಗ ಇಷ್ಟೊಂದು ಸಕ್ಸಸ್ ಆಗುತ್ತೆ ಅಂದ್ಕೊಂಡಿರಲಿಲ್ಲ. ಚೆನ್ನಾಗಿ ಬರ್ತಾ ಇದೆ. ಇನ್ನೊಂದು ಸ್ವಲ್ಪ ಯಾರು ಜಾಸ್ತಿ ಮಾತಾಡ್ತಾ ಇಲ್ಲ. ಸೊ ಆ ಕಡೆಯಿಂದನೇ ನೆಗೆಟಿವ್ ಬರ್ತಾ ಇದೆ. ಸೊ ಮುಂದೆ ಬನ್ನಿ. ಸೊ ನೆಕ್ಸ್ಟ್ ಯಾರು ಬೇಕಾದ್ರೂ ಬರ್ಬೋದು. ಸಂತೋಷ ನೆಗೆಟಿವ್ ಅಂದರೆ ನೆಗೆಟಿವ್ ಸಂತೋಷ ರಾಂಗ್ ಚಾಯ್ಸ್ ಆಫ್ ವರ್ಡ್. ಸಂತೋಷ ಅಪೋಸಿಷನ್.
Where are we getting? Right. That was the wrong child support. ಸೊ ನಾನು 1 ವರ್ಷ ಆಯಿತು ಕರ್ನಾಟಕಕ್ಕೆ ಬಂದು. 1 ವರ್ಷದಲ್ಲಿ ಸುಮಾರು ವಚನಾಮೃತ ಪ್ರೋಗ್ರಾಮ್ಗಳು ಅಟೆಂಡ್ ಮಾಡಿದ್ವಿ. ಆ್ಯಕ್ಚುಲಿ ನಾಮಕಾವಸ್ಥೆ ನಾನು ಸೆಕ್ರೆಟರಿ VSNEಗೆ, ಬಟ್ ಒಂದ್ಸಲಿಗೂ ಫಂಕ್ಷನ್ ಅಟೆಂಡ್ ಮಾಡೋಕ್ಕಾಗಿಲ್ಲ. ಅದೇ ಮೇನ್ ರೀಸನ್ ನಾನು VSCT ಸಪೋರ್ಟ್ ಮಾಡ್ತೀನಿ. ಈಗ ನಮ್ಮ ತಂದೆ ತಾಯಿಯವ್ರು ಬಂದಿದ್ದಾರೆ, ಅವ್ರಿಗೆ ನಾನು ದೀಪಾವಳಿ ಹಬ್ಬಕ್ಕೆ ಕರ್ಕೊಂಡು ಹೋಗ್ಬೇಕು VSNE ಫಂಕ್ಷನ್ಗೆ ಅಂತ ತುಂಬ ಆಸೆ, ಹೋಗೋಕ್ಕಾಗಲ್ಲ, ಸುಮಾರು ಕಮಿಟ್ಮೆಂಟ್ಸ್. ಸೊ ಇದೇ ಮೇನ್ ಇದರಿಂದ ನಮ್ಮ ಫ್ಯಾಮಿಲಿ ಖಂಡಿತವಾಗ್ಲೂ VSCT ಸಪೋರ್ಟ್ ಮಾಡ್ತೀವಿ. ಇನ್ನೊಂದು ಪ್ರಿನ್ಸಿಪಲ್ಸ್, ನಾವೆಲ್ಲ ಮಾತಾಡ್ತಾನೆ ಇದ್ದೀವಿ ಪ್ರಿನ್ಸಿಪಲ್ಸ್ ಹೇಗೆ ಸಪೋರ್ಟ್ ಮಾಡಬೇಕು ಅಂತ. ನಾನು ಜಾಡ ಅಂತ ತುಂಬ ಒಳ್ಳೆ ಪಾಯಿಂಟ್ ಹೇಳ್ತೇವೆ. ಇನ್ನೊಂದು 10 ವರ್ಷಕ್ಕೆ ನಾವೆಲ್ಲ ದೇವಸ್ಥಾನ ಮುಚ್ಚಬೇಕು ಅಂತ. ಯಾಕೆ ನಮ್ಮ ಜನ್ರೇಷನ್ ನಾವು ಸಪೋರ್ಟ್ ಮಾಡ್ತೀವಿ ಟೆಂಪಲ್, ನೆಕ್ಸ್ಟ್ ಜನ್ರೇಷನ್ ಬರೋರು ಗ್ಯಾರಂಟಿ ಸಪೋರ್ಟ್ ಮಾಡಲ್ಲ. ಇದೇ ಈಗ ಸಿಕ್ಕಿಸಮ್ ಆಗಲಿ ಜೈನಿಸಮ್ ಆಗಲಿ, ನಾನು ಸಿಕ್ಕಿಸಮ್ ಯಾರೋ ಒಬ್ಬ ಸೆಕೆಂಡ್ ಜನರೇಷನ್ ಸಿಖ್ ಹತ್ರ ಮಾತಾಡ್ತಾ ಇದ್ದೆ. ಅವನು ಯಾವ್ದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾನೆ ಸಿಕ್ಕಿಸಮ್ ಅಂದರೆ ಬಿಕಾಸ್ ಆಫ್ ಪ್ರಿನ್ಸಿಪಲ್ಸ್. ಅವರು ಜಾತಿಯಾಗಲಿ ಯಾವ್ದ್ರಿಂದ ಸಪೋರ್ಟ್ ಮಾಡ್ತಾ ಇಲ್ಲ, ಪ್ರಿನ್ಸಿಪಲ್ಸ್. ನಾವು ಮಕ್ಕಳಿಗೆ ಈ ಪ್ರಿನ್ಸಿಪಲ್ಸ್ನ ಈ ವಚನಾಮೃತದಲ್ಲಿ ನಾವು ಮಾತಾಡ್ತೀವಿ ಪ್ರತಿ ತಿಂಗಳು. ನಾವು ಪ್ರಿನ್ಸಿಪಲ್ಸ್ನೇ ಸಖತ್ ಹೈಲೈಟ್ ಮಾಡ್ತಾ ಇದ್ದೀವಿ. ಈ ಪ್ರಿನ್ಸಿಪಲ್ಸ್ನ ಹೈಲೈಟ್ ಮಾಡಿದ್ರೆ ಡೆಫಿನೆಟ್ಲಿ ದೇ ವಿಲ್ ಸಪೋರ್ಟ್ ಪ್ರಿನ್ಸಿಪಲ್ಸ್. ಆ್ಯಕ್ಚುಲಿ ಅವ್ರ ಜಾತಿ ಬಗ್ಗೆ ಅವ್ರಿಗೆ ಅರ್ಥನೇ ಆಗಲ್ಲ ಏನು, ಯಾಕೆಂದ್ರೆ ನಾವು ಇಂಡಿಯಾದಿಂದ ಬಂದಿದ್ದೀವಿ, ನಮ್ಗೆ ಗೊತ್ತು ಜಾತಿ ಹಿಂಗಿರುತ್ತೆ ಅಂತ. ಬಟ್ ದೇ ವೋಂಟ್ ಅಂಡರ್ಸ್ಟ್ಯಾಂಡ್ ಎನಿಥಿಂಗ್ ಅಬೌಟ್ ರಿಲಿಜನ್. ನಾವು ಪ್ರಿನ್ಸಿಪಲ್ಸ್ನ ಸಪೋರ್ಟ್ ಮಾಡಿದ್ರೆ ಡೆಫಿನೆಟ್ ಆಗಿ ಇದು ಸಕ್ಸಸ್ಫುಲ್ ಆಗುತ್ತೆ. ಆಮೇಲೆ ನಮ್ಮ ವೀರಶೈವಿಸಮ್ನ ನಾವು ಆ್ಯಕ್ಚುಲಿ ನಮ್ಮ ನೆಕ್ಸ್ಟ್ ಜನ್ರೇಷನ್ಗೂ ನಾವು ಟ್ರಾನ್ಸ್ಮಿಟ್ ಮಾಡ್ಬೋದು ಅನ್ಸುತ್ತೆ. ಸೊ ನಮ್ಮ ಫ್ಯಾಮಿಲಿಯಿಂದ ಖಂಡಿತವಾಗ್ಲೂ ಸಪೋರ್ಟ್ ಇದೆ VSCTಗೆ. ಆ್ಯಂಡ್ ಏನು ಸಪೋರ್ಟ್ ಇದ್ರು. ಥ್ಯಾಂಕ್ ಯು ಸಂತೋಷ್. ಗಿರೀಶ ಕಬಿನಾಡ ಅವರ ಒಪಿನಿಯನ್ ಹೇಳಬೇಕಿತ್ತ? ಥ್ಯಾಂಕ್ ಯು ಎವ್ರಿಬಡಿ. ಆ್ಯಕ್ಚುಲಿ ನಂದು ಏನೂ ಮಾತನಾಡೋದೇನಿಲ್ಲ. ಆ್ಯಕ್ಚುಲಿ ಇಟ್ಸ್ ಜಸ್ಟ್ ಆ್ಯಡ್ ಆನ್ ಎಲ್ಲರೂ ಹೇಳಿದ್ದಕ್ಕೆ. ಏನು ಹೇಳಬೇಕಪ್ಪ ಅಂದರೆ, ನಾನು ಬ್ಯಾಂಗ್ಳೂರಲ್ಲಿ ಇದ್ದಾಗ ನನಗೆ ಇದ್ರ ಬಗ್ಗೆ ಇಷ್ಟು ಬಸವಣ್ಣವ್ರ ಪ್ರಿನ್ಸಿಪಲ್ಸು ಇದ್ರ ಬಗ್ಗೆ ಎಲ್ಲ ಜಾಸ್ತಿ ಗೊತ್ತಿರಲಿಲ್ಲ. ಅಂದರೆ ನಾನು ಅಟೆಂಡ್ ಮಾಡ್ತಾಯಿದ್ದೆ, ಬಟ್ ನಾವು ಇಲ್ಲಿ ಯಾವಾಗ ಬಂದೋ ಇಲ್ಲಿಗೆ ಬಂದಮೇಲೆ ಅದ್ರದ್ದು ಡಿಫಿಷಿಯನ್ಸಿ ಏನು ಅಂತ ಗೊತ್ತಾಯ್ತು. ಸೊ ಅದೇ ಥರ ಅದನ್ನು ನಮ್ಮ ಮಕ್ಕಳಿಗೆ ತೋರಿಸ್ಬೇಕು ಅಂತಲೂ ಇವಾಗ ಗೊತ್ತಾಗ್ತಾ ಇದೆ. ಸೊ ಇದ್ರ ಆ್ಯಕ್ಚುಲಿ ಜಾಡ ಅಂತ ಹೇಳಿದರು. ಸೊ ಇಟ್ಸ್ ಅ ವೆರಿ ವ್ಯಾಲಿಡ್ ಪಾಯಿಂಟ್, ಎಸ್ಪೆಷಲಿ ಇಮಿಗ್ರೇಷನ್ ಎಕ್ಸಾಂಪಲ್ ಕೊಟ್ಟು ಹೇಳಿದ್ದವರು. ಸೊ ಅದ್ರ ಪ್ರಕಾರ ನಾವು ಇದನ್ನು ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗಲಿಲ್ಲ ಅಂತಂದರೆ, ಸೊ ನಮ್ಮ ಮಕ್ಕಳಿಗೆ ಏನೂ ಗೊತ್ತಿರಲ್ಲ. ಎಸ್ಪೆಷಲಿ ನನಗೆ ಬಸವ ಪ್ರಿನ್ಸಿಪಲ್ಸ್ ಆ್ಯಂಡ್ ರಾಮಾಯಣ, ಮಹಾಭಾರತ ಇದನ್ನೆಲ್ಲ ಹುಟ್ಟಾಗಿಂದ ನಾನು ಅಂದರೆ ಇಂಡಿಯಾದಲ್ಲಿದ್ದಾಗ ಇದ್ರ ಬಗ್ಗೆ ಎಲ್ಲ ನಾನು ಚೆನ್ನಾಗಿ ತಿಳ್ಕೊಂಡಿದ್ದೆ. ಅದೇ ನನ್ನ ಮಗಳ ಬಗ್ಗೆ ನಾನು ಯೋಚನೆ ಮಾಡಿದಾಗ ಅವಳಿಗೆ ಏನೊಂದು ಗೊತ್ತಿಲ್ಲ. ಸೊ ನಾವು ಏನು ನಮ್ಮ ಧರ್ಮ ಬಗ್ಗೆ ಏನು ತಿಳಿಸ್ಬೇಕು, ಸೊ ಹೌ ದೇ ಶುಡ್ ಕಲ್ಟಿವೇಟ್ ದಿಸ್ ಪ್ರಿನ್ಸಿಪಲ್ಸ್. ಸೊ ಇದನ್ನು ನೋಡಿದ್ರೆ ಎಸ್, ವಿ ಶುಡ್ ಕಲ್ಟಿವೇಟ್ ದೀಸ್ ಥಿಂಗ್ಸ್ in the foreign country. So and other concern is ಇದನ್ನು ಎಷ್ಟು ಫ್ರೀಕ್ವೆಂಟಾಗಿ ಮಾಡ್ತೀವಿ. ಸೊ ಫಸ್ಟ್ ಏನು ಅಂತಂದರೆ, ನಾವು ಈಗ ಇದೆ ನಮ್ಮದು VSNE ಆಲ್ರೆಡಿ ಇಸ್ ದೇರ್. ಸೊ ಬಟ್ VSNE ಇಸ್ ದೇರ್. ನಾನು ಏನು ಯೋಚನೆ ಮಾಡ್ತೀನಿ ಅಂದರೆ, ನಾನು ಸ್ವಿಮ್ಮಿಂಗ್ ಹೋಗ್ತೀನಿ. ಸ್ವಿಮ್ಮಿಂಗ್ ಹೋದಾಗ ಫಸ್ಟು ಯಾವುದೋ ವರ್ಷಕ್ಕೆ ಒಂದ್ಸತಿ ಸ್ವಿಮ್ಮಿಂಗ್ ಹೋಗ್ತಾ ಇದ್ದೆ. ಸೊ ಇವಾಗ ದೆನ್ YMCAಗೆ ಸೇರಿದ್ವಿ, ನನ್ನ ಮಗಳು ಸೇರಿದ್ದಾಳೆ, ನಾನು ಹೋಗ್ತಾ ಇದ್ದೀನಿ. ಸೊ ಇವಾಗ ವೀಕ್ಲಿ ಒನ್ಸ್ ಹೋಗ್ತೀನಿ. ಅದೇ ಯೋಚನೆ ಮಾಡ್ತೀನಿ, ಅದೇ ಸ್ವಿಮ್ಮಿಂಗ್ ಪೂಲು ನಮ್ಮ ಮನೆ ಕಾಂಪ್ಲೆಕ್ಸಲ್ಲೇ ಇದ್ದಿದ್ರೆ ನಾನು ದಿನ ಹೋಗ್ತಿದ್ದಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಸೊ ಅದೇ ಥರ ಈಗ ಈ VSNE ಅಥವಾ ಎಲ್ಲೋ ಫಂಕ್ಷನ್ ಆಯಿತು ಅಂತಂದರೆ, so how frequent we can go. So I definitely agree, I have to cultivate these principles to my daughter or other kids. But what is the effort we are doing in this? So ಇದನ್ನು ನಾವು ನಮ್ಮ ಇದರಲ್ಲೇ ಮಾಡಿಕೊಂಡ್ರೆ, and we can cultivate more, we can go more and more frequent and more cultivate. So ಇನ್ನೊಂದು ಹೇಳಬೇಕು ಅಂದರೆ, ಇದ್ರೊಳಗೆ ಮಲ್ಲಿಸನಪ್ಪನವ್ರು ಒಂದು ಒಳ್ಳೆಯ ಇದನ್ನು ಹೇಳಿದರು. ಏನಂದರೆ ನಮ್ಮದು ಧರ್ಮ ಅಂತ. ದಟ್ ವಾಸ್ ಅ ವೆರಿ ವೆರಿ ವ್ಯಾಲಿಡ್ ಪಾಯಿಂಟ್ ಐ ಫೀಲ್. ಸೊ
I totally agree that it is now, it's not just like a linga and jati or something. So it's a dharma, and we all should follow that. So I mean, that is a very good point. And sorry, ಹೆಸರು ಗೊತ್ತಾಗಲಿ ಅನಿಲ್. So ಅವರು ಹೇಳಿದ್ರು, that is also a very nice point. So I mean, we should all consider and to go forward with this, right? But I mean, to take it forward, I completely agree that we should have some organization. I don't say the word, but I don't say the name of the organization, as Anil said. So yes, we should have it in our own in our own place. So thank you. ಥ್ಯಾಂಕ್ ಯು. ಈಗ ಓಂ ಶಂಕರ್ ಅಂಕಲ್ ಅವರ ಹೇಳ್ಬೇಕಲ್ಲ ಒಪಿನಿಯನ್. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಓಂ ಶಂಕರ್ ದೊಡ್ಡಮನೆ. Here in Connecticut area for last 7 years, and you see there is a lot of utsaha ಇದೆ ಎಲ್ಲ ಕಡೆನೂ. ಎಲ್ಲರೂ they are interested in forming our own chapter, and in addition there is a geographic advantage because we don't have to drive hundreds of miles to attend any function actually. So that is the another advantage we have got. And only thing is we need to have a lot of commitment, especially the financial and personal time, and everyone should take equal interest. How long this commitment will continue, that is all depends on us. And I feel we should go a little slow. Instead of rushing all of a sudden to form a new chapter. So this is my personal opinion. ಥ್ಯಾಂಕ್ ಯು ಅಂಕಲ್. ಸುಮಾ ಬಸಂತ್ ಅವರ ಒಪಿನಿಯನ್ ಹೇಳಿ. ಪರವಾಗಿಲ್ಲ. ಇಲ್ಲ, ನೆಕ್ಸ್ಟ್ ನಿಮ್ಮ ಹೆಸರು ಇದೆ ಕ್ಯೂ ಅಲ್ಲಿ, ಸೊ ಬರಲೇಬೇಕು, ಏನಿಲ್ಲ. ಶರಣಾರ್ಥಿ. ಸದಾನಂದ್ ಮೊದಲೇ ಹೇಳಿದ್ದಾರೆ ಯಾವುದು ನೆಗೆಟಿವ್ ಮಾತಾಡೋಣ ಅಂತ ಅಭಿಪ್ರಾಯ. Whether we need this chapter or not, that's a very good question. Whether we need to rush at this moment. What I think, ಎಲ್ಲರೂ ಬಸವ ಪ್ರಿನ್ಸಿಪಲ್ ಫಾಲೋ ಮಾಡ್ತಿದ್ದಾರಾ ಇಲ್ವಾ, that is secondary. At least if we start something along with our kids knowing Basava principles, I think we will also start understanding. Somebody mentioned, ನಮಗೆ ಗೊತ್ತಿಲ್ಲ ನಮ್ಮ ಮಕ್ಕಳಿಗೆ ಏನು ಹೇಳೋಣ. Let's start something. ಏನು ಶುರುನೇ ಮಾಡಿದೆ ಗೊತ್ತಿಲ್ಲ ಬಿಡು ಅಂತಂದರೆ, let's take one first step. We will do it. We will be there. Second thing, ನಮ್ಮ ಮಕ್ಕಳು ಏನು ಕಲಿತಾ ಇದ್ದಾರೆ, ಇಟ್ಸ್ ಸೆಕೆಂಡ್ ಜನರೇಷನ್ ಕಿಡ್ಸ್ here. What they are learning here, first generation kids. It's a kind of, I think, belonging to the society. ನಮ್ಮದು ಒಂದು ಪ್ರಿನ್ಸಿಪಲ್ ಇದೆ, ನಾವು ವಾಟ್ ವಿ ಆರ್ ಫಾಲೋಯಿಂಗ್ ಈಸ್ ಗುಡ್. ಹೌ ಗುಡ್ ಇಟ್ ಈಸ್, how better it is compared to other principles. They are smart enough to compare. They are not like, ನಮ್ಮಪ್ಪ ಹೇಳ್ದಂಗೆ ಲಿಂಗ ಆಯಿತು, ನೀನು ಇದು ಮಾಡಬೇಕು ಅದು ಮಾಡಬೇಕು. ಐ ಫಾಲೋಡ್ ಇಟ್. ಬಟ್ ಅಲಾಂಗ್ ವಿತ್ ದ್ಯಾಟ್ ನನ್ನ ಬಸವ ಪ್ರಿನ್ಸಿಪಲ್ಸ್ ಹೇಳ್ಕೊಟ್ರು ನನಗೆ, ಹೀಗೆ ಮಾಡಬೇಕು, ಹೀಗೆ ಇರಬೇಕು. Let's not follow just because of following. I did ask my question, lot of questions to my parents. So I think if we start, our kids will start asking questions. One thing I can say is, ನನ್ನ ಮಕ್ಕಳು ಒಂದು ದಿವಸ ನಾನು ಪೂಜೆ ಮಾಡಿ ದೇವ್ರ ಮುಂದೆ ನೈವೇದ್ಯ ಇದ್ದೆ. ನನ್ನ ಮಗ ಕೇಳ್ದ, ನಾಗರ ಕಂಡರೆ ಅಂತ ವಚನ ಹೇಳ್ಕೊಟ್ಟಿದ್ದೀರಾ, ಕಲ್ಲ ನಾಗರ ಕಂಡರೆ ಹಾಲ ನೆರೆ ಎಂಬರು
ದಿಟ್ಟದ ನಾಗರ ಕಂಡ್ರೆ ಕೊಲ್ಲ ನಂಬರು, ಒಂಬಜಂಗಮ ಬಂದರೆ ನಡೆ ನಡೆ ಎಂಬರು, ಮುಂಡದ ಲಿಂಗಕ್ಕೆ ಬೋನ ಬರು ಅಂತ. ವೈ ಯು ಕೀಪಿಂಗ್ ದಟ್ ಇನ್ ಫ್ರಂಟ್ ಆಫ್ ದ ಗಾಡ್ when God is not going to eat it? It's a valid question. I truly appreciate that he understood that principle. ಹಾಗೆ ಸಣ್ಣದು ನಾವು ಹೇಳ್ಕೊಡ್ತಾ ಹೋದರೆ they will really understand and implement it. I think just for, if not only for our kids, we have to do this for ourselves too. VSCT ಬೇಕಾ, VSCT ಮಾಡೋಕ್ಕೆ ನಾವು ಇಷ್ಟೊಂದು ಜನ ಓಡಾಡ್ತಾ ಇರೋರು ರಿಯಲಿ ಬಸವ ಪ್ರಿನ್ಸಿಪಲ್ಸ್ ಫಾಲೋ ಮಾಡ್ತಾ ಇದ್ದಾರಾ ಇಲ್ವಾ ಅಂತ ಕ್ವಶನ್ ಮಾಡೋಕ್ಕಿಂತ ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಹ್ಯಾವಿಂಗ್ ದಿಸ್ ಚಾಪ್ಟರ್, let's have a broad picture of that, and then if anybody has any questions why we have to do this, if somebody can give clear information on what are the advantages, I think this is going to be a big success. Thank you so much. ಶಿವಪ್ರಸಾದ್ ಅವರು ಸ್ವಲ್ಪ ಟೈಮ್ ಆಗ್ತಾ ಇದೆ, ಆದಷ್ಟು ನಿಮ್ಮದು ಕ್ವಿಕ್ ಫೀಡ್ಬ್ಯಾಕ್ ಕೊಡಿ ಪ್ಲೀಸ್. ಸೊ ಬಟ್ ಡೋಂಟ್ ರಶ್, ಟ್ರೈ ಟು ಗಿವ್ ಯುವರ್ ಫೀಡ್ಬ್ಯಾಕ್. ಆ್ಯಂಡ್ ನಮಸ್ಕಾರ. ನಾವು 2 ವರ್ಷದಿಂದಲೇ ಈ ವಚನಾಮೃತ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗ್ತಾ ಇದ್ದೀವಿ. ಸೊ ಅದರಿಂದ ನನ್ನ ಮಗಗೆ ಭಾಳ ಇಂಪ್ರೂವ್ಮೆಂಟ್ ಆಗಿದೆ. ಎಸ್ಪೆಷಲಿ ಕನ್ನಡದಲ್ಲಿ ಮಾತಾಡೋದ್ರಿಂದ ಹಿಡಿದು ದಿನನಿತ್ಯದ ಒಳ್ಳೆ ಬಸವಣ್ಣನ ನಿಯಮಗಳನ್ನ ಅವನು ಪಾಲಿಸ್ತಾ ಇದ್ದಾನೆ. ಸೊ ಪರ್ಸ್ನಲ್ ಆಗಿ ನಾನು ಮತ್ತು ನನ್ನ ಫ್ಯಾಮಿಲಿ ಪರವಾಗಿ ಇದಕ್ಕೆ ತರುಣತನದಿಂದ ಇನ್ವಾಲ್ವ್ ಆಗ್ತೀನಿ. ತಿಪ್ಪೇಶ್ ಅವರು ಈಗ ಮಾತಾಡ್ತಾರೆ. ನಾವು ಬಸವಣ್ಣ ಬಗ್ಗೆ ಏನು ಗೊತ್ತು, ನಮ್ಮ ಸಮಾಜದ ಬಗ್ಗೆ ಏನು ಗೊತ್ತು ಅಂತ ಹೇಳೋದ್ರಿಂದ ನಮಗೆ ಎಷ್ಟು ಗೊತ್ತು ಅದ್ರ ಬಗ್ಗೆ ನನಗಂತೂ ಏನು ಗೊತ್ತು. ಯಾಕೆಂತ ಹೇಳಿದ್ರೆ ನಾವು ಚಿಕ್ಕವರಿದ್ದಾಗ ಒಂದು ಪ್ರಿನ್ಸಿಪಲ್ ಫಾಲೋ ಮಾಡ್ತಾ ಇರ್ತೀವಿ, ಪೇರೆಂಟ್ಸ್ ಹೇಳ್ತಾ ಇರ್ತಾರೆ ನೀಟಾಗಿ ಫಾಲೋ ಮಾಡೋದು. ಒಂದು ಏಜ್ ಬಂದಮೇಲೆ ನಮ್ಮದೇ ಒಂದು ಪ್ರಿನ್ಸಿಪಲ್ನ ಬಿಲ್ಡಪ್ ಮಾಡ್ಕೊತೀವಿ, ಕಲ್ಟಿವೇಟ್ ಮಾಡ್ಕೊತೀವಿ. ಈಗ ವೀರಶೈವ ಸಮಾಜ ಬಗ್ಗೆ ಏನು ಗೊತ್ತು? ಓಕೆ, ಇದು ಜಾತಿನ ಸಮಾಜನ ಫಸ್ಟ್ ಅಲ್ವಾ? ಜಾತಿಯಿಂದ ಹೋದರೆ ಅದೊಂಥರ ಸರಿ ಅನ್ಸಲ್ಲ. ಸೊ ಸಮಾಜ, ಯಾಕೆಂದರೆ ಬಸವಣ್ಣನ ತತ್ವಗಳನ್ನು ತುಂಬ ಹೇಳ್ಬೋದು. ಬರೀ ಮಕ್ಕಳಿಗೆ ಹೆಲ್ಪ್ ಆಗಲ್ಲ, ನಮಗೂ ಕೂಡ ಹೆಲ್ಪ್ ಆಗುತ್ತೆ. ನನಗೇನು ಗೊತ್ತಾಗುತ್ತೆ, ನಾನು ಬೇಕಾದರೆ ಹೋಗಿ ಮಕ್ಕಳಿಗೆ ಮನೇಲಿ ಹೇಳ್ಕೊಡ್ಬೋದು, ನನಗೆ ಫಸ್ಟ್ ಗೊತ್ತಾಗುತ್ತೆ. ಸೊ ಐ ಫೀಲ್ ಲೈಕ್ ಹ್ಯಾವಿಂಗ್ ವೀರಶೈವ ಕಮ್ಯುನಿಟಿ ಈಸ್ ಗುಡ್. ಬಟ್ ಇನ್ನೊಂದೇನು ಅಂತ ಹೇಳಿದ್ರೆ ಮೊಮೆಂಟಮ್ ಇರಬೇಕು. ಯಾವುದಾದ್ರೂ ಒಂದು ಓಪನ್ ಮಾಡಿದಾಗ 4 ಟೈಮ್ ಬರ್ತೀವಿ, 5th ಟೈಮ್ ಆಲ್ರೆಡಿ ಒನ್ ಆರ್ ದ ರೀಸನ್ ಬರೋಕ್ಕಾಗಲ್ಲ. ಇವನ್ ಐ ಹ್ಯಾವ್ ಡನ್ ಮೆನಿ ಟೈಮ್ಸ್ ಲೈಕ್ ದಟ್. ತುಂಬ ಕಮ್ಯುನಿಟಿಗಳು ಫಾರ್ಮ್ ಆಗುತ್ತೆ, ಸ್ವಲ್ಪ ದಿನ ಆದಮೇಲೆ ಹಾಗೆ ಕೊಲ್ಯಾಪ್ಸ್ ಆಗುತ್ತೆ, ಜಸ್ಟ್ ಅದರ ನೇಮ್ಸ್ ಇರುತ್ತೆ ಅಷ್ಟೇ. ಸೊ ಕಮಿಟ್ಮೆಂಟ್ ಇರಬೇಕು. ಯಾರು ಇಂಡಿವಿಜುವಲ್ಸ್ ವರ್ಕ್ ಮಾಡ್ತಾರೋ ಅವರಿಗೆ ಝೀಲ್ ಇದ್ದರೆ ಡೆಫಿನೆಟಾಗಿ ಕಮ್ಯುನಿಟಿ ಗ್ರೋ ಆಗುತ್ತೆ. ಮತ್ತು ಲಾಸ್ಟ್ ಪಾಯಿಂಟ್ ಏನು ಹೇಳ್ತಿದ್ದೀನಿ ಅಂದರೆ, ಓಕೆ, ಈ ಕಮ್ಯುನಿಟಿಯಿಂದ ಬರೀ ಬಸವ ತತ್ವಗಳನ್ನ ಒಂದೇ ಹೇಳ್ಕೊಡ್ತೀವ? ಇಲ್ಲ, ನಮ್ಮ ಕಲ್ಚರ್ ಗೊತ್ತಿರಬೇಕು. ಬರೀ ಕರ್ನಾಟಕ ಕಲ್ಚರ್ ಗೊತ್ತಾ? ಫಸ್ಟ್ ನಾವು ಅಷ್ಟು ದೂರದಿಂದ ಇಲ್ಲಿಗೆ ಬಂದಿದ್ದೀವಿ. ಫಸ್ಟ್ ಅಲ್ಲಿಂದ ಬಂದಾಗ ನಾನು ಕನ್ನಡದವ್ರು ಹುಡುಕಾಡ್ತೀನಿ. ಓಕೆ, ಎಲ್ಲಿದ್ದಾರೆ ಕನ್ನಡದವ್ರು ಅಂತ ಎಲ್ಲರೂ ನೋಡಿದ್ರು ಸಿಗ್ತಿರ್ಲಿಲ್ಲ. ನಾನು ಜಸ್ಟಿಸ್ ಸಿಟಿಲಿದ್ದೆ ಫಸ್ಟು. ಅಷ್ಟು ದೊಡ್ಡ ಇಂಡಿಯನ್ ಕಮ್ಯುನಿಟಿದು ಅದರಲ್ಲೂ ಕನ್ನಡದವ್ರಿಲ್ಲ. ಇಲ್ಲಿಗೆ ಬಂದಾಗ ಗೊತ್ತಾಯಿತು, ಮ್ಯಾಂಚೆಸ್ಟರಿಗೆ ಏನೋ ಸುಮ್ಮನೆ ಡ್ರೈವ್ ಮಾಡ್ತಾ ಹೋಗ್ತಾ ಇದ್ದೆ, ಜನ ಕನ್ನಡ ಫ್ಯಾಮಿಲಿ ನೋಡಿದೆ. ಆಮೇಲೆ ಗೊತ್ತಾಯಿತು, ಅವರು ಮಂದಿಯವರು ನನಗೆ ಮೇಲ್ ಮಾಡಿಬಿಟ್ಟು ಕೇಳಿದ್ರು, ವೀರಶೈವ ಕಮ್ಯುನಿಟಿ ಫಾರ್ಮ್ ಮಾಡ್ತಾ ಇದ್ದೀವಿ ಅಂತ. ನಂಗೆ ಸರ್ಪ್ರೈಸ್ ಆಯಿತು. ಲಿಂಗಾಯತರು ಇಷ್ಟೊಂದು ಜನ ಇದೀವಿ ಅಂತ. ಲಿಂಗಾಯತರು ಅಂತ ಹೇಳಿದ್ರೆ ಇಟ್ಸ್ ನಾಟ್ ಜಸ್ಟ್ ಜಾತಿ, ಅದು ಸಮಾಜನೇ. ನಮ್ಮ ತಂದೆ ತಾಯಿಗಳು ಬೆಳೆಸ್ಕೊಂಡಿರೋದು ಆ ಜಾತಿಯಿಂದ ಬಂದಿದ್ದೀವಿ ಅಂತ ಹೇಳ್ತೀವಿ, ಬಟ್ ಅದು ಸಮಾಜ ಆಗಿದೆ. ಐ ಥಿಂಕ್ ಇಟ್ಸ್ ಗುಡ್ ಥಿಂಗ್. ಬಟ್ ಲಾಸ್ಟ್ ಪಾಯಿಂಟ್ ಅಂದರೆ, ಈ ಕಮ್ಯುನಿಟಿದು ಮೋಟೋ ಏನು ಅನ್ನೋದನ್ನು ಕ್ಲಿಯರಾಗಿ ನಾವು ಡಿಫೈನ್ ಮಾಡಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಬಿಫೋರ್ ವಿ ಫಾರ್ಮ್ ಅವರ್ ಕಮ್ಯುನಿಟಿ, ಐ ಥಿಂಕ್ ವಿ ನೀಡ್ ಟು ಡಿಫೈನ್ ವಾಟ್ ವಿ ಆರ್ ಗೋಯಿಂಗ್ ಟು ಡೂ. ಇಟ್ಸ್ ನಾಟ್ ಓನ್ಲಿ ಜಸ್ಟ್ ಟೀಚಿಂಗ್ ವಾಟ್ ಬಸವ taught us. It's also like experience our culture and getting together with different people. Thank you. ಶಿವನಾಗೇಗೌಡ ಅವರು.
ಎಲ್ಲರಿಗೂ ನಮಸ್ಕಾರ. ನನಗೆ ಎಲ್ಲರೂ ನೋಡಿ ತುಂಬ ಖುಷಿ ಆಗ್ತಿದೆ. ನಾನು ಎಲ್ಲರ ಕಮಿಟ್ಮೆಂಟ್ ಅಂತ ಎಲ್ಲರೂ ಹೇಳ್ತಾ ಇದ್ರು. ನಾನು ತುಂಬ ವರ್ಷದಿಂದ ಇಲ್ಲಿ ಇದ್ದೀನಿ. ನಾನು ಕನ್ನಡ ಕೂಡ ಸ್ವಲ್ಪ ಬರ್ತಾ ಇದ್ದೆ. ಕೊನೆ ಒಂದು 4 ವರ್ಷದ ಬರೋಕ್ಕಾಗಲಿಲ್ಲ. ಬಟ್ ಇಲ್ಲಿ ಇಷ್ಟು ಜನ ನೋಡಿಲ್ಲ ನೋಡಿ ನನಗೆ ತುಂಬ ಖುಷಿ ಆಗ್ತಿದೆ. ಯಾಕೆ ಇದನ್ನು ಮಾಡ್ಬೇಕಂತ ನಾನು ಹೇಳ್ತೀನಿ ಅಂದರೆ, ನಾವು ಮನೆಯಲ್ಲೆಲ್ಲ ಮಾಡ್ತೀವಿ. ನಾವು ಒಂದು ಮನೇಲಿ ಕೂತ್ಕೊಂಡು ಪೂಜೆ ಮಾಡ್ತಾ ಇರ್ತೀವಿ, ಪೂಜೆ ಹೇಳ್ಕೊಡ್ತಾ ಇರ್ತೀವಿ. ಇದನ್ನು ಮಾಡಬಾರ್ದು, ಇದು ಒಳ್ಳೆಯದಲ್ಲ, ಇದು ಕೆಟ್ಟದಲ್ಲ ಅಂತ ಹೇಳ್ತಾ ಇರ್ತೀವಿ. ಯಾಕೆ ಅಂತ ಕೆಲವೊಂದು ಉತ್ತರಗಳು ನಮಗೆ ಸಿಗುತ್ತೆ, ಮಕ್ಕಳಿಗೆ ಹೇಳ್ಕೊಡ್ತೀವಿ. ಯಾಕೆ ಅಂತ ಕೆಲವೊಂದು ಉತ್ತರಗಳು ನಮಗೆ ಗೊತ್ತಾಗಲ್ಲ. ಬಸವ ತತ್ವ ಎಲ್ಲರೂ ಹೇಳ್ತಾರೆ, ಸಮಾಜ ಬೇರೆ ಜಾತಿ ಬೇರೆ, ಅದು ಇಂಪಾರ್ಟೆಂಟ್ ಅಲ್ಲ. ನಮ್ಗೆ ಏನು ಇಂಪಾರ್ಟೆಂಟ್, ನಮಗೆ ನನ್ನ ಪರ್ಸನಲ್ ಆಗಿ ಏನು ಇಂಪಾರ್ಟೆಂಟ್ ಅಂದರೆ ತತ್ವ, ಪ್ರಿನ್ಸಿಪಲ್. ಜೀವನಕ್ಕೆ ಏನು ಒಳ್ಳೇದಾಗುತ್ತೋ, ಏನು ಅನುಕೂಲ ಆಗುತ್ತೋ ಅದನ್ನು ನಮ್ಮ ಮಕ್ಕಳಿಗೆ ಕಲಿಸ್ಕೊಡ್ಬೇಕಂತ ತುಂಬ ಆಸೆ. ನಾನು ಈ 1.5 ವರ್ಷ 2 ವರ್ಷ ನನ್ನ ಮಕ್ಕಳು 8 ವರ್ಷ ಒಬ್ಬನು, 4 ವರ್ಷ ಒಬ್ಬನು ಮಗ ಇದೆ. ನನಗೆ 2 ಮಕ್ಕಳಿದ್ದಾರೆ. ನಾನು ನನ್ನ ಹೆಂಡತಿ ಮಾತಾಡ್ತಾ ಇರ್ತೀನಿ. ನಾವು ಎಜುಕೇಷನ್ ಅವ್ರಿಗೆ ಮುಂದೆ ಉಪಯೋಗ, ಕೆಲಸಕ್ಕೆಲ್ಲ ಉಪಯೋಗ ಆಗೋದೆಲ್ಲ ಮಾಡ್ಕೊಡ್ಬೋದು. ಮ್ಯಾಥ್ ಕ್ಲಾಸ್ ಅಂತೆ, ಅದು ಕ್ಲಾಸ್ ಅಂತೆ, ಇದು ಕ್ಲಾಸ್ ಅಂತೆ. ಆದರೆ ಜೀವನ ಮಾಡೋ ರೀತಿ ಹೇಗೆ ಅಂತ ಅವರೆಲ್ಲ ಕ್ವಶನ್ ಕೇಳ್ತಾ ಇರ್ತೀನಿ. ನಾನು ಹುಡುಕ್ತಾ ಇರ್ತೀನಿ. ನಾನು ಎಲ್ಲಾದರೂ ನನ್ನ ಸುಮಾರು ಜನ ಫ್ರೆಂಡ್ಸ್ ಇದ್ದಾರೆ, ಮುಸಲ್ಮಾನ್ ಫ್ರೆಂಡ್ಸ್ ಇದ್ದಾರೆ. ಅವರೆಲ್ಲ ಎಲ್ಲೋ ಈಜಿಪ್ಟಿಂದ ಅವರಿಗೆ ಇಂಟರ್ನೆಟ್ ಮೂಲಕ ಇಸ್ಲಾಂ ಬಗ್ಗೆ ಹೇಳ್ಕೊಡೋದೆಲ್ಲ ಹೇಳ್ಕೊಡ್ತಾರೆ. ಅದನ್ನು ತಪ್ಪಂತ ಹೇಳಲ್ಲ ನಾನು. ಆದರೆ ನಮ್ಮಲ್ಲೇ ತತ್ವ ಇದೆ, ಒಳ್ಳೆ ತತ್ವ ಇದೆ, ಬಸವ ತತ್ವ. ನಾವು ಕಲ್ತಿದ್ದೀವಿ, ನಾವು ನೋಡಿದ್ದೀವಿ. ಅದನ್ನು ನಮ್ಮ ಮಕ್ಕಳಿಗೆ ಇರಲಿ, ನಮ್ಮ ಮುಂದಿನ ಪೀಳಿಗೆಗೆ ಇರಲಿ. ಸುಮಾರು ಹಿರಿಯರೆಲ್ಲ ಹೇಳ್ತಾ ಇದ್ದಾರೆ ಇಲ್ಲಿ. ಮುಂದೆ ಪೀಳಿಗೆ ನಾವೆಲ್ಲ ಬರ್ತಾ ಇರ್ತೀವಿ ಗುಡಿಗೆಲ್ಲ, ಆಮೇಲೆ ಮುಂದಿನ ಪೀಳಿಗೆ ಬರುತ್ತೆಲ್ಲ ಗೊತ್ತಿಲ್ಲ, ಮ್ಯೂಸಿಯಂ ಆಗೋದು ಅಂತ ಹೇಳ್ತಾ ಇದ್ರು. ಅದು ಒಳ್ಳೆ ಆ ಥರ ಇಟ್ಕೊಂಡು ಇದು ಮಾಡೋದು ನನಗೆ ಇಷ್ಟ ಅನಿಸುತ್ತೆ. ಅದು ನನ್ನ ಪರ್ಸನಲ್ ಒಪಿನಿಯನ್ನು. ಆ ತತ್ವದ ಬಗ್ಗೆ, ಆ ಪ್ರಿನ್ಸಿಪಲ್ಸ್ ಬಗ್ಗೆ ಜಾಸ್ತಿ ಇಟ್ಕೊಂಡು ಅದನ್ನ ಮಾಡೋಣ, ಕಮಿಟ್ಮೆಂಟ್ ಜಾಸ್ತಿ ಇರಲಿ ಎಲ್ಲರಿಂದ ಅಂತೇಳಿ ನಾನು ಎಲ್ಲ ರೀತಿಯಿಂದ ಸಪೋರ್ಟ್ ಮಾಡೋಕೆ ಕೊಟ್ಕೊಳ್ತೀನಿ. ನನ್ನ ಪರ್ಸನಲ್ ಕಡೆಯಿಂದ ಫೈನಾನ್ಷಿಯಲಿ ಇರಲಿ, ಕಾಂಟ್ರಿಬ್ಯೂಷನ್ಸ್ ಇರಲಿ, ಹೆಲ್ಪ್ ಮಾಡೋಕ್ಕಿರಲಿ, ಸಾಧ್ಯವಾದಷ್ಟು ನಾವು ಮಾಡ್ತೀನಿ ಅಂತ ನನ್ನ ಪರವಾಗಿ ನಾನು ಹೇಳ್ಕೊಳ್ತೀನಿ. ಥ್ಯಾಂಕ್ ಯು. ಹಾಗೆ ಇದನ್ನೆಲ್ಲ ಆರ್ಗನೈಸ್ ಮಾಡೋಕ್ಕೆ ಎಲ್ಲರೂ ಸುಮಾರು ಜನ ಸದಾ ಎಲ್ಲರೂ ಇದು ಮಾಡಿದ್ರೆ ಅವರಿಗೆಲ್ಲ ತುಂಬ ಕೃತಜ್ಞತೆ, ತುಂಬ ಥ್ಯಾಂಕ್ಸ್ ಇದೆಲ್ಲ ಮಾಡೋದು. ಇವತ್ತು 31 ಜನ RSVP ಮಾಡಿದ್ರು. ಅದರಲ್ಲಿ 28 ಜನ ಈ ಹಾಲಲ್ಲಿ ಇದ್ದಾರೆ. ತುಂಬ ಖುಷಿಯಾಗುತ್ತೆ. 28 ಫ್ಯಾಮಿಲಿ. ಅದರಲ್ಲಿ ಮೋರ್ ದೆನ್ 50% ನಿಮ್ಮ ಒಪಿನಿಯನ್ನ ಏರ್ ಮಾಡಿದ್ರು. 15 ಪೀಪಲ್ ಆಲ್ರೆಡಿ ಸ್ಪೋಕ್, ವಿಚ್ ಇಸ್ ಅಗೇನ್ ಗುಡ್. ಸೊ ಆದರೆ ನಮ್ಮ ಈ ಒಂದು ಗುಂಪಿನ ಒಂದು ಇಂಟೆಗ್ರಲ್ ಪಾರ್ಟು ನಮ್ಮ ಇನ್ಲಾಸ್ ಆ್ಯಂಡ್ ಪೇರೆಂಟ್ಸ್. ಸೊ ಅವರ ಒಂದು ಎಫೆಕ್ಟು ಮಕ್ಕಳ ಮೇಲೆ ನಾವೇನು ಈಗ ಸೇರಿಕೊಂಡು ವರ್ಷಕ್ಕೆ 10 ಪ್ರೋಗ್ರಾಮ್ ಮಾಡಿದರೂ ಕೂಡ ಅದಕ್ಕಿಂತ ಜಾಸ್ತಿ ಎಫೆಕ್ಟು ಮೊಮ್ಮಕ್ಕಳ ಮೇಲೆ ಅವ್ರದ್ದಿರುತ್ತೆ. ಸೊ ಅವರ ಒಂದು ಅಭಿಪ್ರಾಯ ಇದರಲ್ಲಿ ಏನು ಅಂತ ಕೇಳೋಣ. ಸೊ ನಾವು ಹಾಂ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲ ಶರಣ ಬಂಧುಗಳಿಗೆ ಶರಣಾರ್ಥಿಗಳು. ನೀವು ಇಲ್ಲಿ ಅಮೆರಿಕದಲ್ಲಿ ದೂರ ಇಂಡಿಯಾದಿಂದ ಭಾಳ ದೂರದಲ್ಲಿ ಇದ್ದರೂ ಕೂಡ ಇಂಡಿಯಾದಲ್ಲಿರ್ತಕ್ಕಂಥ ಭಾಳಷ್ಟು ಜನಗಳೇ ಬಸವಣ್ಣವ್ರ ಬಗ್ಗೆ ಏನೇನೋ ಭಾಳಷ್ಟು ತಿಳ್ಕೊಂಡಿಲ್ಲ. ಆದರೆ ನೀವು ಭಾಳಷ್ಟು ಜನ ತಿಳ್ಕೊಂಡು ವಚನಾಮೃತ ಅಂತ ನಡೆಸ್ಕೊಳ್ತಾ ಬರ್ತಾ ಇದ್ದೀರಿ. ಅದನ್ನು ನೋಡಿ ನಾವು ಅದರಲ್ಲಿ ಭಾಗವಹಿಸಿ ನಮಗೆ ಬಹಳ ಖುಷಿಯಾಗಿದೆ. ಸೊ ಈಗ ಈ ಕನೆಕ್ಟ್ ಸ್ಟೇಟ್ ಲೆವೆಲ್ನಲ್ಲಿ ಆರ್ಗನೈಸೇಷನ್ ಮಾಡಬೇಕಂತ ನೀವೆಲ್ಲರೂ ಹೊರಟಿರೋದು ನೋಡಿ ಬಹಳಷ್ಟು ನನಗೆ ಖುಷಿ ಆಗ್ತಾ ಇದೆ. ಸೊ ಈಗ ನಾವು ಏನು ಮಾಡಬೇಕನ್ನೋದನ್ನು ಆರ್ಗನೈಸೇಷನ್ ಈಗ ಶುರು ಮಾಡಿದ್ದೀರ. ಈಗ ಪ್ರಾರಂಭ ಮಾಡಿರಿ. ಮಾಡಿದ ಮೇಲೆ ಏನು ಮಾಡಬೇಕು ಏನಿಲ್ಲ ಅನ್ನೋದನ್ನು ನೀವೇ ತೀರ್ಮಾನ ಮಾಡಿರಿ. 4 ಜನಕ್ಕೆ ಆರ್ಗನೈಸೇಷನ್ ಹೆಡ್ಸ್ ಅಂತ ಅವ್ರಿಗೆ ಏನಾದರೂ ಸೆಕ್ರೆಟರಿ ಪ್ರೆಸಿಡೆಂಟ್ ಅಂತ ಮಾಡಿ ಅವ್ರಿಗೆ ಕೊಡ್ತೀರಿ. ನೀವು ಉಳಿದವರೆಲ್ಲ ಸಹಕಾರ, ನಿಮ್ಮ ಒಪಿನಿಯನ್ ಏನು, ಹೆಂಗೆ ನಡ್ಸ್ಕೊಂಡು ಹೋಗ್ಬೇಕು, ಮಕ್ಕಳಿಗೆ ಏನು ಕಲಿಸ್ಬೇಕು, ನಾವು ಹೆಂಗಿರ್ಬೇಕು, ನಮ್ಮ ಮಕ್ಕಳು ಹೆಂಗಿರ್ಬೇಕು, ನಾವು ಅದನ್ನೆಲ್ಲ ನೀವೇ ತೀರ್ಮಾನ ಮಾಡಿರಿ. ಇನ್ಮೇಲೆ ತೀರ್ಮಾನ ಮಾಡಿರಿ. ಈಗೇನಾಗಿದ್ದೀವಿ ಅದೆಲ್ಲ ಅದಕ್ಕೇ ಇವಾಗ ಮಾಡೋಕ್ಕೆ ಶುರು ಮಾಡಿರೋದು. ಹಾಗಾಗಿ ದಯಮಾಡಿ ನಮಗಂತೂ ಭಾಳ ಖುಷಿಯಾಗಿದೆ. ನಿಮಗೆ ಈಗ ಯಾರು ಇದರಲ್ಲಿ ಲೀಡ್ ತೊಗೊಂಡಿರಿ ಅವರೆಲ್ಲರಿಗೂ ನಾನು ಲಿಂಗಾಯತ ಸಮಾಜದಿಂದ
ಥ್ಯಾಂಕ್ಸ್ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಆ ಕಾರಣ ಎಲ್ಲರೂ ದಯಮಾಡಿ ಮುಂದೆ 4 ಜನನ ಮುಂದುವರೆಯೋರನ್ನ ಅವ್ರಿಗೆ ಸಪೋರ್ಟ್ ಮಾಡಿ ಅವರಿಗೆ ಎಲ್ಲ ಸಹಕಾರ ಕೊಟ್ಟು ನಿಮಗೆ ನಿಮ್ಮ ಮಕ್ಕಳಿಗೆ ಏನು ಬೇಕು, ನಿಮಗೆ ಏನು ಬೇಕು ಅದನ್ನು ನೀವೇ ತೀರ್ಮಾನ ಮಾಡಿಕೊಂಡು ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ರಿ. ಅದಕ್ಕೋಸ್ಕರ ನಿಮಗೆಲ್ಲ ಸಕ್ಸಸ್ ಆಗಲಿ ಅಂತ ನಾನು ಈ ಮೂಲಕ ಬಯಸಿ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಕೊನೆಯದಾಗಿ 3 ಸ್ಲಾಟ್ ಇದೆ, ಅದರಲ್ಲಿ ಹಿಂದೂ ಧರ್ಮನೆಯವರು ಅಂತ ತಗೊಂಡಿದ್ದಾರೆ. ಬನ್ನಿ ಅಲ್ಲ 3 ಅಂದರೆ ಜಸ್ಟ್ ಟೈಮ್ ನೋಡಿ ಹೇಳಿದ್ದು. ಇನ್ಯಾರಾದರೂ ಮಾತಾಡಬೇಕು ಅಂದರೆ ದಯವಿಟ್ಟು ಮುಂದೆ ಬನ್ನಿ. ಸೊ ಹಿಂದೂ ಅವರು ಬರ್ತಾರೆ, ಬನ್ನಿ. ಸದಾನಂದ್ ಅವ್ರು ಇದ್ದಕ್ಕಿದ್ದಂಗೆ ನನಗೆ ಬಂದು ಮಾತಾಡಂದರೆ ಐ ರಿಯಲಿ ಟು ನಾಟ್ ನೋ ವಾಟ್ ಟು ಟಾಕ್. I think everyone agrees that we need to have an organization, but do you need to have one separate one? Here is the question, right? Because I was here only for a few minutes and I hear most of them saying we need to have Basava Tattva beliefs and group. All that is right, but why do we need to get separated from New England chapter is the main question. So I do not know the details of why this needs to get separated. And couple of things I heard, they said, okay, if gym is close by, someone may go every day or more frequently than not going there, like an example of swimming pool. It is true, but the point is someone having the main motivation. So whether we have the gym or swimming pool in the next door or like 10 miles, if someone wants to go, they will still go. So that is a different question. So I'm not sure if there is any conflicts or if someone needs to have a name as opposed to can you all get together and still discuss or follow the principles, or can you celebrate Shivratri or any other event? I guess you can still do it, right, without having a name or I'm not sure. All these questions at this point I'm not aware of for the details. I do not want to go back if someone has already spent sufficient enough of amount of time talking about it, because I happen to miss it. Apart from that, I can't think of anything all of a sudden. So. Yeah, but we will explain. Think most of us touch based why it was beneficial, but we will again go back and explain once we get a feedback from families. If you do not have time, I don't want to keep people repeating the same. No, definitely we have to do that, summarize what we have done today. So during that we will be doing those things also. Let's get a feedback from a couple more families who has come forward. Then we will talk. Thank you. Thank you. ಎಲ್ರಿಗೂ ನಮಸ್ಕಾರ. ನಾನು ಜಾಸ್ತಿ ಮಾತಾಡೋದಿಲ್ಲ ಯೂಶಲಿ, ಯಾಕೆಂದ್ರೆ ನನ್ನ ಹಸ್ಬೆಂಡ್ ಎಲ್ಲ ಮಾತಾಡ್ತಾರೆ ನನ್ನ ಪರವಾಗಿ. ಇಲ್ಲಿ ಒಂದು ನಾನು ಹೇಳಬೇಕು, 2004 ಇಂದ ನಾವು ಶುರು ಮಾಡಿದ್ದೀವಿ, ಬಟ್ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇರೋದು. ಪ್ಲೀಸ್ ಗಿವ್ ಎ ಬಿಗ್ ಹ್ಯಾಂಡ್ ಟು ದೆಮ್. ವಾಣಿ, ಆಶಾ, ವಿಜಯ, ಯಾರು ಮುಂದುವರ್ಸ್ಕೊಂಡು ಹೋಗ್ತಾ ಇಲ್ಲ ಅಂತಿಲ್ಲ, ಮಾಡ್ತಾ ಇದ್ದಾರೆ. ಇದು ಜಸ್ಟ್ ಎಕ್ಸ್ಟೆಂಡೆಡ್ ವರ್ಷನ್ ಆಫ್ ವಚನಾಮೃತ. ಇನ್ನು ನಾನು ಯಾವ ವಚನಾಮೃತಕ್ಕೂ ಅಟೆಂಡ್ ಆಗಿಲ್ಲ ಇದುವರೆಗೂ, ಬಟ್ ಮುಂದೆ ಆಗೋ ಇದಿದೆ, ನಂಬಿಕೆ ಇದೆ, ಆಗ್ತೀನಿ ಅಂತ. ಬಟ್ ಈಗ ವಿದ್ಯಾ ಮಾಡ್ತಾ ಇದ್ದಾರೆ, ಶಿ ಫಾಲೋಡ್ ದಾಸೋಹ, ಬಟ್ ಐ ಡಿಂಟ್ ಗೋ. ಬಟ್ ದಟ್ ಮೀನ್ಸ್ ಮಾಡ್ತಾ ಇಲ್ಲ ಅಂತ ಯಾರು ಹೇಳ್ತಾರ, ನಮ್ಮ ಕಮ್ಯುನಿಟಿನಲ್ಲಿ ಮಾಡಿದ್ದಾರೆ, ಅದಕ್ಕೆ ನಾವು ಸಪೋರ್ಟ್ ಮಾಡಬೇಕು. ಸೊ ದಿಸ್ ಈಸ್ ರಿಯಲಿ ಗುಡ್ ಬೇಸ್. ಸೊ ವಿ ವಿಲ್ ಸ್ಟಾರ್ಟ್. ಎಲ್ಲೋ ನ್ಯೂ ಹ್ಯಾಂಪ್ಶೈರು, ಮ್ಯಾಸಚೂಸೆಟ್ಸ್ ಇದ್ರೆ ನಾವು ಹೋಗೋಕ್ಕಾಗೋದಿಲ್ಲ. ಸೊ ಇಲ್ಲೇ ಇದ್ದರೆ ಟೆಂಪಲ್ ಹತ್ರ ಓಡಿ ಬರ್ತೀವಿ ಎಲ್ಲರೂ. ಸೊ ಲೆಟ್ಸ್ ಹೋಪ್
and then we will start. So I just wanted to appreciate the people who started with this. Dad uncle, Balu auntie, ಎಲ್ಲರೂ ಮಾಡಿದ್ದಾರೆ. ಸೊ ಇದು ಮಾಡಿಲ್ಲ ಅಂತ ಹೇಳಕ್ ಸಾಧ್ಯನೇ ಇಲ್ಲ ಇಲ್ಲಿ. ಸೊ ವಿ ಡಿಡ್ ನಾಟ್ ಫಾಲೋ ಅಷ್ಟೇ, ಮಾಡೋರು ಮಾಡ್ತಾ ಇದ್ದಾರೆ. ಸೊ ವಿ ವಿಲ್ ಗಿವ್ ಹ್ಯಾಂಡ್ ಟು ದಮ್, ಬಿಗ್ ಹ್ಯಾಂಡ್ ಟು ದಮ್. ಥ್ಯಾಂಕ್ ಯು ವೆರಿ ಮಚ್. ಅಂದರೆ ಲೈಟರ್ ನೋಟ್ ಇದೆ, ನಾವು ಸ್ವಲ್ಪ ಡಿಫ್ರೆಂಟ್ ಒಂದು ನಮ್ಮನೆ ನಮ್ಮ ಮಾತಾಡೋಕ್ಕೆ ಬಿಡೋಣ, ಅದಕ್ಕೆ ಆಶಾ ಅವರು ಮಾತಾಡ್ತಾರೆ. ಆಶಾ ಅವ್ರು ಆದಮೇಲೆ ಇನ್ನು 3 ಸ್ಲಾಟ್ ಇದೆ. ಆಗಲೇ 3 ಇತ್ತು, ಇನ್ನು 3 ಇದೆ. ಸೊ ದಯವಿಟ್ಟು ಪ್ರಿಪೇರ್ ಆಗಿ. ಎಲ್ಲರಿಗೂ ಶರಣಾರ್ಥಿ. ಇಂಡಿಯಾದಲ್ಲಿದ್ದಾಗ ನನಗೆ ಬಸವಣ್ಣ ತತ್ವದ ಬಗ್ಗೆ ಆಗಲಿ ಏನು ಅಷ್ಟೊಂದು ಗೊತ್ತಿರಲಿಲ್ಲ. ಅಮೇರಿಕಕ್ಕೆ ಬಂದಮೇಲೆ ಗೊತ್ತಾಗಿಲ್ಲ. ನಮ್ಮ ತಂದೆಯವರು ಓದಿದ್ದು ವೀರಶೈವ ಹಾಸ್ಟೆಲ್ ಅಂತ ದಾವಣಗೆರೆನಲ್ಲಿ. ಯಾವಾಗಲೂ ವಚನ ಹೇಳ್ತಾ ಇದ್ರು, ಬಟ್ ಅದ್ರ ವಚನದ ಮಹತ್ವ ಗೊತ್ತಿರಲಿಲ್ಲ ನಮಗೆ. ಇಲ್ಲಿಗೆ ಬಂದ ಮೇಲೆ ವಾಣಿ ಮಹೇಶ್ವರ್ ಫ್ಯಾಮಿಲಿ ಹಾಗೂ ಶಿವಕುಮಾರ್ ವಿಜಯ ಫ್ಯಾಮಿಲಿಯಿಂದ ನಮಗೆ ಇದ್ರ ಬಗ್ಗೆ ಗೊತ್ತಾಯಿತು ಒಂದು ಸ್ವಲ್ಪ. 2004 ಇಲ್ಲಿ ನಾಗರಾಜ್ ಡಾಕ್ಟರ್ ನಾಗರಾಜ್ ಅವರು ಮತ್ತು ಬಳ್ಳೂರು ಮನೆಯಲ್ಲಿ ಸ್ಟಾರ್ಟ್ ಆಯ್ತಂತೆ ವೀರಶೈವ ಸಮಾಜ ಆಫ್ ನ್ಯೂ ಇಂಗ್ಲೆಂಡ್ ಅಂತ. ಅವಾಗ ನಮಗೆ ಗೊತ್ತಿರಲಿಲ್ಲ. ಆಗ ನ್ಯೂ ಇಂಗ್ಲೆಂಡ್ ಏರಿಯಾ ಅಂದರೆ 5 ಸ್ಟೇಟ್ಸ್ ಸೇರಿ ಪ್ರಾರಂಭ ಮಾಡಿದ್ದನ್ನು. 5 ಸ್ಟೇಟ್ ಸೇರಿ ಆವಾಗ ಒಂದು 40 ಫ್ಯಾಮಿಲಿ ಆಗಿರ್ಬೋದು. ಈಗ ನಮ್ಮ ಕನಿಟಿಕಟ್ಟಲ್ಲೇ ಅಷ್ಟೊಂದು ಜನ ಇದೆ. ಯಾಕೆ ನಾವು ಇನ್ನೊಂದು ಮಾಡಬಾರ್ದು ಅನ್ನೋದಷ್ಟೇ. ಅಲ್ಲಿ ಮಾಡ್ತಾ ಇದ್ದೆ, ಇಲ್ಲಿ ಒಂದು ಶಿವರಾತ್ರಿ ಮಾಡ್ತಾ ಇದ್ವಿ, ಅಲ್ಲಿ ಒಂದು ಬಸವ ಜಯಂತಿ ಅಂತ ಒಂದು ಪ್ರೋಗ್ರಾಮ್ ಮಾಡ್ತಾ ಇದ್ವಿ. ಶಿವರಾತ್ರಿ ಮಾಡಿದರೆ ಅವ್ರು ಅಲ್ಲಿಂದ ಒಂದು 10% ಜನ ಬರ್ತಾರೆ. 1% ಆರ್ 10%, 1 or 2 ಫ್ಯಾಮಿಲೀಸ್ ಇರ್ತಾರೆ. ನಾವು ಅಲ್ಲಿ ಮಾಡಿದರೆ ನಾವು ಇಲ್ಲಿಂದ ಹೋಗೋದು 1 or 2% ಅಷ್ಟೇ. ಅದಕ್ಕಾಗಿ ಇದನ್ನ ಇಲ್ಲಿ ಸಪ್ರೇಟ್ ಮಾಡ್ತಾ ಇರೋದೇ ಹೊರತು ಅಲ್ಲಿಂದ ನಮಗೆ ಏನೂ ಆಗಿಲ್ಲ. ಬಗ್ಗೆ ನಮಗೆ ಚೆನ್ನಾಗೇ ಇದೀವಿ. ಈಗಲೂ 2004 ಇದು ಸ್ಟಾರ್ಟ್ ಆಗಿದ್ದು. ಒಂದು ಕನ್ವೆನ್ಷನ್ ಮಾಡೋಷ್ಟು ನಾವು ಇಷ್ಟೊಂದು ದೊಡ್ಡ ರೀತಿಯಲ್ಲಿ ಬೆಳವಣಿಗೆ ಆಗಿದ್ದೀವಿ ಅಂದರೆ ನಮಗೆ ಹೆಮ್ಮೆ ಅನಿಸುತ್ತೆ. ಯಾವತ್ತೂ ಇದು ಸ್ಟಾಪ್ ಆಗಿಲ್ಲ, ಇನ್ನೂ ಬೆಳೀತಾನೆ ಇದೆ. ಎವ್ರಿ ಇಯರು ಇದು ಇನ್ನೂ ಜಾಸ್ತಿ ಜನ ಆಗ್ತಾ ಇದ್ದಾರೆ, ಬೆಳೀತಾ ಇದೆ. ನನ್ನ ಪರ್ಸ್ನಲ್ ಇದರಿಂದ, ನಮ್ಮ ಫ್ಯಾಮಿಲಿಯಿಂದ ಇದನ್ನ ಯಾರು ಮಾಡ್ಕೊಂಡು ಹೋಗ್ತಾ ಇದ್ದಾರೋ ಇದನ್ನೆಲ್ಲ, ಅದಕ್ಕೆ ನಮ್ಮದು ಫುಲ್ ಸಪೋರ್ಟ್ ಇದೆ. ಇದೇ ಥರ ಕಂಟಿನ್ಯೂ ಮಾಡಿ ಎಲ್ಲರೂ ಮಾಡಿದರೆ ಒಳ್ಳೆಯದು, ನಾವು ಮಾಡೋಣ ಅಂತ ಒಂದು ಆಶೆ. ಥ್ಯಾಂಕ್ ಯು ಆಶಾ. ಸೊ 28 ಫ್ಯಾಮಿಲಿಲಿ ಇದುವರೆಗೂ 20 ಫ್ಯಾಮಿಲಿಯವರು ಮಾತಾಡಿದ್ದಾರೆ. ಥ್ಯಾಂಕ್ ಯು. ಗಿರೀಶ್ ಮಾತಾಡ್ತಾರೆ. ಅದಾದಮೇಲೆ 3 ಸ್ಲಾಟ್ಸ್ ಇದೆ. ಎಲ್ಲರಿಗೂ ಶರಣಾರ್ಥಿ. ಎಲ್ಲರೂ ಹೇಳ್ದಾಗೆ ನನಗೂ ಕ್ಯಾಸ್ಟಿಸಮು ಅದು ಇದು ಅಂತ ಇಷ್ಟ ಆಗಲ್ಲ. ಮೊದಲು ನಾನು ಸ್ಟಾರ್ಟಿಂಗ್ ವೀರಶೈವ ಸಮಾಜ ಹಿಂಗಿದೆ ಹೋಗ್ಬೇಕು ಅಂದಾಗ ಇವನ್ ಐ ವಾಸ್ ಅಪ್ರೆನ್ಸಿವ್, ಏನಿರುತ್ತೆ ಕ್ಯಾಸ್ಟಿಸಮ್ ಇರುತ್ತಾ ಏನಂತ. ಬಟ್ ಒನ್ಸ್ ಐ ಸ್ಟಾರ್ಟೆಡ್ ಅಟೆಂಡಿಂಗ್ ಗೊತ್ತಾಯ್ತು ಏನಂತ. ಇಟ್ಸ್ ಆಲ್ ಅಬೌಟ್ ಪ್ರಿನ್ಸಿಪಲ್ಸ್, ಧರ್ಮ ಅಂತೇಳಿ. ಸೊ ಐ ಸ್ಟಾರ್ಟೆಡ್ ಗೆಟ್ಟಿಂಗ್ ಇನ್ ಇಟ್. ಬಟ್ ಬಸವಣ್ಣ ಹೇಳಿದಾಗ ಲೈಕ್ ಕಾಯಕವೇ ವರ್ಷಿಪ್ ಇದ್ದಂಗೆ ಅಂತ ಹೇಳಿದ್ದಾರೆ. ಸೊ ದಟ್ ಈಸ್ ವೆರಿ ಟ್ರೂ. ಸೊ ನಾವು ಏನು ಮಾಡೋ ಕೆಲಸ ಇರುತ್ತದೆ ಅದರಲ್ಲೇ ಇದು ಕಾಣೋಣ ನನಗೆ. ಸೊ ಅದರಿಂದ ಈ ವಚನಾಮೃತದಿಂದ ನಮ್ಮ ಮಕ್ಕಳಿಗೆ ತುಂಬ ಹೆಲ್ಪ್ ಆಗಿದೆ. ಏನಂದರೆ ಅವಳು ಚಿಕ್ಕವಳಿಂದ ಹಿಡಿದು ನಾವು ಮನೆಯಲ್ಲಿ ಎಷ್ಟೇ ಹೇಳಿದ್ರೂ ಅವ್ರು ಅಟ್ಲೀಸ್ಟ್ ರಿಜಿಸ್ಟರ್ ಆಗಲ್ಲ. ಸೊ ಏನಾಗುತ್ತೆ, ಅಟ್ಲೀಸ್ಟ್ ಒನ್ಸ್ ವಿ ಸ್ಟಾರ್ಟೆಡ್ ಅಟೆಂಡಿಂಗ್ ಈ ಗ್ರೂಪ್ ಗ್ಯಾದರಿಂಗ್ ಈ ವಚನಾಮೃತ ಅಂದಂಗೆಲ್ಲ. ಸೊ ದೇ ಲರ್ನ್ ಫ್ರಮ್ ಈಚ್ ಅದರ್. ಕಿಡ್ಸಿಂದ ನೋಡಿ ದೇ ಲರ್ನ್. ಹಂಗಾಗಿ ಸೊ ಇಟ್ಸ್ ಅ ಕ್ಯೂರಿಯಾಸಿಟಿ ದಟ್ ಗೆಟ್ಸ್ ಅಟ್ರಾಕ್ಟೆಡ್. ಹಂಗಾಗಿ ಸೊ ಹಂಗೆ ಕಿಡ್ಸ್ ಒಂದೇ ಅಲ್ಲ, ಅಟ್ಲೀಸ್ಟ್ ಇವನ್ ನಮಗೂ ಇಟ್ಸ್ ಐ ಓಪನರ್. ನಾವು ಎಷ್ಟೋ ಬಸವನ ತತ್ವಗಳು ಅವೆಲ್ಲ ಕಲಿತೀವಿ. ಸೊ ಅಟ್ಲೀಸ್ಟ್ ವಿಲ್ ಟ್ರೈ ಟು ಇಂಪ್ಲಿಮೆಂಟ್ ಒನ್ ಥಿಂಗ್ ಔಟ್ ಆಫ್ ದೋಸ್ ವಚನಾಸ್ ಅಂತ ಹಂಗಂತ ಹೇಳಿ. ಸೊ ನಮ್ಮ ಸಪೋರ್ಟ್ ಇರುತ್ತೆ ಇದಕ್ಕೆ. ಸೊ ವಿ ಲುಕ್ ಫಾರ್ವರ್ಡ್ ವರ್ಕಿಂಗ್ ವಿತ್ ದ ಗ್ರೂಪ್. ಸದಾ ಅವರೇ, ಗಿರೀಶ್ ಅವರೇ, ಸದಾ ರಾಜಶೇಖರ್ ಅವ್ರದ್ದು ಆಗಲೇ ಸ್ವಲ್ಪ ಅಪ್ಡೇಟಾಗಿ ಎಂಡ್ ಆಯಿತು ಡಿಸ್ಕಷನ್. ಅವ್ರು ಇನ್ನೊಂದು ಚಾನ್ಸ್ ಕೇಳಿದ್ರು, ದಯವಿಟ್ಟು ಬಂದಿದ್ದಾರೆ ಸರ್. ಇಲ್ಲ, ಆಲ್ಮೋಸ್ಟ್ ಆಯಿತು. ಇನ್ನು 3 ಸ್ಲಾಟ್, ಲಾಸ್ಟ್ 3 ಸ್ಲಾಟ್ಸ್. ಶ್ರೀನಾಥ್ ಹೋಗಿದ್ದಾರೆ. ಹೌದು.
ಸುಮಾರು ಜನ ಎಲ್ಲ ಮಾತಾಡಿದ್ದು ಕೇಳಿದ್ರೆ I just want to kind of very separate the two issues. Jati, dharma, what Basma stood for, his principles, respecting elders, all those things, I don't think anybody disagrees with that. There's complete support for that. I don't think there's a single person here who will disagree with that. Okay, so that is not the issue. The issue is we are assembling here and trying to form something called a chapter. So I think that is the issue. Because when you give a name and associate an organization, secretary, president, all of that, it becomes a different issue. All those things that what you're interested in, they will get lost. That's what we have to be careful. And that's all I'm saying. So I think we can do all of that without a name. And let's do that, let's begin that way. And see where we go. Let's define ourselves, have a clear goal, and then proceed. Not jump into it. And I think we are rushing into it. That's what I'm saying. Okay, so I'm not disagreeing with a lot of things that a lot of people said, but I think we lose track, which is just rush into something and just form an organization. VSLA right now has lost its aim. We don't know. They have functions every year. The registration, everything is going down. There are a lot of people, but so I think we are just doing it just for the sake of doing. We should not do that. Yeah, thank you, Rajshekar. ಮಕ್ಕಳಿಗೆ ಹಚ್ಚೋಗ್ತಾ ಇದೆ ಅಂತ ಹೇಳಿ ಒಂದೆರಡು ಜನ ಹೇಳಿದ್ರು. ಇದ್ರ ಮಧ್ಯ ಟೊಯೋಟಾ ಹೈಲ್ಯಾಂಡ್ ಇದೆ 1CP240. ಅವರು ಯಾರೋ ದಾರಿಲಿ ನಿಲ್ಸಿದ್ರ ಅಡ್ಡ ಆಗ್ತಾ ಇದೆ ಅಂತ ಹೇಳಿ ಪ್ರೀಸ್ಟ್ ಬಂದು ಹೇಳಿದ್ರು. ದಯವಿಟ್ಟು ನೋಡಿ, ಇಲ್ಲ 1CP240 ರಿಜಿಸ್ಟ್ರೇಷನ್ ನಂಬರ್, ಟೊಯೋಟಾ ಹೈಲ್ಯಾಂಡ್. ಟೊಯೋಟಾ ಹೈಲ್ಯಾಂಡ್. ಮಕ್ಕಳಿಗೆ ಹಸಿವಾಗ್ತಾ ಇದೆ. ನೀವು ಹೇಳಿ ಏನು ಮಾಡೋಣ? ಮಕ್ಕಳಿಗೆ ಊಟ ಓಪನ್ ಮಾಡೋಣ? ಓಪನ್ ಮಾಡಿದ ಮೇಲೆ ನಮ್ಗೆ ಮತ್ತೆ ಇಲ್ಲಿ ವಾಪಸ್ ಬರೋಕ್ಕೆ ತುಂಬ ಟೈಮ್ ಆಗುತ್ತೆ. ಇನ್ನು 3 ಜನ ಅಷ್ಟೇ ಇದ್ದಾರೆ, ಬೇಗ ಮುಗಿಸ್ಬೋಣ. ವಿಜಯ್. ಎಲ್ಲರಿಗೂ ನಮಸ್ಕಾರ. ಸೊ ಜಾಸ್ತಿ ಟೈಮ್ ತೊಗೊಳ್ಳಲ್ಲ ನಾನು. ಎಲ್ಲರೂ ಹೇಳ್ಬಿಟ್ಟಿದ್ದಾರೆ ಎಲ್ಲ ಪಾಯಿಂಟ್ಸ್ನ. ಸೊ ಪಾರ್ಟ್ 3 ಪಾಯಿಂಟ್ಸ್. ಫಸ್ಟು VSCT ಬೇಕಾ ಬೇಡವೋ ಅದು ಪ್ರಾಬ್ಲಮ್ ಎಕ್ಸಿಕ್ಯೂಟಿವ್ ಡಿಸಿಷನ್ ಮಾಡ್ಕೋಬೋದು. ನಂದು ಒಪಿನಿಯನ್ ಏನಂತಂದರೆ, ಪರ್ಸನಲ್ ಒಪಿನಿಯನ್, I don't know whether you want to start VSCT or something like that, but I just want to start something like Veerashaiva, something like following Baswana. That's what I'm main question. I don't care about the caste. I don't want to be recognized as a caste because if you look back, like we came from India, we always wanted to be like a human being and just wanted to be like a person who does a good work. So something like Baswana has done that. So I just want to make that point. Motto. So we definitely need to have some motto, like what we are achieving at the end of the day, or at the end of something like when our kids grow up, they need to know that they are part of this culture that my parents or grandparents have followed, and I just want to we should have definitely a motto. And I forgot the third point, so but let's have some functions, and let's have some. I just want to support all the VSCT. Okay, thank you. ವರ್ಷ ಅವರು ಬನ್ನಿ. ಥ್ಯಾಂಕ್ ಯು. ನಮಸ್ಕಾರ. ಎಕ್ಸ್ಕ್ಯೂಸ್ ಮೈ ವಾಯ್ಸ್. ಸದಾನಂದ್ ಅವ್ರು ಮಾತಾಡಲೇಬೇಕು ಅಂತ ಹೇಳಿದ್ದಾರೆ. But hopefully I am the last one, and there are 3 more after me. Well,
VSCT ಇರಬೇಕಾ ಬೇಡವಾ? I'll give you my personal opinion. I think ತುಂಬ ಗ್ರೂಪ್ಸ್ ಆ್ಯಂಡ್ ಸಬ್ ಗ್ರೂಪ್ಸ್ ಆಗ್ತಾ ಇದೆ ಅನಿಸುತ್ತೆ ನನಗೆ. ನಾನಿಲ್ಲಿ ಬಂದಾಗ ಆಲ್ಮೋಸ್ಟ್ 10 years back, what I learned was there was one organization called Kannada Kuta, and that broke into Kannada Kuta and VSLA because there were factions. I don't necessarily think that's a good thing. I personally feel that instead of, especially in India in the bittu ಇಲ್ಲಿ ಬಂದಾಗ ನನಗನ್ಸುತ್ತೆ we should be thinking more broader and not narrow, but at the same time ನಾನು ಹೇಳ್ತಾ ಇಲ್ಲ that we shouldn't promote Veerashaivism. But ನನಗನ್ಸ್ತಾ ಇದೆ what we can achieve, we could probably just do with the Yahoo group and have everybody meet instead of calling it a VSCT organization. And it's also, it shouldn't be just Veerashaivism or promoting that, but it should be more general principles, promote more humanitarian things. It shouldn't be just meet and enjoy, get out, but do something positive and constructive. And I don't necessarily think that we need a VSCT group to do that. As Indu said, if somebody is committed to do something, the distance doesn't matter. So it depends on individuals. Am I committed to do what is necessary? I might do it even if it's in Boston or San Francisco. But I definitely think that we should meet as Connecticut people to maybe celebrate things like Shivratri and things like that. I think that will definitely help. But as far as breaking into subgroups and groups, I don't necessarily think that's a good idea. That's my opinion. Thank you. Thank you. ನಾಗರಾಜ ಮಹೇಶ್ವರಪ್ಪ ಅವರು. ಎಲ್ಲರಿಗೂ ನಮಸ್ಕಾರ. VSCT ಇದು ಹೊಸ್ದಾಗಿ ಮಾಡಬೇಕು ಬೇಡ ಅಂತ ನನಗೂ ಅಷ್ಟೊಂದು ಇದು ಕ್ಲಿಯರ್ ಇನ್ಫಾರ್ಮೇಷನ್ ಇಲ್ಲ, ಬಟ್ ದಟ್ಸ್ ಎ ಗುಡ್ ಇನಿಷಿಯೇಟಿವ್. ಬಟ್ ಅದಕ್ಕೂ ಮುಂಚೆ ಕೆಲವರು ಹೇಳಿದರು, ಫಸ್ಟು ಈಗ ಬಸವಣ್ಣ ವಿಶ್ವ ಮಾನವ ಅಂತ ಹೇಳಿದ್ರು. ಬರೀ ಕೆಲವರಿಗೆಲ್ಲ ಮೋಸ್ಟ್ ಆಫ್ ಎಲ್ಲರಿಗೂ ನಮಗೆ ಅನಿಸಿರೋದು ವೀರಶೈವ ಅಂದರೆ ಅದೊಂದು ಪಂಗಡ ಜಾತಿ ಅಂತಂದರೆ ಅದೇ ಅಂತ ಆಗಿರೋದು. ಒಂದು ಎಕ್ಸಾಂಪಲ್ ಬಟ್ ಮೊನ್ನೆ ಲಾಸ್ಟ್ ಇಯರ್ ಇಂಡಿಯಾ ಹೋದಾಗ ಒಂದು ಮ್ಯಾರೇಜ್ ಅಟೆಂಡ್ ಆಗೋ ಚಾನ್ಸ್ ಇದ್ದಾಗ ಅಲ್ಲಿ ಬಾಗಲಕೋಟೆ ಹತ್ರ, ಅಲ್ಲೆಲ್ಲ ಮೋಸ್ಟ್ಲಿ ವೀರಶೈವರೇ ಭಾಳ ಜನ ಇದ್ದಾರೆ ಅಂತ ಹೇಳಿದರು. ಅವ್ರು ನಮ್ಮ ರಿಲೇಟಿವೇ. ಅವ್ರ ಮಗ ಅವನು ಡಾಕ್ಟ್ರು, ಆ ಹುಡುಗಿನ ಡಾಕ್ಟ್ರು, ಬಟ್ ಆ ಹುಡುಗಿ ಬೇರೆ ಕ್ಯಾಸ್ಟ್. ಅವ್ರ ಅಪ್ಪ ಅಮ್ಮ ಬಸವ ಸಂಚಾಲನ ಏನೋ ಅಧ್ಯಕ್ಷರೇನಾಗಿದ್ದಾರೆ, ಬಟ್ ಅವರೇ ಆಪೋಸಿಟ್ ಮಾಡ್ತಾಯಿದ್ರು. ಬಟ್ ಬಸವಣ್ಣವ್ರು ಹೇಳಿದರು ಜಾತಿ ಬೇಡ, ಧರ್ಮ ಇದು ಒಳ ಪಂಗಡಗಳು ಬೇಡ ಅಂತ. ಸೊ ಆ ಥರದ ಕಮಿಟಿ ಇದೇ ಆಗಿ ಅವರು ಅವ್ರು ಫಾಲೋ ಮಾಡಿಲ್ಲ ಅಂದರೆ ವಾಟ್ ಇಸ್ ದ ಯೂಸ್ ಅಂತ. ಸೊ ಇವ್ರು ಶಿಲ್ಪ ಅವ್ರು ಹೇಳ್ದಂಗೆ ಇಲ್ಲಿ ನಾವು ಎಷ್ಟು ಜನ ಫಾಲೋ ಮಾಡ್ತಾಯಿದ್ದೀವಿ, ಈ ವಚನ ಹೇಳ್ತೀವಿ ಕಲೆ ಬೇಡ, ಕುಲ ಬೇಡ, ಕುಶೆ ನುಡಿಯಬೇಡ ಅಂತ. ಸೊ ಎಷ್ಟು ಜನ ಅದನ್ನು ಫಾಲೋ ಮಾಡ್ತೀವಿ ರೆಗ್ಯುಲರಾಗಿ ಅಂತ ಅದು ಇಂಪಾರ್ಟೆಂಟು. ಸೊ ಈ ರೀತಿಯಿಂದ ಇದು ಎಲ್ಲ ಈ ಪ್ರೋಗ್ರಾಮ್ ಆದ್ದರಿಂದ ಎಲ್ಲ ಹುಡುಗರು ಬರ್ತಾರೆ, ಎಲ್ಲ ಇದು ಮಾಡ್ತಾರೆ, ಕಲಿತಾರೆ, ಅದು ನಿಜ. ಬಟ್ ಮನೆಯಲ್ಲೂ ನಾವು ಅದನ್ನ ಹೇಳ್ಕೊಡೋದು ಮೇನ್ ಇಂಪಾರ್ಟೆಂಟ್ ಅಂತ ನನ್ನ ಅನಿಸಿಕೆ. ಯಾಕೆಂದರೆ ಮಕ್ಕಳು ಈಗ ನಮ್ಮ ಮಗನಿಗೆ ಹೇಳಿದರೆ ಬಸವಣ್ಣ ಅವನೇನೋ ಸ್ವಲ್ಪ ತಿಳ್ಕೊಂಡಿದ್ದಾನೆ ಅಷ್ಟೇ, ಬಟ್ ಅವನಿಗೆ ಈ ಡೋಂಟ್ ಫಾಲೋ ದಮ್. ಅವ್ರಿಗೇನಂದರೆ ಅಪ್ಪ ಅಮ್ಮನೇ ಒಂಥರ ಐಡಲ್ ಇದ್ದಾರೆ. ಅಪ್ಪ ಅಮ್ಮ ಏನು ಹೇಳ್ತಾರೋ ಅವ್ರು ಏನು ಫಾಲೋ ಮಾಡ್ತಾರೋ ಅದನ್ನೇ ಫಾಲೋ ಮಾಡ್ತಾರೆ. ಈ ಸ್ವಲ್ಪ ಮೊನ್ನೆ ಬರ್ಡೇ ಪಾರ್ಟಿ ಹೋಯ್ತೆ. ಆಮೇಲೆ ಈ ಬರ್ಡೇ ಪಾರ್ಟಿ ಅಂದರೆ ಸ್ಮಾಲ್ ಚೈಲ್ಡ್ ಬರ್ಡೇ ಪಾರ್ಟಿ ಅಂದರೆ ಎಲ್ಲರೂ ಖುಷಿಯಿಂದ ಇರ್ತಾರೆ. ಸೊ ಆ ಪಾರ್ಟಿಯಲ್ಲಿ ಏನೋ ನಾನ್ ವೆಜ್ ಮಾಡಿದ್ರು. ಸೊ ಈ ಬರ್ಡೇ ಮಗನ ಇದಕ್ಕೋಸ್ಕರ ಬೇರೆ ಅನಿಮಲ್ನ ಯಾಕೆ ಕೊಲ್ಲಬೇಕು ಅಂತ ಮಗ ಕ್ವಶನ್ ಕೇಳ್ದ.
ಸೊ ಅದಕ್ಕೇನು ಆನ್ಸರ್ ಮಾಡಬೇಕು ನಾವು? ಸೊ ಅದಕ್ಕೆ ಒಳ್ಳೆ ಇನಿಷಿಯೇಟಿವ್. ಆದರೆ ನಾವು ಫಸ್ಟ್ ನಾವು ಫಾಲೋ ಮಾಡಿ ಆಮೇಲೆ ಈಗ ಸೆಕೆಂಡ್ ಜನ್ರೇಷನ್ ಅಂತ ಮಾತಾಡ್ತೀವಲ್ಲ ಅವ್ರಿಗೆ ಇಮಿಡಿಯೇಟ್ ಅವರೇ ಆಟೋಮೆಟಿಕ್ ಫಾಲೋ ಮಾಡ್ತಾರಂತ ನನ್ನ ಅನಿಸಿಕೆ. ಈಗ ಕೌಂಟ್ ಡೌನ್ ಶುರು ಮಾಡ್ಬೋದು. ಥರ್ಡ್ ಸ್ಲಾಟ್ ಬಂದು ಅಂಕಲ್ ಪ್ರಭು ಅವರು ಮಾತಾಡ್ತಾರೆ. ಸೊ ಸೆಕೆಂಡ್ ಸ್ಲಾಟಲ್ಲಿ ಸುಹಾಸ್ ಅವರು, ಫಸ್ಟ್ ಸ್ಲಾಟು ಓಪನ್ ಇರುತ್ತೆ. ಗೋಯಿಂಗ್ ಫಾರ್ವರ್ಡ್ ಒಂದೇ ಸ್ಲಾಟ್ ಉಳಿದಿರುತ್ತೆ ಅವರು. ಎಲ್ಲ ನನ್ನ ಕರ್ನಾಟಕದ ಬಂಧುಗಳಿಗೆ ವಂದನೆಗಳು. ನಾವೆಲ್ಲ ಇಲ್ಲಿ ಕರ್ನಾಟಕ ನಾಡು, ಕನ್ನಡ ಮೂಲದಿಂದ, ಅದರಲ್ಲೂ ವೀರಶೈವ ಧರ್ಮದ ಮೂಲದಿಂದ ಬಂದು ಇಂಥ ಒಂದು ದೂರ ದೇಶದಲ್ಲಿ USA ನೆಲೆಸಿ ನಮ್ಮ ಕನ್ನಡದ ಕಂಪು ಮತ್ತು ಬಸವಣ್ಣ ತತ್ವಗಳನ್ನು ಅಳವಡಿಸ್ಕೊಂಡು ಇಷ್ಟು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಿರೋದು ಭಾಳ ಸ್ವಾಗತಾರ್ಹ. ಈವನ್ ನಾವು ಇಂಡಿಯಾದಲ್ಲೇ ಅಥವಾ ಕರ್ನಾಟಕದಲ್ಲೇ ಇಷ್ಟು ಚೆನ್ನಾಗಿ ಮಾಡ್ತಾ ಇದ್ದೀವಿ ಅನ್ನೋದು ನಮಗೆ ನಾವೇ ಕ್ವಶನ್ ಮಾಡ್ಕೊಬೇಕಾಗತ್ತೆ. ಅಷ್ಟು ಚೆನ್ನಾಗಿಲ್ಲ ತಾವೆಲ್ಲ ಸೇರಿ. ನಾನು ಈಗ ಬಂದು ಒಂದು ಎರಡೂವರೆ ತಿಂಗಳಾಯಿತು. ಪ್ರತಿ ವಾರ ಒಂದಲ್ಲ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಸಂಸ್ಕೃತಿಯನ್ನು ಎಷ್ಟು ಚೆನ್ನಾಗಿ ಬೆಳೆಸ್ಕೊಂಡು ಹೋಗ್ತಾ ಇದ್ದೀರಿ, ಅದನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀರಿ ಅಂಥೇಳಿ ನನಗೆ ನೋಡಿ ಭಾಳ ಸಂತೋಷ ಆಯಿತು. ಇದನ್ನು ಕೇಳಿದರೆ ಕೆಲವರು ಇಂಡಿಯಾದಲ್ಲೂ ನಂಬೋದಕ್ಕಾಗೋದಿಲ್ಲ. ಅಲ್ಲೇನು ನಮ್ಮ ಕನ್ನಡನೇ ಗೊತ್ತಿಲ್ಲ ಅವ್ರಿಗೆ, ನಮ್ಮ ಬಸವ ತತ್ವನೇ ಗೊತ್ತಿಲ್ಲ ಅಂಥೇಳಿ ಎಲ್ಲ ಕಾಮೆಂಟ್ ಮಾಡ್ತಾರೆ. ಅದನ್ನು ಇಲ್ಲಿ ಬಂದು ನೋಡಿದವ್ರಿಗೆ ಗೊತ್ತಾಗುತ್ತೆ ಅಂತಂದರೆ ಇದರಲ್ಲೇನು ಅತಿಶಯೋಕ್ತಿ ಇಲ್ಲ. ತಾವು ಈ ವೀರಶೈವ ಧರ್ಮದ ಅಲ್ಲೇ ಈಗಾಗಲೇ ಕೆಲವು ಸಂಘಗಳಿದ್ದಾವೆ ಮತ್ತು ಕೆಲವು ಕೂಟುಗಳಿದ್ದಾವೆ ಅಂತ ಗೊತ್ತಾಯಿತು. ಆದರೆ ಇಲ್ಲೇ ತಾವುಗಳು ಇಷ್ಟೊಂದು ಜನ, ನಮ್ಮ ಸದಾನಂದರವರು ಹೇಳಿದರು 41-42 ಫ್ಯಾಮಿಲಿ ಇದೆ ಅಂತ. ಇಲ್ಲೇ ಇದ್ದಾಗ ತಾವೇ ಒಂದು ಕೂಟ ಮಾಡ್ಕೊಳ್ಳೋದ್ರಿಂದ ಏನು ತಪ್ಪಿಲ್ಲ. ಈ ರೀತಿ ಕೂಟ ಮಾಡ್ಕೊಳ್ಳೋದ್ರಿಂದ ನಿಮಗೆ ಏನೂ ಅನುಕೂಲ. ಇನ್ನೂ ಚೆನ್ನಾಗಿ ತಾವು ಈ ಒಂದು ಕಾರ್ಯವನ್ನು ಮುಂದುವರಿಸ್ಕೊಂಡು ಹೋಗ್ಬೋದು. ನಿಮ್ಮ ಮುಂದಿನ ಪೀಳಿಗೆಯಾದ ಮಕ್ಕಳಿಗೆ ನಮ್ಮ ಧರ್ಮ ಏನು ಅಂತೇಳಿ ತಿಳಿವಳಿಸ್ಬೋದು ಅಂಥೇಳಿ ನಾನು ಹೇಳೋದ್ರಿಂದ ಏನು ತಪ್ಪಾಗಲ್ಲ. ಇಂಥ ಒಂದು ಸನ್ನಿವೇಶದಲ್ಲಿ ನನಗೆ ಇಲ್ಲಿ ಭಾಗವಹಿಸಲಿಕ್ಕೆ ಇಲ್ಲಿ ಎಲ್ಲ ಭಾಳ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇರೋ ಕಾರ್ಯಕರ್ತರಿದ್ದಾರೆ. ಸದಾನಂದ ಇರ್ಬೋದು, ಮಹೇಶ್ರವ್ರು ಇರ್ಬೋದು, ಇನ್ನೂ ಅನೇಕ ಜನ ಇದ್ದಾರೆ, ಭಾಳ ಮಲ್ಲಿಕಾರ್ಜುನ ಇರ್ಬೋದು. ಇವರೆಲ್ಲ ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತಾರೆ ಮತ್ತು ಅವರ ಸ್ನೇಹಿತರುಗಳ ಜೊತೆ ಸೇರಿ ಚೆನ್ನಾಗಿ ಸಂಘ ಇದಾಗಲಿ ಮಾಡೋದ್ರಿಂದ ಸಂಘ ಒಳ್ಳೆಯದು ಅಂತೇಳಿ ನನ್ನ ಅಭಿಪ್ರಾಯ ತಿಳಿಸಿ ವಂದನೆಗಳನ್ನು ಹೇಳ್ತೇನೆ. ನಮಸ್ಕಾರ. ಸುಹಾಸ್. ಎಲ್ಲರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಐ ಆಮ್ ಸಾರಿ ಫಾರ್ ಕಮಿಂಗ್ ಲೇಟ್. ವೈಫ್ ಹೇಳ್ತಾ ಇದ್ರು ಇವತ್ತು ತುಂಬ ಲೇಟಾಗಿ ಹೋಗ್ತಾ ಇದ್ದೀವಿ, ಸೊ ನಾವು ಒಬ್ಬರೇ ಕೊನೆಯಲ್ಲಿ ಎಂಟ್ರಿ ಆಗೋದು ಅಂತ. ಬಟ್ ನನ್ನ ಶಿಕಾಗೋ ಫ್ಲೈಟ್ ಲೇಟ್ ಆಯಿತು ಇವತ್ತು, ಸೊ ಅದಕ್ಕೆ ಲೇಟ್ ಆಯಿತು. ಐ ಆಮ್ ಸಾರಿ ಫಾರ್ ದ್ಯಾಟ್. ಆ್ಯಂಡ್ ರಿಗಾರ್ಡಿಂಗ್ ವೀರಶೈವ ಕಮ್ಯುನಿಟಿ ಸ್ಟಾರ್ಟ್ ಮಾಡಬಾರ್ದು ಅಂತ ಸದಾನಂದ ಅವರು ಹೇಳಿದ್ರು. ದೇ ಲೈಕ್ 60 ಫ್ಯಾಮಿಲೀಸ್ ಬರ್ತಾ ಇದ್ದಾರೆ ಅಂತ. ಸೊ 60 families is a good amount of people. ಸೊ ಇಷ್ಟೊಂದು ಜನ ಇರಬೇಕಾದ್ರೆ ಐ ಥಿಂಕ್ ವಿ ಕ್ಯಾನ್ ಸ್ಟಾರ್ಟ್ ಸಮಥಿಂಗ್ ಹಿಯರ್. ಆ್ಯಂಡ್ ಎಲ್ಲ ಫಂಕ್ಷನ್ಸ್ಗೆ ವೀರಶೈವ ಎನಿ ಫೆಸ್ಟಿವ್ಸ್ಗೆ ವಿ ಡೋಂಟ್ ಹ್ಯಾವ್ ಟು ಗೋ ಟೂ ಫಾರ್ ನ್ಯೂ ಜರ್ಸಿ ಆರ್ ಬೇರೆ ಎಲ್ಲಾದರೂ. ಸೊ ಐ ಥಿಂಕ್ ದಟ್ ವಿ ಶುಡ್ ಸ್ಟಾರ್ಟ್, ಆ್ಯಂಡ್ ಐ ರಿಯಲಿ ಅಪ್ರಿಷಿಯೇಟ್ ಫಾರ್ ದ ಪೀಪಲ್ ಹೂ ಹವ್ ಟೇಕನ್ ದ ಇನಿಷಿಯೇಷನ್ ಟು ಸ್ಟಾರ್ಟ್ ದಿಸ್. ಥ್ಯಾಂಕ್ಸ್ ಎವ್ರಿವನ್. ಓಕೆ, ಎಲ್ಲ ಕಾಲಲ್ಲಿ ಫಸ್ಟಲ್ಲಿ ಹೇಳ್ತಾರೆ ದಿಸ್ ಕಾಲ್ ಮೇ ಬಿ ಮಾನಿಟರ್ಡ್ ಫಾರ್ ಕ್ವಾಲಿಟಿ ವಾಟ್ ಎವರ್ ಅಂತ. ನಾನು ಲಾಸ್ಟಿಗೆ ಹೇಳ್ತೀವಿ ಇಷ್ಟೊತ್ತಿಗೆ ಹೇಳಿದ್ದೆಲ್ಲ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದೆಲ್ಲ ರೆಕಾರ್ಡ್ ಆಗಿದೆ. ಸೊ ಅದನ್ನು ಒಂದು 10 ಕಾಪಿ ಮಾಡಿಕೊಂಡು ಸೇಫಾಗಿ ಎಲ್ಲ ಕಡೆ ಇಟ್ಕೊಂಡಿದ್ದೆ. ಸೊ ಈಗ ಹೇಳ್ತಾ ಇದ್ದೆ, ಸರಿ ಮೊದಲೇ ಹೇಳಬೇಕಿತ್ತು, ಈ ಕಂಟ್ರಿಲಿ ಅದು ಸೂ ಮಾಡಿಬಿಡ್ತಾರಲ್ಲ. ಬಟ್ ನೀವು ಹೇಳಿದ್ದೆಲ್ಲ ರೆಕಾರ್ಡ್ ಆಗಿದೆ. ಸೊ ವಿತ್ ದ್ಯಾಟ್ ಐ ಥಿಂಕ್ ಎಲ್ಲ ಫ್ಯಾಮಿಲಿನೂ ಬಂದು ಮಾತಾಡಿದ್ದಾರೆ. ಇನ್ನು ಯಾರು ಮಾತಾಡಬೇಕು ಅಂತಿದ್ರೆ ದಯವಿಟ್ಟು
ಯಾರ ಕಡೆನೋ ಕೈ ತೋರಿಸ್ತಾ ಇದ್ದಾರೆ. ಸೊ ಪ್ರಸಾದ್ ಅವರಾಗೆ ಬರಲಿ ಅಂತ ನಾವು ಹೆಸರು ಹೇಳಿಲ್ಲ. ಥ್ಯಾಂಕ್ ಯು ಪ್ರಸಾದ್. ನಮಸ್ಕಾರ ಡಾಕ್ಟರ್ ಸರ್, ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್. ಆಮೇಲೆ ಈಗ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೂ ಥ್ಯಾಂಕ್ಸ್ ಸರ್. ನನ್ನ ಅಭಿಪ್ರಾಯ ಏನಂದರೆ, ಕಂಟ್ರಿಗೆ ಫಸ್ಟ್ ಟೈಮ್ ಬಂದಾಗ ಒಂದು ನಾನು ಬ್ಯಾಚುಲರ್ ಇರುವಾಗ ಅಡ್ಜಸ್ಟ್ ಮಾಡ್ಕೊತಾ ಇದ್ದೆ. ನನ್ನ ವೈಫ್ ಹೋದಾಗ ಕಷ್ಟ ಆಯಿತು. ಯಾಕೆಂದರೆ ಯಾರು ಇದ್ದೇ ಇಲ್ಲ, ಫ್ರೆಂಡ್ಸ್ ಇದ್ದಿಲ್ಲ, ಯಾರಿದ್ದಿಲ್ಲ. ಆಮೇಲೆ ಸ್ಲೋ ಆಗಿ ಒಬ್ಬರು ಇಬ್ಬರು ಸ್ಟಾರ್ಟ್ ಆದರು, 3 ಜನ 4 ಜನ ಸುತ್ತು ಇರೋರಲ್ಲ ಇವಾಗ ಇಷ್ಟು ಜನ ಇದ್ದೀನಿ. ಸೊ ಅದು ಐ ಆಮ್ ವೆರಿ ಲಕ್ಕಿ ಟು ಪಾರ್ಟ್ ಆಫ್ ದಿಸ್. ನನ್ನ ಅಭಿಪ್ರಾಯ ಏನಂದರೆ, ಇದು ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀರಾ, ಗುಡ್ ಸ್ಟಾರ್ಟ್ ಮಾಡಿ, ಗುಡ್ ಟೈಮಿಂಗ್ ಇರ್ಬೋದು, ಗುಡ್ ಎಫರ್ಟ್ ಹಾಕಿ ಸ್ವಲ್ಪ ಯಾವುದು ಏನೇನು ಪ್ರಿನ್ಸಿಪಲ್ಸ್ ಇದಾವೋ ನನಗೂ ಗೊತ್ತಿಲ್ಲ. ನಾನು ನಿಜ ಹೇಳ್ಬೇಕಂದ್ರೆ, ನಾನು ಓದಿದ್ದು ವೀರಶೈವ ಕಾಲೇಜಲ್ಲಿ, ವೀರದ ಸುಗಮ ಹಿರಿಯ ಪ್ರಾಥಮಿಕ ಶಾಲೆ. ನಮ್ಮ ಸ್ಕೂಲಲ್ಲೂ ಭಾಳ ಮಾಡ್ತಾಯಿದ್ರು, ಫ್ರೆಂಡ್ಸ್ ಎಲ್ಲ ಇದ್ದರು. ನನ್ನ ಅಭಿಪ್ರಾಯ ಅಂದರೆ, ಏನೇ ಮಾಡಿದರೂ ಸರಿಯಾಗಿ ಮಾಡಿ ಸಕ್ಸಸ್ ಆಗಲಿ. ಆಮೇಲೆ ಇವಾಗಲೇ ಮಿಡ್ಲ್ ಆಗಿಬಿಟ್ಟಿದೆ US ಬಂದು ಏಜಲ್ಲಿ. ಕೊನೆಯಲ್ಲಿ ನಾವು ಇಷ್ಟು ಮಾಡಿದ್ದೀವಿ ಅಂತ ಎಂಜಾಯ್ ಮಾಡಿ, ಇದು ನೆನ್ಪು ಬರಬೇಕು. ಅದು ಒಂದು ಇಷ್ಟು ಮಾಡಿದ್ದೀವಿ ಅಂತ ನಮಗೆ ಎಂಜಾಯ್ ಮಾಡಿದ್ದೀವಿ, ಸಮಾಧಾನ. ಮಕ್ಕಳಿಗೆ ನಾವು ಈ ಲೈಫ್ ಇಷ್ಟು ಸಕ್ಸೀಡ್ ಆಗಿದೆ ಅಂತ. ಆಮೇಲೆ ಇನ್ನೊಂದು, ನಮ್ಮ ಅಕ್ಕ ಇಲ್ಲಿ ಬಂದಿದ್ದರು. ಅವರು ಯಾವುದೋ ಫಂಕ್ಷನ್ಗೆ ಏನೋ ಪೂಜೆ ಏನೋ ಮಾಡ್ತಾಯಿದ್ರು. ನಮ್ಮ ಮನೇಲಿ ಪೂಜೆ ಆಯಿತು. ಅದಾದಮೇಲೆ ಅವರಂದರು, ಅಲ್ಲಿ ಅಮೇರಿಕಲ್ಲಿ ಏನು ಉಲ್ಟಾ ಆಗ್ಬಿಟ್ಟಿದಲ್ಲ, ಇಲ್ಲೆಲ್ಲ ಪೂಜೆಗಳು ಬಿಡ್ತಾರೆ, ಅಲ್ಲೆಲ್ಲ ಪೂಜೆಗಳು ಮಾಡ್ತಾ ಇದ್ದಾರೆ ಅಂತ. ಅದು ಕೇಳಿ ಸಂತೋಷ ಆಯಿತು. ಸೊ ಏನಕ್ಕೆ ಕೇಳ್ತಾ ಇದ್ದೀನಿ ಅಂದರೆ, ಈ ಥರ ಮಾಡಿ ಮಕ್ಕಳಿಗೆ ಟಚ್ ಇರಲಿ, ಚೆನ್ನಾಗಿ ಮಾಡಿ ಅಂತ. ಬಟ್ ವಿಶ್ ಯು ಗುಡ್ ಲಕ್. ನನ್ನ ಹೆಸರು ಬಸವರಾಜ್ ಜಗ್ಲಿ ಅಂತ. ಇದು ಈಗ ಸದಾನಂದ ಅವರು ಹೇಳಿದ್ರು, ಎಲ್ಲ ರೆಕಾರ್ಡ್ ಆಗ್ತಾ ಇದೆ ಅಂತ. ಸೊ ಅದಕ್ಕೆ ನಾನು ಹೇಳಿದೆ, ಓಕೆ ಹಂಗಂದ್ರೆ ನಾನು ಬಂದು ಹೇಳಿದೆ, ನಾನು ಸಪೋರ್ಟ್ ಮಾಡ್ತೀನಿ ಅಂತ. ಸೊ ದ್ಯಾಟ್ ಅದು ರೆಕಾರ್ಡ್ ಆಗಲಿ. ಬಟ್ ವಾಟ್ ಎವರ್ ದೇ ಆರ್ ಡೂಯಿಂಗ್, ಇಟ್ಸ್ ಅ ವೆರಿ ಗುಡ್ ಇನಿಷಿಯೇಟಿವ್. ಮಾಡಿ ಇದರಿಂದ ನಮ್ಮದು ಸಪೋರ್ಟ್ ಇದೆ. ಒಂದು ರೀತಿ ಇದು ಇಟ್ಸ್ ನಾಟ್, ವಿ ಆರ್ ನಾಟ್ ಮೇಕಿಂಗ್ ಅ ಸ್ಮಾಲರ್ ಗ್ರೂಪ್ ಆರ್ ಎನಿಥಿಂಗ್ ಲೈಕ್ ದ್ಯಾಟ್. ಇಟ್ಸ್ ಮೋರ್ ಬಿಕಾಸ್ ವಿ ಆರ್ ಡೂಯಿಂಗ್ ಇಟ್ ಫಾರ್ ಕನ್ವೀನಿಯನ್ಸ್. ಅದಕ್ಕೆ ಅಂತ ಇವಾಗ ಕನ್ವೀನಿಯಂಟ್ ಇದ್ರೆ ಮೋರ್ ಫ್ರೀಕ್ವೆಂಟ್ ಆಗಿ ಬೆಟ್ ಹಾಕ್ಬೋದು. ಅವ್ರೇನು ಅಲ್ಲಿ ಮಾಡ್ತಾ ಇದ್ದಾರೆ ಕನ್ನಡ ಕೊಟ್ಟದವರು, ಅದನ್ನೇ ನಾವು ಮಾಡ್ತೇವೆ. ಕನ್ನಡ ಕೊಟ್ಟಲ್ಲ, ವೀರಶೈವ ಇದ್ರೊಳಗಡೆ ಮಾಡ್ತಾ ಇದ್ದಾರೆ, ಅದನ್ನೇ ನಾವು ಇಲ್ಲೇ ಮಾಡ್ತಾ ಇದ್ದೇವೆ. ಜಸ್ಟ್ ದ್ಯಾಟ್ ಇದು ಮಾಡ್ತಾ ಇರೋದಂದ್ರೆ, ನನಗೆ ಅನ್ಸೋ ಮಟ್ಟಿಗೆ ಇದು ಜಾಸ್ತಿ ಕನ್ವೀನಿಯಂಟ್ ಆಗಲಿ ಎಲ್ಲರಿಗೂ ಅಂತ ಒಂದು ದಟ್ ಈಸ್ ದ ಮೇನ್ intention. So I think it's a very good intention. We are there to support you guys. So okay, thanks ಅಂತ ಹೇಳ್ತಾರೆ. ಥ್ಯಾಂಕ್ ಯು. ಇನ್ನು 3 ಸ್ಲಾಟ್ ಆಗ್ತಾನೆ ಇದೆಲ್ಲ ಎಲ್ಲರದ್ದು ಮುಗಿತು. ಇವಾಗ ಈ ಎಂಟರ್ ಡಿಸ್ಕಷನ್ನ ಒಂದು ಸಮರೈಸ್ ಮಾಡಿ, ನಿಮ್ಮ ಎಲ್ಲರ ಅಭಿಪ್ರಾಯ, ಫೈನಲ್ ಡಿಸಿಷನ್ ಏನು ಅಂತ ಹೇಳಿ ಅದನ್ನು ಕೇಳಿ ಅದಕ್ಕೊಂದು ರೂಪ ಕೊಡಬೇಕು ಅಂತ ಹೇಳಿ ಶಿವಾಜಿರಾವ್. ನಮಸ್ಕಾರ. ಇಷ್ಟೆಲ್ಲ ಹೇಳಿದಿರಿ, ಭಾಳ ಸಂತೋಷ. ಪ್ರತಿಯೊಬ್ಬರು ತಮ್ಮ ವ್ಯೂಸ್ ಎಲ್ಲ ಹೇಳಿದರೆ, ಸೊ ವಿ ಡೋಂಟ್ ಹ್ಯಾವ್ ಐಡೆಂಟಿಟಿ ಕ್ರೈಸಿಸ್ ಇದೆ. ಇಷ್ಟೊತ್ತಿಗೆ ನಾವು ಮಾಡಿದ್ದಲ್ಲ ಈಗ ಐಡೆಂಟಿಟಿ ಕ್ರೈಸಿಸ್ ಅಂತ ಅನಿಸ್ತಾ ಇತ್ತು. We don't have that kind of crisis, but we have already the followers of Basava ಅಂತೇಳಿ ನಾವು ಅಂದ್ಕೊಂಡಿದ್ವಿ. ಅಲ್ಲಿ ಟೆಂಪಲ್ಸ್ ಹೋದರೆ ನಾವು ಹೇಳ್ತೇವಲ್ಲ, ಇಂಡಿಯಾ ಒಳಗೆ ಏನಪ್ಪ ಲಂಚ ತೊಗೊಳ್ತಾರೆ ಅಂತಂದರೆ, ಇಟ್ಸ್ ಆ್ಯಕ್ಚುಲಿ ಇನ್ ಬೋರ್ನ್ ಫಾರ್ ಅಸ್. ಈ ಟೆಂಪಲ್ ಹೋದರೆ ಏನು ಮಾಡ್ತೀನಿ, ದೇವರೇ ಒಳ್ಳೆ ಕೆಲಸ ಮಾಡೋದನ್ನ ರೊಕ್ಕ ಕೊಡೋದು. ಹಂಗೆ ವೆಂಕಟೇಶ್ವರ ಟೆಂಪಲ್ದಾಗ ಏನಿದೆ, ಏಕಾದಶಿ ದುಡ್ಡು ಹಾಕ್ತಾರೆ, ಲಕ್ಷಾಂಗಟ್ಟಲೆ ದುಡ್ಡು ಬಂಗಾರ ಕೊಡ್ತಾರೆ. What we are doing is
bribing God to do that. But we're not asking here to bribe Basaveshwara here to do the work for us. But we are doing it without giving that kind of opportunity for us. Now, like also Martin. But anyway, now, what we have done is we are going to do the Samaja, Seva Madakadam modern, so that we have a humanity serve Martina in Mele. Actually, not one individual or somebody else are going to do it. So, so what we're going to do is, please, we want to take a democratic process in. So, okay, democratic process one question had answered. Shall we go with it or not? Whoever is saying yes, please raise your hands so that we can count this, that we are going to start our own organization. I don't want to raise the numbers and pretty good, but who are the no, please? Nobody wants to know. That's very good. It's between S and no for me. Maybe. Who is abstaining? So, Rajesh. It's maybe. No. 1, 2, and abstaining. Please take a complete question. The question is whether we're going to start the organization here. You can call it as a charter or you can as a chapter or whatever it is going to be. But we're going to have Basava Samiti or Basava ಒಂದು ಸಮ್ಮೇಳನ ಒಂದು ಚಾಪ್ಟರ್ ಅಂತ ಹೇಳ್ಕೊಂಡು ನೀವು ಇಂಗ್ಲೀಷಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ. Whatever the terminology, I'm not going to spend a lot of time on this thing. But we have to have our own organization, in Connecticut organization. Yes. So, ಇದನ್ನ ಕೇಳ್ತಾ ಇದ್ದೀನಿ ಒಂದು ಕ್ವಶನ್. So we are going to have a support from you all. You ಬರೀ ನೀವು ಕೈ ಇದು ಮಾಡುವಾಗ we have to you have a commitment. So say no, please say no. Biggest question is, are we going for VSCT a local organization? It is a local organization. Okay. So let's make it clear. So it is a local organization. let's make it clear. Yeah, I think I explained it, try to explain it again. I think we all agree that to build, follow and preach and practice Basava principles and get together in a formal way. We are doing this for 26 months at our homes. We gather some people, but not all the people will feel like coming to the homes. We need a place, common place like this, so that everybody will feel comfortable coming here and also following, sharing their ideas and preaching. So that is the main goal, is build the ideas what we have learned and learn from others. We want the people to come to this community and preach us good things, and we will go and practice each and every one. We've been doing that 5-6 families, but we need more families to do. And if we are doing something wrong, we want the people to come here and teach us what is right. So for that, we need some type of a platform. That is the discussion. So whether it is a VSCT, VSNA, VSNE, those are, I think, what we thought is we have the common interest, as so many people said, breaking away. So we are not doing that breaking away. We have the same principle still. So this is we will going to build it in this area, and it will going to help and get together frequently, share our ideas. So that is the basic idea. There is no conflicts with other things, and there is no ambition of building our own organization or becoming. So what this is all about is, can we help our children, and then our children go and help others in the community, soup kitchen or charities, or somebody is doing something wrong. Can they go and tell them this is not the way to do it? So that's all we are trying to do here. So those are the things. So whether it is VSCT, that we can decide. But all we are asking, can we have our own organization? And that is the one. Can we get together more frequently, share our ideas?
So those are the things we are looking for right now. Yeah, I'll answer Rajshekar's question. Because he said why there should be a name. I'll tell you why. He said you want to go to soup kitchen with your kids to learn dasoha. When you want to go to soup kitchen, you must have a name. You have to send a letter. How do you send a letter without having a name? Even when you do those kind of things, money is involved. When money is involved, federal government wants to know why you are collecting. Did you pay tax? So for those practical reasons, you must have a name. Though you don't want to have a name, but you must have a name. You want to take your kids to teach them in certain place where they want to provide certain help to certain community of the society. Because there will be, they want those things because of the social situation requires you to have those things, because so many people will collect money in a wrong way. You know, those Watertown, there was a tragedy, somebody collected some money in their name. They did not deposit those money to the proper bank or proper account. It was a big problem. So if you don't have a recognized legal name, that will create problem for the organization or the gathering. You want to rent a hall. You want to go someplace. You want to have that tax-free or whatever this thing, so they will have some kind of a recognition for your organization, legally. That's the reason you should have a name. Otherwise, you know, you can just gather somewhere, you can conduct your business, nobody bothers you, as long as it doesn't involve anybody else. But you want to teach your kids something, you want to teach them how to follow Basava Tattvas, Basava's principle. There was no reason. I will tell you an example. When I grew up in my grandma's house, every day people were coming, all these kind of Swamijis, at least 10 to 15 Swamijis used to come and eat in my grandma's house. There were always 50, 100 people eating. So there was nothing involved, because she was only involved, she was spending her money, she was not collecting from anybody. She didn't need to any of those letters or name or anything. But here, this country, you need that, because otherwise you will be in big problem if you take somebody somewhere. That's, I hope that will explain your question, or anybody's question. Yeah, that is excellent. Thank you very much. Now, we're going back. Oh, sorry. So, I mean, enough has been said, so I don't want to belabor the point of, you know, for or no. So there are very valid points made. So I just want to say, you know, why, I think someone made, why we need a formal, whether it's a VSCT, VSNU, whatever it is, right? Why we need a formal organization. It's, you know, believe it or not, you know, now the question is, if you believe in principles, why would you need an organization to implement it? The question is, you know, we have a marriage as an institution. You know, do we need marriage to be together? If you really trust each other, why would we need a marriage as an institution, right? If two people agree that, you know, we love each other, we believe in the same values and we can be together, then the principle is, if you extend that logic, you don't need to be married. You can live together, right? Now, that's, you know, I'm stretching the limit of logic in that. I'm just trying to make a point on that, right? Why we need a formal organization. Now, the question is, why would we need it at a local level? And and I think this, just to be honest and blunt here, right? This wasn't a whimsical idea that came one night when we were having a party and said, you know, let's have a VSCT here, right? It wasn't. As some, I think we have been saying it, we have been doing the Vashmanta for almost 26 months. I don't know if, you know, I think one of the things maybe, if we do this organization, maybe we would want to do is get more people involved in that
where they can see the incremental change. You know, it doesn't happen, you know, nothing happens revolution overnight, right? It's this incremental change you see in kids, where someone asks, you know, I think Nagaraj said, you know, why the kids say, you know, why do we have to do this? Doesn't, or for example, Suma said, you know, somewhat, you know, why do we have to give, I don't know, naivedya to God, right? So these things kids learn. Now, why would we need a formal organization is the accessibility. Like for us to organize these things within the community where it's accessible to all the families, it makes it more easier. If there's no structure and no formal organization, you know, they say there's in VSNE, there's one, right? You can make one VSNA, why one VSNE? Now think about it, how many people would even go to any organization if there's only one VSNA in the United States somewhere in Washington, D.C.? It's not not practical to bring the community together if the accessibility to people who want to organize these things is not there. That's one of the fundamental reasons. And we did, you know, why do we have enough families to even make it work? That's one. The other thing is, I think some people made excellent points, you know, do we want to make rituals? You know, Baso Puja, Shivratri. Well, the rituals have their own value, meaning, as I said, I didn't want to extend in the beginning. They are kind of social occasions for all the community to come together. Now, there might be some value in it. Some people think there's absolutely no value. It's just a waste of time if you get together, do meaning rituals. You know, to some extent, I myself agree. It's nothing more than a social get-together. But beyond that, you know, our objective is we want our kids, unless we make them follow the principles, implement, go out there. You know, there's the situation is so bad in so many inner city communities. Make them go and help them. Let them, you know, for example, let's say maybe I commit, you know, come my daughter's birthday, we won't celebrate the birthday, we will make them spend the money and the fun with the kids in the inner city. Let them learn it practically. We can organize so many events, you know, we can brainstorm this. We can make them implement this. And then they will learn the value of this. And once they learn the value of it, they will follow it by themselves. We don't need to teach them. So that I personally think we can, this is an opportunity for us to do that. And my feeling is, unless we have commitment from you and participation, we won't be successful. So I think we would want you to help us, give us a chance to make it work and benefit everyone in the community. Thank you. I have one point, just one point. If there is a will, I mean, if they want to really do it, they can go and do it anywhere. ಎಲ್ಲಾದರೂ ಮಾಡ್ಬೋದು ಅಂದರೆ ಮ್ಯಾಥ್ಸಲ್ಲಿ ಎಲ್ಲಾದರೂ ನಮ್ಮ ಅಮ್ಮನ ಮನೆ ಕನೆಟಿಕಟ್ಟಲ್ಲಿದ್ದರೆ ಎವ್ರಿ ವೀಕ್ ಹೋಗ್ತಿದ್ದೆ, ಇಂಡಿಯಾದಲ್ಲಿದ್ದೆ ವರ್ಷಕ್ಕೊಂದ್ಸಲ ಹೋಗ್ತೀನಿ. ದಟ್ಸ್ ಆಲ್. Thank you very much. ಈಗ ಮತ್ತೆ same question we are going back to. So, ಈಗೆಲ್ಲ ಪ್ರೆಷರ್ ಬರ್ತಾ ಇದೆ, ಮಕ್ಕಳೆಲ್ಲ ಊಟಗೆಲ್ಲ ರೆಡಿ ಆಗ್ತಾ ಇದ್ದಾರೆ. So just let's finish it off. We have heard all the opinions from everybody now, and say yes or no one more time. Let's go with the no. What I have seen so far, there are a lot of yeses here, but I would like to say no, and that's going to be recorded here, and then we'll go what we're going to do the next step. Okay, now let's go with our own organization here. Whatever you can call it later on, we'll decide that, and we'll communicate with you guys what we're going to have, how we're going to name it, and everything. We'll take your opinion later on. But before we take that kind of a step, we would like to say whether we're going to, we have to take a vote, yes or no. So that will help us to take the next step forward. So, yes. ಇದು ನಾವು ಬರೀ ವೀರಶೈವರಿಗೆ ಎಕ್ಸ್ಟೆಂಡ್ ಮಾಡೋದು ಬಂತು, ನಾವು ಬೇರೆ ಎಲ್ಲ ಕರ್ನಾಟಕದವ್ರಿಗೂ ಇದು ಎಕ್ಸ್ಟೆಂಡ್ ಮಾಡಿದ್ದೀವ ಅನ್ನೋದು ಕ್ವಶನ್ ಕೇಳೋದು ಫಸ್ಟ್. ಇವಾಗ ಬೇರೆ ಜಾತಿ ಅಥವಾ ಬೇರೆ ಪಂಗಡ ಏನೇ ಇರ್ಬೋದು, ಅವರು ಬಸವಣ್ಣ ಫಾಲೋ ಮಾಡೋಕ್ಕೆ ಇಂಟ್ರೆಸ್ಟ್ ಇರ್ಬೋದು. ಸೊ ಅವರೆಲ್ಲ ಅಪ್ರೋಚ್ ಮಾಡಿದೀವ, ಅವ್ರಿಗೂ ಓಪನ್ ಮಾಡಿದೀವ ಇದು ಇನ್ವಿಟೇಷನ್ ಅಂತ ನಮ್ಮ ಕ್ವಶನ್. ಅಂದರೆ ಆಲ್ರೆಡಿ 2004 ವೆನ್ ವಿ ಸ್ಟಾರ್ಟೆಡ್ ದಿಸ್, ಆವಾಗಲೇ ನಾವು ಇದನ್ನು ಬೇರೆಯವರಿಗೂ ಓಪನ್ ಮಾಡಿದ್ದೀವಿ. ಓಕೆ, ಸೊ ಆಲ್ರೆಡಿ ಇಲ್ಲಿ ಕರೆಂಟ್ಲಿ ಇದ್ದಾರೆ, ಸೊ ಫಾಲೋವರ್ಸ್ ಇದ್ದಾರೆ. ಸೊ ದಟ್ಸ್ ಟು ಆನ್ಸರ್ ದ ಕ್ವಶನ್. ಈಗ ಶಿವಜಡೆ ಅವರು ವೋಟಿಂಗನ್ನು ಕಂಟಿನ್ಯೂ ಮಾಡ್ತಾರೆ. ಅದಾದ ತಕ್ಷಣ ನಾವೀಗ ಈ
ಪಿಟಿಷನ್ ಅಂತ ಏನು ಮಾತಾಡಿದ್ವಿ ಅದನ್ನು ಕಳಿಸ್ತಾ ಇದ್ವಿ. ಓಕೆ, ಕಂಟಿನ್ಯೂ ಮಾಡಿ. I know we're losing numbers here. As a matter of fact, that is our concentration over to. ಮುಂಚೆ ಎಷ್ಟು ಕಾನ್ಸಂಟ್ರೇಷನ್ ಇತ್ತು ಇದ್ರ ಬಗ್ಗೆ ಈಗ ಹಂಗೆ ಹೋಗಿದೆ, because they have the responsibility. So the responsibility of taking care of children. So that's excused. There's not a question about it. Now, please, ಒಂದು ನಿಮಿಷ. Please pay attention wherever you are. Just 1 second ಅಷ್ಟೇ, ಇನ್ನೇನಿಲ್ಲ. ಈಗ ಫೈನಲ್ ವೋಟಿಂಗ್ ಮಾಡ್ತಾ ಇದ್ದಾರೆ. ಪ್ಲೀಸ್ ಅದ್ರ ಬಗ್ಗೆ ಎಸ್ ವೋಟ್ ಕೇಳಿದೀವಿ ಆಗಲೇ ನಾವು. ನೋ ವೋಟ್ ಒಂದು ಸ್ವಲ್ಪ ಕೈ ಎತ್ತು ಬಿಟ್ಟರೆ ನಮಗೆ ಅದನ್ನ ನಾವು ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟು ಓಕೆ finally we are going to make a decision on this one. So once again I'm asking, please raise your hand who says no to this idea of opening a chapter here, chapter or sangha, whatever we call it as a resolution. So please raise your hand if you are not voting for this. No vote. Any no votes? This is unanimous. Thank you very much. This is unanimous vote for this. Fantastic. Fantastic. What is such a surprise. What a good news. Today is very good. It's a celebration. So this is unanimous vote for us. So it's the enthusiasm in the antala. Now, this enthusiasm we had to show it on for long time to come also. Please. But to start this, ನನಗೆ ಗೊತ್ತಿದೆ ಹೆಂಗೆ ಆರ್ಗನೈಸೇಷನ್ ಎಲ್ಲ ಹೆಂಗಾಗುತ್ತೆ ಅಂತ ಹೇಳಿ. ಈ ಟೆಂಪಲ್ ಒಳಗೆ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ದೇರ್ ಆರ್ 21 ಪೀಪಲ್ ಇನ್ ದಿಸ್ ಅಡ್ಮಿನಿಸ್ಟ್ರೇಷನ್ ಒಳಗೆ. 21 ಪೀಪಲ್ ಆರ್ ಇನ್ ದಿಸ್ ಅಡ್ಮಿನಿಸ್ಟ್ರೇಷನ್ ಟು ರನ್ ದಿಸ್ ಟೆಂಪಲ್ ಓನ್ಲಿ. ಓಕೆ, 9 ಮೆಂಬರ್ಸ್ ಆರ್ ಇನ್ ಸೊ 9 ಮೆಂಬರ್ಸ್ ಆರ್ ಬೋರ್ಡ್ ಆಫ್ ಟ್ರಸ್ಟೀಸ್ ಅಂಡ್ ರೆಸ್ಟ್ ಆಫ್ ದಮ್ ಆರ್ ಆಲ್ ಎಕ್ಸಿಕ್ಯೂಟಿವ್ ಕಮಿಟೀಸ್. ಇಷ್ಟು 21 ಮೆಂಬರ್ಸ್ ಒಳಗೆ ಎಷ್ಟು ಜನ ಬಂದು ಕೆಲಸ ಮಾಡ್ತಾರೆ ಅಂತ ಹೇಳಿ. ಐ ನೋ ದಟ್ ಎಕ್ಸ್ಪೀರಿಯನ್ಸ್. Only 3 of them. This is a practicality I'm talking about. This is what we have to deal with. This is pragmatism. So ಈಗ ನೀವೆಲ್ಲ ಹೇಳ್ಬಿಟ್ಟು ಹೋಗ್ತೀರಿ, ಓಕೆ ಅವರು ಪ್ರೆಸಿಡೆಂಟ್ ಮಾಡ್ತೀವಿ, ನಾವು ಸೆಕ್ರೆಟರಿ ಮಾಡಿಬಿಟ್ಟು ಹೋಗ್ಬಿಟ್ರು ಅಂತ ಹೇಳ್ತಾರೆ. So what we have to make this organization, before I go into this one, we are going to make an organization very quickly. We need a president, we need a vice president if we have to, and we need a secretary, we need a treasurer. This is the basic official office positions that's required to make the registration in this Connecticut state or any other state for that matter. And that too we have to file for non-profit organization, telephone ಮಾಡಬೇಕಾಗುತ್ತೆ. So we need volunteers. Please remember that. We need volunteers for this kind of official positions for us. So, ಯಾರಾದರೂ ನೀವು ಇಂಟ್ರೆಸ್ಟ್ ಇದ್ದರೆ please let us know that you are going to be in an official position that you wanted, so that you can spend some time in this. So, Sadhana or everybody else, if you want to take the names of the people that who are interested in volunteering to take this kind of official positions, so that we can start this ball rolling and start this registration in the state and start for the IRS. Also, for getting that kind of non-profit organization, the tax exemption, now IRS come out. These are the protocols that you have to follow. This is not an easy thing to do it. This is very responsible thing to do in this kind of organization again. So it is a serious issue. So please, we need volunteers and we need the help. ಅಂಕಲ್ ಅದ್ರ ಮಧ್ಯ 2 ಪಾಯಿಂಟ್ ಇದೆ. ಪಿಟಿಷನ್ ನಾವು ಎಲ್ಲರೂ ಯುನಾನಿಮಸ್ ಆಗಿ ಒಪ್ಕೊಂಡಿದ್ದೀರ, ಥ್ಯಾಂಕ್ ಯು. ಅದನ್ನು ಸಪೋರ್ಟ್ ಮಾಡೋಕ್ಕೆ ಒಂದು ಪಿಟಿಷನ್ ಸೈನಿಗೆ ಬರ್ತಾ ಇದೆ. ದಯವಿಟ್ಟು ಓದಿ ಸೈನ್ ಮಾಡಿ. ಅಂಥದ್ದೇನು ಬರ್ತಿಲ್ಲ, ಬಟ್ ಆದರೂ ಒಂದ್ಸರಿ ಓದಿ ಸೈನ್ ಮಾಡಿ. ಅಲ್ಲ, ದಯವಿಟ್ಟು ಓದಿ. ಎರಡನೇದಾಗಿ ಈ ಫಿಲ್ಮ್ ಎಂಡಿಂಗ್ನಲ್ಲಿ ಸ್ವಲ್ಪ ಟ್ರಾಜಿಡಿ ಮಾಡಿ ಆಮೇಲೆ ಮತ್ತೆ ಹ್ಯಾಪಿ ಎಂಡಿಂಗ್ ಮಾಡ್ತಾರಲ್ಲ ಹಾಗೆ. ಸೊ ಅದ್ರ ಜೊತೆಗೆ ಒಂದು ಪ್ಲೆಡ್ಜ್ ಫಾರ್ಮ್ ಕೂಡ ಬರುತ್ತೆ. ನಿಮಗೆಲ್ಲ ಮೊದಲೇ ಎಕ್ಸ್ಪ್ಲೇನ್ ಮಾಡಿದಂಗೆ ಡೈಪರ್ ಟು ಕಾಲೇಜ್ ಫಂಡ್ ಒಂದು ಪ್ಲೆಡ್ಜ್ ಫಾರ್ಮ್ ಬರುತ್ತೆ. ಸೊ ಅದನ್ನು ಹೆಂಗೆ ಸ್ಟಾರ್ಟ್ ಮಾಡೋದು ಅಂತ ಗೊತ್ತಾಗಿಲ್ಲ ಅಂತಂದರೆ
ಸೊ ನಮ್ಮ ಕಡೆಯಿಂದ ನಾನಿವತ್ತು ಪ್ಲೆಡ್ಜ್ ಮಾಡ್ತಾ ಇದ್ದೀನಿ $101 ಟುವರ್ಡ್ಸ್ ದಿಸ್ ಆರ್ಗನೈಸೇಷನ್. ಅದು ಹೆಸರು ಅದೇನು ಗೊತ್ತಿಲ್ಲದೆ ಜಸ್ಟ್ ಸಪೋರ್ಟ್ ಆಗಿ $101 ಈಗ ಪ್ಲೆಡ್ಜ್ ಮಾಡ್ತಾ ಇದ್ದೀನಿ. ಸೊ ಇದು ಒಂದು ಎಕ್ಸಾಂಪಲ್ಲು. ಅದ್ರ ಮುಂದೆ ನೀವು ಎಷ್ಟು ಸೊನ್ನೆನಾದರೂ ಸೇರಿಸ್ಕೊಬೋದು. ಸೊ ಅದು ಒಂದು 2ನೇ ಪಾಯಿಂಟ್. 3ನೇದು ನಮ್ಮ ಆಡಳಿತ ಮಂಡಳಿ ಅಥವಾ ಎಕ್ಸಿಕ್ಯೂಟಿವ್ ಕಮಿಟಿ ಅಂತ ಏನು ಹೇಳಿದ್ರು, ಅದಕ್ಕೆ 4 ಜನ ನಮಗೆ ವಾಲಂಟಿಯರ್ಸ್, ಎಲ್ಲರೂ ವಾಲಂಟಿಯರ್ಸು, ಅದರಲ್ಲೂ ಸ್ವಲ್ಪ ಜಾಸ್ತಿ ಕೆಲಸ ಮಾಡೋ ವಾಲಂಟಿಯರ್ಸು 4 ಜನ ಬೇಕು. ಸೊ ಅವರಾಗೆ ಮುಂದೆ ಬಂದರೆ ತುಂಬ ಇಂಟ್ರೆಸ್ಟ್ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಇಲ್ಲ ಅಂದರೆ ನಾವೇ ಅವರನ್ನು ಆರಿಸ್ಬೇಕಾಗುತ್ತೆ. ಯಾರಾದರೂ ಪ್ರಪೋಸ್ ಮಾಡಿ ಅಥವಾ ಸೆಕೆಂಡ್ ಮಾಡಿ ಅದು ಕೂಡ ಓಕೆ. ಅವರಾಗೆ ಮುಂದೆ ಬಂದರೆ ಅದು ಕೂಡ ಓಕೆ. ಇದೊಂದು ವಿಷಯ ಇದುವರೆಗೂ ನಾವು ಡಿಸ್ಕಸ್ ಮಾಡಿಲ್ಲ. ಈಗ ವೆರಿ ಇಂಪಾರ್ಟೆಂಟ್ ಫೇಸ್ ಆಫ್ ದಿಸ್ ಮೀಟಿಂಗ್. ಊಟ ಮಾಡ್ತಾ ಇರೋರು ಊಟ ಮಾಡಿದ ಮೇಲೆ ಎಕ್ಸಿಕ್ಯೂಟಿವ್ ಕಮಿಟಿ ಬರ್ತೀರಾ, ಮತ್ತೆ ಸರಿ ಬರ್ತೀರಾ ನೋಡಿ. ಊಟ ಮಾಡ್ತಾ ಇರೋರು, ಮಕ್ಕಳಿಗೆ ಊಟ ಮಾಡಿಸ್ತಾ ಇರೋರು ಸ್ವಲ್ಪ ಅಟೆನ್ಷನ್ ಬೇಕು. ದ ವೆರಿ ಇಂಪಾರ್ಟೆಂಟ್ ಫೇಸ್ ಆಫ್ ದಿಸ್ ಮೀಟಿಂಗ್. ಎಕ್ಸಿಕ್ಯೂಟಿವ್ ಕಮಿಟಿಗೆ ನಮಗೆ ವಾಲಂಟಿಯರ್ಸ್ ಬೇಕು. 4 ಜನ ವಾಲಂಟಿಯರ್ಸ್ ಬೇಕು. ದಯವಿಟ್ಟು ಯಾರಾದರೂ ಮುಂದೆ ಬನ್ನಿ. ಅದು ಮೇನ್ ದೋಸ್ ಆರ್ ದ ವಾಲಂಟಿಯರ್ಸ್ ಆರ್ ಮೇನ್ ಪೊಸಿಷನ್ಸ್ ಇರುತ್ತೆ. ಮತ್ತು ತುಂಬ ವಾಲಂಟಿಯರ್ಸ್ ಬೇಕು ನಮಗೆ. ಆ್ಯಂಡ್ ಆಲ್ಸೋ ವಿ ಆರ್ ಸೀಕಿಂಗ್ ಎ ಹೆಲ್ಪ್ from an advisory committee. We want to have an advisory committee. All these are people who give a good feedback. Dr. Nagaraj, Shivajada, Om Shankar, and everybody. We want to have one more advisory committee so that they can help this committee, which will become a team. They will going to help to build this organization and advise them all along this way. So please come forward if the volunteers, if you want to serve. We will going to have many subcommittees, but main positions as Dr. Shiva explained. And there are some names I will going to mention it. And out of those is Girish Gaud, Pradeep, Kumar, and Asha Yashwanta Gaddi, and Suraj Kurtakoti. They have come forward. They want to be, they are ready to help this organization to take it to the next level. Those are the volunteers we have right now. So please, if anybody else wants to, please raise your hands or come over and tell us. This is, if you can't make up your mind right now, let us know later on. We will have some more, as you said, that there will be more and more help we need for this organization. ಸೊ ಫೈನಲಿ ಊಟ ಮಾಡ್ತಾ ಇರೋರೆಲ್ಲ ಎಕ್ಸಿಕ್ಯೂಟಿವ್ ಕಮಿಟಿ ಅಂತ ಡಿಸೈಡ್ ಆಯಿತು. ಹಂಗೆ ಹೇಳಿದ್ರು ನೋಡಲ್ಲ. ಸೊ ದಯವಿಟ್ಟು ಎಲ್ಲ ಇನ್ನೊಂದ್ಸರಿ ಗಮನ ಕೊಡಿ. 4 ಜನ ವಾಲಂಟಿಯರ್ಸ್ ಮುಂದೆ ಬಂದಿದ್ದಾರೆ. ಸೊ ಹೆಸರು ಕೇಳಿಸಿಲ್ಲ ಅಂತ ಅಂದರೆ ವಿಜಯ್ ಅಲ್ಲ, ನಿನ್ನ ಹೆಸರು ಕೇಳಿಸಿಲ್ಲ ಅಂದರೆ ವಿಜಯ್. ಪ್ರದೀಪ್ is 1. ಪ್ರದೀಪ್ ಮಾತಾಡ್ತಾ ಇದ್ದಾರೆ. ಆಮೇಲೆ ಸೂರಜ್, ಆಶಾ ಗಡ್ಡಿ, ಇನ್ನೊಬ್ರು ಯಾರು ಮುಂದೆ ಬಂದರು? ಆಶಾ ಗಡ್ಡಿ, ಪ್ರದೀಪ್, ಸೂರಜ್, ಗಿರೀಶ್ ಗೌಡ್. ಸೊ ಈ ನಾಗರಾಜ್, ಸೂರಜ್, ಆಶಾ ಗಡ್ಡಿ, ಪ್ರದೀಪ್ ಮತ್ತು ಗಿರೀಶ್ ಗೌಡ್, ಇವರು 4 ಜನ ಎಕ್ಸಿಕ್ಯೂಟಿವ್ ಕಮಿಟಿಗೆ 4 ಜನ ವಾಲಂಟಿಯರ್ ಆಗಿ ಮುಂದೆ ಬಂದಿದ್ದಾರೆ. ಥ್ಯಾಂಕ್ ಯು. ಯುನಾನಿಮಸ್ ಆಗಿ ಅವ್ರನ್ನ ಸೆಲೆಕ್ಟ್ ಮಾಡಿದ್ದಾರೆ. ಅವ್ರ ಒಳಗಡೆ ಅವ್ರಿಗೆ ಯಾವುದೋ ಡಿಫ್ರೆಂಟ್ ಪೊಸಿಷನ್ಸ್ ಏನಿರುತ್ತೆ ಆ್ಯಸ್ ಪರ್ ದ ಬೈಲ ಅವರು ಸೆಲೆಕ್ಟ್ ಮಾಡ್ಕೊತಾರೆ. ಸೊ ಥ್ಯಾಂಕ್ ಯು ವೆರಿ ಮಚ್. ಸೊ ಇಂಪಾರ್ಟೆಂಟ್ ಫೇಸ್ ಮುಗ್ದಿಲ್ಲ, ಇನ್ನೂ ಬರುತ್ತೆ ನಿಮ್ಮಲ್ಲಿಗೆ ಎಲ್ಲ ಲೆಟ್ರುಗಳು. ಪ್ಲಾಟ್ಫಾರ್ಮು ದಯವಿಟ್ಟು ಇನ್ಕ್ಲೂಡಿಂಗ್ ಇವತ್ತಿನ ಗೊತ್ತಿಲ್ಲ, ಇವತ್ತಿನ ಹಾಲಿನ ರೆಂಟ್ ಕೂಡ, ಹಾಲಿಂದ ಇವತ್ತು ಎಕ್ಸ್ಪೆನ್ಸಸ್ಗೆ ಜಸ್ಟ್ ಕಾಂಟ್ರಿಬ್ಯೂಟ್ ಮಾಡಿ ಆದಷ್ಟು ಎಷ್ಟಾಗುತ್ತಾ ಅಷ್ಟು. ಸೊ ಆ್ಯಂಡ್ ಪ್ಲೇಟ್ಸ್ ಫಾರ್ಮ್ ಆ್ಯಸ್ ಸದಾನಂದ್ ಹೇಳಿದ್ರಲ್ಲ, ಜಸ್ಟ್ ಇವಾಗ ಪ್ಲೇಟ್ಸ್ ಮಾಡಿ ನೀವು ಏನು ದುಡ್ಡು ಕೊಡೋದು ಬೇಡ. ಒನ್ಸ್ ದಿಸ್ ಇಸ್ ಆಲ್ ಫೈನಲೈಸ್ಡ್, ಅವರ ಟೀಮ್, ಹೂ ಅವರ್ ಬಿಕಮ್ಸ್ ದ ಟೀಮ್, they will touch base with you and
get the your pledge amount later on. Right now you are just saying I want to help this organization with this type of money. So thank you very much. So we will going to have a, what is next, Sadhana? ನೆಕ್ಸ್ಟ್ ಮಲ್ಲಿ ಅವರಿಂದ ಒಂದೆರಡು ಮಾತು ಬಗ್ಗೆ. ಅದ್ರ ಬಗ್ಗೆ ಒಂದು ಇಂಪಾರ್ಟೆಂಟ್ ಡಿಸ್ಕ್ಲೈಮರ್ ಒಂದಿದೆ ಪ್ಲಾಟ್ಫಾರ್ಮಲ್ಲಿ, ಒಂದು ಇಂಪಾರ್ಟೆಂಟ್ ಡಿಸ್ಕ್ಲೈಮರ್. ಇಫ್ ಯು ಸಿ ಅಟ್ ದ ಎಂಡ್, ಇಫ್ ಫಾರ್ ಎನಿ ರೀಸನ್ ಈ ಚಾಪ್ಟರ್ ನಾವು ಸ್ಟಾರ್ಟ್ ಮಾಡ್ತೀವಿ, ನಿಮ್ಗೆ ಇಷ್ಟೊಂದು ಸಪೋರ್ಟ್ ಇಂದ ಖಂಡಿತ ಮಾಡ್ತೀವಿ. ಮಾಡೋಕ್ಕಾಗಿಲ್ಲ ಅಂದ ಪಕ್ಷದಲ್ಲಿ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್, ರೈಟ್? ಸೊ ವಿ ವಿಲ್ ರೀಫಂಡ್ ಆಲ್ ದಟ್ ಅಮೌಂಟ್ ಬ್ಯಾಕ್ ಟು ಯು. ಇವತ್ತು ಪ್ಲಡ್ಜ್ ಮಾಡಿದ ಅಮೌಂಟು, ಸೊ ನಾವೇನು ಕ್ಯಾಶ್ ಅಥವಾ ಚೆಕ್ ಇಸ್ಕೊಳ್ಳೋದಿಲ್ಲ, ಪ್ಲಡ್ಜ್ ಅಷ್ಟೇ, ನಿಮ್ಮ ಸಿಗ್ನೇಚರ್ ಅಷ್ಟೇ, ನಿಮ್ಮ ಆಟೋಗ್ರಾಫ್ ಹಾಕ್ಕೊಟ್ಟಿದ್ದ ಲೆಟ್ರನ್ನ ಸೊ ಹಾಗೆ ನಿಮಗೆ ವಾಪಸ್ ಕೊಡ್ತೀವಿ. ಸೊ ಅದು ಇಂಪಾರ್ಟೆಂಟ್ ಡಿಸ್ಕ್ಲೈಮರು. ಮನೆ ಪ್ಲೀಸ್. Yeah, I request volunteers to decide themselves and during our dinner time or discuss themselves and see which position they want to take. In the meantime, discuss ಮಾಡಿಬಿಟ್ಟು so let them discuss for whatever the time you guys need and come up with a. Okay. Please give them a big hand. These are the brave people, brave bold people. Come forward. So let's all we all pledge from myself also. These are just the contact persons, but they need each and everyone's help. So I will going to give my 100%, 110% support to these people. So whichever the position they take up. So please, I request everyone to support and help there if they are doing something good, appreciate it. If they are doing something wrong, please correct them, tell them this is the way to do it. So we will, I request again, please give them a big support. ಓಕೆ, 4 ಜನ ಡಿಸ್ಕಷನ್ ಮಾಡಿಬಿಟ್ಟು ಪೊಸಿಷನ್ಸ್ ತಗೊಂಡಿದ್ದಾರೆ. ನಾನು ಅನೌನ್ಸ್ ಮಾಡ್ತೇನೆ. ಯಾವುದಪ್ಪ ಇಯರ್? 2014 next year. Okay, for 2 years, right? Yeah, yes. Right now, I think once our organization is all formed, so this committee will be a minimum of 2 years. So unless there is somebody moves out, we will have to fill that position. But otherwise, that is the 2 year is the term for these people. ಓಕೆ, ಪ್ರೆಸಿಡೆಂಟ್ ಆಗಿ ಸೂರಜ್ ಗುರ್ತ್ಕೋಟಿ ಅವರು ಇದಾಗಿದ್ದಾರೆ. ಎಲ್ಲರೂ ಕಿವಿಯಮ್ಮ ಬಿಗಿ. ಸೂರಜ್ ಬಗ್ಗೆ ತಿಳ್ಕೋಬೇಕು ಅಂತ ಎಲ್ಲರಿಗೂ ಆಸೆ ಇದೆ. ಸೊ ಅವ್ರ ಬಾಯಿಲ್ಲ ಕೇಳೋಣ ಏನಂತ. ಯಾವ ಊರು ಏನಂತ? ಬೇಸಿಕಲಿ ಧಾರವಾಡಲ್ಲಿ ಫ್ಯಾಮಿಲಿ ಇರೋದು, ಬಟ್ ಐ ಹ್ಯಾವ್ ಮೂವ್ಡ್ ಅರೌಂಡ್ ಫ್ರಮ್ ಬಿಜಾಪುರ್, ಬೆಲ್ಗಮ್, ಗುಲ್ಬರ್ಗ ಎಲ್ಲ ಸುತ್ತಾಡಿ ಐ ಹ್ಯಾವ್ ಸೀನ್ ಲಾಟ್ ಆಫ್ ಕ್ರೈಮ್ ವರ್ಕ್. ಸೊ ಬಟ್ ಹೇಳ್ಕೋಬೇಕಂದ್ರೆ ಐ ಆಮ್ ಬೇಸಿಕಲಿ ಫ್ರಮ್ ಧಾರವಾಡ, ಹುಬ್ಳಿ. ಥ್ಯಾಂಕ್ ಯು. ಜನರಲ್ ಸೆಕ್ರೆಟರಿಗೆ ಇದು ಗಿರೀಶ್ ಗೌಡ ಅವರು ಇದಾಗಿದ್ದಾರೆ. ದಯವಿಟ್ಟು ಗಿರೀಶ್ ಅಂತ, ನಾನು ಬೇಸಿಕ್ಲಿ ಬಳ್ಳಾರಿಯಿಂದ. ಹುಟ್ಟಿ ಬೆಳೆದದ್ದು ಎಜುಕೇಷನ್ ಎಲ್ಲ ಬಳ್ಳಾರಿಯಲ್ಲಿ.
ಒಂದೆರಡು ಗಣಿನೂ ಇದ್ದಾವೆ. ಆಮೇಲೆ ಟ್ರೆಜರರ್ ಆಗಿ ಪ್ರದೀಪ್ ಡೊಳ್ಳಿನವರು. ಹುಟ್ಟಿದ್ದು ಬಳ್ಳಾರಿ, ಬಟ್ ತಿರುಗಿದ್ದು ಎಲ್ಲ ಕಡೆ ಕರ್ನಾಟಕ. ಸೊ ಟೋಟಲಿ ಒಂಥರ ಚಿತ್ರಾನ್ನ ಅಂತಲ್ಲ ಆ ಥರ. ಸೊ ಟೋಟಲಿ ಕರ್ನಾಟಕ ನಮ್ಮ ಊರು ಅಂತ ಹೇಳ್ಬೋದು. ಹೇಳ್ಬೇಕೇನಪ್ಪ ಅಂದರೆ ಇವರು PUC ಕ್ಲಾಸ್ಮೇಟ್, ಅಲ್ಲಿ ಡಿಸಪಿಯರ್ ಆಗಿದ್ದು, ಇಲ್ಲಿ ಬಂದು ಇಲ್ಲೇ ಸಿಕ್ಕಿಲ್ಲ. ಸೊ ಥ್ಯಾಂಕ್ ಯು. ವೈಸ್ ಪ್ರೆಸಿಡೆಂಟ್ ಆಗಿ ಆಯ್ಕೆ ಆಗಿರೋದು ಆಶಾ ಯಶವಂತ್. ನನ್ನ ಹೆಸರು ಆಶಾ ಅಂತ. ಬೇಸಿಕಲಿ ಫ್ರಮ್ ಚಿತ್ರದುರ್ಗ ಡಿಸ್ಟ್ರಿಕ್ಟ್ ಚಳ್ಳಕೆರೆ ಅಂತ. ಬಟ್ ನಮ್ಮದು ಇವ್ರ ಥರನೇ ಎಲ್ಲ ಕಡೆ ಕರ್ನಾಟಕ ಸುತ್ತಿದ್ದೀವಿ. ನಾವು ಈ ಶಿವಮೊಗ್ಗ. ನಮ್ಮ ಹಸ್ಬೆಂಡ್ ಯಶವಂತ್ ಅಂತ, ಅವರು ಬಳ್ಳಾರಿ, ಬೇಸಿಕಲಿ ಫ್ರಮ್ ಬಳ್ಳಾರಿ ಡಿಸ್ಟ್ರಿಕ್ಟ್ ಕೊಟ್ಟೂರು ಅಂತ. ಇವರೆಲ್ಲರೂ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. ತುಂಬ ಮನಸ್ಸಿನಿಂದ ಸರಿಯಾಗಿ ನಡೆಸ್ಕೊಂಡು ಹೋಗ್ತೀವಿ ಅಂತ ಅಂದ್ಕೊಂಡಿದ್ದೀವಿ. Congratulations for the great team. Thank you. ಈಗ ನೆಕ್ಸ್ಟ್ ಏನಪ್ಪ ಅಂತಂದ್ರೆ, ಯಾವ ಆರ್ಗನೈಸೇಷನ್ ಮಾಡಿದ್ರು ದುಡ್ಡು ಬೇಕು. ದುಡ್ಡು ಇಲ್ಲದೆ ಇನ್ನೂ ಆಗಕ್ಕೆ ಸಾಧ್ಯನೇ ಇಲ್ಲ. ಹೌದಲ್ಲ? ನೀವು ಒಪ್ಕೋತಿರೋದಕ್ಕೆಲ್ಲ ಇವೆಲ್ಲ ದೊಡ್ಡವರು ಎಲ್ಲ ಗಾನ ಬೈತಿದ್ರು, ಪ್ರಪಂಚ ಎಲ್ಲ ಮಾಡಿದವರು. ವಾಟ್ ವಿ ನೀಡ್ ಈಸ್ ಫಂಡ್ಸ್. No matter how it is, we need to have some funds. ಇಲ್ಲ ಅಂತಂದ್ರೆ ನಮಗೆ ಈ ಒಂದು ಮೆಷಿನ್ ಇಟ್ಸ್ ಲೈಕ್ ಎ ಗ್ರೀಸ್, ಒಂಥರ ಆಯಿಲ್ ಇದ್ದಂಗೆ ಇದೆ. ಮಷಿನ್ ಸ್ವಲ್ಪ ರನ್ ಆಗಬೇಕು ಅಂತಂದ್ರೆ ವಿ ನೀಡ್ ಸಮ್ ಕೈಂಡ್ ಆಫ್ lubricant. So money is the best one for us. Please be generous in donating the money. ಈ ಪ್ಲಾಟ್ಫಾರ್ಮ್ಸ್ ಎಲ್ಲ ಬರ್ತಾ ಇದೆ. ನಾನು ಹೇಳಿದೇನಪ್ಪ ಅಂತಂದ್ರೆ, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಜಾತಿ ಮತ ಬಿಟ್ಬಿಡಲಿ 4 ವೆರೈಟೀಸ್ ಅದಾರ ಇಲ್ಲಿ ಜನ ಪ್ರಪಂಚದಲ್ಲಿ ನೋಡಿದ. ಒಬ್ಬರು ಏನ್ ಮಾಡ್ತಾರೆ, ಬರೀ ತಲೆಲೂ ಉಪಯೋಗಿಸ್ತಾರೆ, ತಲೆ ಅಷ್ಟೇ ಉಪಯೋಗೋದು, ಅದು ಒಂದು ಜಾತಿ. ಇನ್ನೊಬ್ಬರು ಬರೀ ಹಾರ್ಟ್ ಉಪಯೋಗಿಸ್ತಾರೆ, ಅದೇ ಒಂದು ಜಾತಿ. ಅದು ಬರೀ ಉಪಯೋಗಿಸಲ್ಲ, ಬರೀ ಹಾರ್ಟ್ನಿಂದ ಹೋಗ್ಬಿಡ್ತಾರೆ. ಯಾಕಂದ್ರೆ ಲವರ್ಸ್ ಇರ್ತಾರಲ್ಲ, ಹಾರ್ಟ್ ತಲೆ ಇರೋಲ್ಲ ಅಂದ ಎಕ್ಸಾಂಪಲ್ ಅದು. ಆಮೇಲೆ ಕೆಲವು ಜನ ತಲೆನೂ ಯೂಸ್ ಮಾಡ್ತಾರೆ, ಆಮೇಲೆ ಹಾರ್ಟ್ ಯೂಸ್ ಮಾಡ್ತಾರೆ. ದೇ ಬಿಕಮ್ ಫಿಲಾಂಥ್ರಪಿಸ್ಟ್. ದೇ ಥಿಂಕ್ ಅಂಡ್ ದೇ ಪುಟ್ ದ ಹಾರ್ಟ್ ಇನ್ ದೇರ್ ಟ್ಯೂ. ಈಗ ಮತ್ತೆ 4ನೇವರು ಏನಪ್ಪ ಅಂತಂದ್ರೆ, ಇಲ್ಲಿರಲ್ಲ, ಅಲ್ಲಿ ಇಲ್ಲಿ ಹೋಗ್ತಾರವರು ಜೈಲ್ನ ಕೂತಿರ್ತಾರೆ. ನಾನು ಹೇಳೋದು ಅದೇ ಆಗೋದು. Because they don't have brains, they don't have heart, so they have to end up somewhere else. What I'm trying to say is, ಈ ಒಂದು ಆರ್ಗನೈಸೇಷನ್ ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ನಮಗೆ 2 ಬೇಕು. ತಲೆನೂ ಉಪಯೋಗಿಸ್ಬೇಕು, ಹಾರ್ಟ್ ಉಪಯೋಗಿಸ್ಬೇಕಾಗುತ್ತೆ. ಪ್ಲೀಸ್ use both of these two, then you will realize, then each and every one of you will realize how important it is out there. If you use any one of these organs, then I think you are in trouble. Please, be philanthropists. Think about it very carefully, how valuable this is. You want the primary person to have this kind of a child to grow up. So everyone will be recognized, and I request each and every one of you, please donate generously so that we can start it. Thank you. ನಾವು ಅದೇ ಮನಿ ಅಂತ ಇದೀವಲ್ಲ, ಬೇಸಿಕಲಿ ಕ್ವಿಕ್ ಆಗಿ ಯಾಕೆ ಬೇಕು ಮನಿ? ಇವತ್ತು ನಾವಿಲ್ಲಿ ಕಲೆಕ್ಟ್ ಮಾಡಿದ್ವಲ್ಲ ಇವತ್ತು ಹಾಲ್. ಸೊ ವಿ ಆರ್ ಕ್ಲೋಸ್ಡ್, ಈವನ್ ದ ಸೋ ಮೆನಿ ಫ್ಯಾಮಿಲೀಸ್ ಹ್ಯಾವ್ ಕಾಂಟ್ರಿಬ್ಯೂಟೆಡ್ ಟು ದ ಫುಡ್, ಸ್ಟಿಲ್ ವಿ ಹ್ಯಾವ್ ಎ ಎಕ್ಸ್ಪೆನ್ಸ್, ಕ್ಯಾಶ್ ಎಕ್ಸ್ಪೆನ್ಸ್ ಆಫ್ $300 ಅಲ್ವಾ? ಹಾಲ್ ಇದು $200, ಅದರ ಕಟ್ಲರೀಸು ಅದು ಇದು ಅಂತ. ಸೊ ಎನಿ ಆರ್ಗನೈಸೇಷನ್ಗೆ ಅಟ್ಲೀಸ್ಟ್ ಬೇಸಿಕ್ ಮನಿ ಸ್ವಲ್ಪ ಮನಿ ಬೇಕು. ಸೊ ಇಫ್ ಇಟ್ ಬಿಕಮ್ಸ್ ಮೋರ್, then it will become a charitable. We can make a lot of contributions with other charities.
Those are the basic two principles, some expenses to get together, and then it becomes a charitable funds. So that's why we need any organization. I think most people know we need all the organization will need some expenses. They will incur some expenses. That is the reason we are requesting a amount. So as Sadanand said, I will going to pledge as I already said. We will going to support all the way. I will going to pledge today $201. Wow. ಸೊ 101 ಆಯಿತು, 201 ಆಯಿತು. ನೆಕ್ಸ್ಟ್ ನಂಬರ್ ಏನು ಅಂತ ನಿಮ್ಗೆ ಗೊತ್ತು, ಯಾರು ಬೇಕಾದರೂ ಬರ್ಬೋದು ಮುಂದೆ. ಸೊ ನಮ್ಮ ಟಾರ್ಗೆಟ್ ಒಂದು ಇವತ್ತು ಎಷ್ಟು ಟಾರ್ಗೆಟ್ ಪ್ರದೀಪ್? ಖಂಡಿತ ಅನೌನ್ಸ್ ಮಾಡಿ. ಡಾಕ್ಟರ್ ನಾಗರಾಜನ್ ಬಲ್ಲೂರುಚಿನ ಅವರು $201. ಥ್ಯಾಂಕ್ ಯು. ಮಲ್ಲಿಕಾರ್ಜುನ ಮರಳಪ್ಪನವರ $101. ಓಂ ಶಂಕರ್ ದೊಡ್ಡಮನೆ ಅಂಕಲ್ ಅವರ $100. ಥ್ಯಾಂಕ್ ಯು ಅಂತ ಶಿವ ಅಂಕಲ್ ಮಾತಾಡ್ತಾರೆ. ಗಿರೀಶ್ ಮತ್ತೆ ಅವನು $101. ಗಿರೀಶ್ ಕಮ್ಮಿನಲ್ಲ $100. 101. Increase $1 more. ಮಲ್ಲಿ ಅವರು ಅವ್ರದ್ದು ಅನೌನ್ಸ್ ಮಾಡ್ತಾರೆ ಈಗ. ಸೂರಜ್ ಅಂಡ್ ಸೌಮ್ಯ ಕುರ್ತಕೋಟಿ $251. ಮಲ್ಲಿ ಸಣ್ಣಪ್ಪನವರು $100. So he will give in a 5 installment. 5 installments of $100. It will be 500. Sorry. So Girish Gowd bani. Second Girish Gowd ಅವರು ಮುಂದೆ. ಆಶಾ ಅವರು ಬರೀತಾ ಇದ್ದಾರೆ. ಆಯ್ತಾ? ಗಿರೀಶ್ ಗೌಡ ಅವ್ರ ಆಯ್ತಾ? ಪ್ರದೀಪ್ ಅವರು ಅನೌನ್ಸ್ ಮಾಡ್ತಾರಂತೆ. ಪ್ರದೀಪ್ ಅವರು $101 ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಪ್ರದೀಪ್. ಸಂತೋಷ್ ಸಂಗ್ರಹಾಲ್ ಮಟ್ಟು ನಾವು ಅನೌನ್ಸ್ ಮಾಡಲ್ಲ, ಅವರೇ ಬರ್ತಾ ಇದ್ದಾರೆ. How many installments of 100? So 505. ಫೋರ್ಸ್ ಮಾಡಂಗಿಲ್ಲ. ಸಂತೋಷ್ ಅವ್ರದ್ದು $101. ಥ್ಯಾಂಕ್ ಯು ಸಂತೋಷ್. ಅನಿಲ್ ಕುಮಾರ್ ಮತ್ತು ರೂಪಾ ಅವರು $51. ಫಸ್ಟ್ ಇನ್ಸ್ಟಾಲ್ಮೆಂಟ್ $51. ಅವರಿಗೂ ಗೊತ್ತು ಇದು ಕಂಟಿನ್ಯೂಸ್ ಏನೋ ನಮ್ಮ ಸಂಸ್ಥೆಗೆ ಮಾಡ್ತಾನೆ ಇರಬೇಕು ಡೊನೇಷನ್ ಅಂತ. ಇನಿಷಿಯಲ್ ಇನ್ಸ್ಟಾಲ್ಮೆಂಟ್ $51. ಥ್ಯಾಂಕ್ ಯು ಅನಿಲ್. ರಾಜೀವ್ ಅವ್ರಿಗೆ ಪೆನ್ ಕೊಡಿ ಬೇಗ. ನಮ್ಮ ಫಾರ್ಮ್ ಬಂದಿಲ್ಲ ಅನ್ಸುತ್ತೆ. $101 ಫಾರ್ಮ್ ಎಲ್ಲ ಕಾಣ್ತೀವಿ.
ಈಗ ಅನದರ್ ತಿಪ್ಪೇಶ್ ಅವರು $101 ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ತಿಪ್ಪೇಶ್ ಅವರಿಗೆ ತುಂಬ ಥ್ಯಾಂಕ್ಸ್. ಬಂದು ಅವರು ನಮ್ಮ ಹೊಸ ಎಂಟ್ರಿ ಅವರು ರಾಜೀವ್ ಅವರು $101. ರಾಜೀವ್ ಥ್ಯಾಂಕ್ ಯು. ಈಗ ಒಂದು ವೋಟ್ ಆಫ್ ಥ್ಯಾಂಕ್ಸ್, ಮಧ್ಯೆ ಅವರು ವೋಟ್ ಆಫ್ ಥ್ಯಾಂಕ್ಸ್ ಕೊಡ್ತಾ ಇದ್ದಾರೆ. ಮಧ್ಯೆ ಮಧ್ಯೆ ನಾವು ಅಮೌಂಟ್ ಅನೌನ್ಸ್ ಮಾಡ್ತಾ ಇರ್ತೀವಿ. ಮಲ್ಲಿ ಅವರು ವೋಟ್ ಆಫ್ ಥ್ಯಾಂಕ್ಸ್. ಅನಿತಾ ಅಂಡ್ ಶಿವಕುಮಾರ್ ನಾಡಗೌಡ ಅವರು ಭರ್ಜರಿಯಾದ $201 ಪ್ಲೆಡ್ಜ್ ಮಾಡಿದ್ದಾರೆ. ಥ್ಯಾಂಕ್ ಯು ಶಿವಕುಮಾರ್ ಅಂಡ್ ಅನಿತಾ. ಸೊ ಆಶಾ ಅವರು $101 ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ, ಪ್ಲೆಡ್ಜ್ ಮಾಡಿದ್ದಾರೆ. ಸಾರಿ, ಇದಲ್ಲದೆ ಯಶವಂತ್ ಅವರು ಟೆಕ್ಸಾಸ್ ಇಂದ ಬರ್ತಾ ಇದ್ದಾರಂತೆ. ಅವರೇ ಬಂದು ಅನೌನ್ಸ್ ಮಾಡ್ತಾರೆ. ನಾವು ಇಮೇಲ್ ಆಮೇಲೆ ಕಳಿಸ್ತೀವಿ ಅನೌನ್ಸ್ ಮಾಡಿದವ್ರದ್ದೆಲ್ಲ ಅದ ಪ್ಲೆಡ್ಜ್ ಮಾಡಿದವ್ರದ್ದು. ಸೊ ಯಶವಂತ್ ಹೆಸರಿಗೆ ನೋಡಿ. ಸೊ ಮತ್ತೆ ಊಟ ಮಾಡ್ತಾ ಇದ್ದವರಿಗೆ ಎಲ್ಲಿಗಾದ್ರೆ ಹೆಲ್ಪ್ ಬೇಕು ಅಂತಂದ್ರೆ ಹೇಳಿ, ಈಗಲೇ ಅನೌನ್ಸ್ ಮಾಡ್ತೀವಿ. ಆಮೇಲೆ ಪ್ಲಾಟ್ಫಾರ್ಮ್ ನಾವಿರೋದೇ ಹೆಲ್ಪ್ ಮಾಡೋಕ್ಕೋಸ್ಕರ. ಯಾರ್ದಾರು ಅನೌನ್ಸ್ ಮಾಡಬೇಕು ಅಂದರೆ ಹೇಳಿ. ಥ್ಯಾಂಕ್ ಯು. ಈಗ ಮಲ್ಲಿ ಅವರು ವೋಟ್ ಆಫ್ ಥ್ಯಾಂಕ್ಸ್. ಥ್ಯಾಂಕ್ ಯು ಮಲ್ಲಿ. ಎಲ್ಲರೂ ಕೇಳಿಸ್ಕೊಳ್ಬೇಕಲ್ಲ ಸ್ವಲ್ಪ. ಊಟ ಮಾಡ್ತಾ ಇರೋರು ಕೇಳಿಸ್ಕೋಬೇಕಿಲ್ಲ. ವೋಟ್ ಆಫ್ ಥ್ಯಾಂಕ್ಸ್ ಹೇಳ್ತಾ ಇದ್ದೇವೆ, ಅದಕ್ಕೆ ಎಲ್ಲರಿಗೂ ಚಪ್ಪಾಳೆ ಹೊಡಿಬೇಕು. ಸುಮ್ಮನೆ ಊಟ ಮಾಡ್ದಂಗೆಲ್ಲ. ಊಟ ಮಾಡೋದ್ರಿಂದ ಭಾಳ ಜನ ಕಷ್ಟಪಟ್ಟಿದ್ದಾರೆ. ಈ ಪ್ರೋಗ್ರಾಮ್ ಆರ್ಗನೈಸ್ ಮಾಡೋಕ್ಕೆ ಭಾಳ ಹಗಲು ಇರಳು ಕಷ್ಟಪಟ್ಟಂಥ ಸದಾನಂದ ಅವ್ರಿಗೆ ದಯವಿಟ್ಟು ಜೋರಾಗಿ ಒಂದೆರಡು ಸೀಟಿ ಹೊಡಿಬೇಕು. ಚಪ್ಪಾಳೆ ಸೀಟಿ. ಅವರು ಒಬ್ಬೊಬ್ಬರಿಗೂ ಕಾಲ್ ಮಾಡಿಬಿಟ್ಟು ಈಚ್ ಒಂದು ಪರ್ಸನ್ಗೆ ಕಾಲ್ ಮಾಡಿಬಿಟ್ಟು ಅವರು ಇದು ಪರ್ಸ್ನಲ್ ಆಗಿ ಕಾಲ್ ಮಾಡಿಬಿಟ್ಟು ಇಷ್ಟು ಜನ ಸೇರಿಸಿದ್ದಾರೆ ಅಂತಂದರೆ ಅದು ನಿಜವಾಗ್ಲೂ ಒಳ್ಳೆ ಒಂದು ಇನಿಷಿಯೇಟಿವ್. ಸದಾನಂದ ಅವರಿಗೆ ಓಕೆ. ಅವರಷ್ಟೇ ಅಲ್ಲ, ಸರಿತಾ ಅವರು ಅಷ್ಟೇ ಕಷ್ಟಪಟ್ಟಿದ್ದಾರೆ. ಸೊ ಅವರು ತುಂಬ ಕಷ್ಟಪಟ್ಟಿದ್ದಾರೆ. ಎಲ್ಲ ಒಳ್ಳೆ ಚೆನ್ನಾಗಿ ಮಾಡಿದ್ರೆ ಅವ್ರಿಗೆ ತುಂಬ ಧನ್ಯವಾದಗಳು ಹೇಳ್ತೀನಿ. ಒಳ್ಳೆ ಥ್ಯಾಂಕ್ಸ್ ಹೇಳ್ತಾ. ಆಮೇಲೆ ಮಹೇಶ್ ಅವರು ಒಂದು ಈ ಆರ್ಗನೈಸ್ ಮಾಡಬೇಕು ಅಂತಂದು ಭಾಳ ದಿವಸದಿಂದ ಥಿಂಕ್ ಮಾಡಿಬಿಟ್ಟು ಸಿಕ್ಕಾಪಟ್ಟೆ ಕಷ್ಟಪಟ್ಟು ಮಹೇಶ್ ಮತ್ತು ವಾಣಿ ಅವರು ಭಾಳ ನಾವು ಅವ್ರಿಗೆ ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನ ಅರ್ಪಿಸ್ತೀವಿ. ಎಲ್ಲರೂ ಅವ್ರಿಗೆ ದಯವಿಟ್ಟು ಚಪ್ಪಾಳೆ ಮೂಲಕ ನಿಮ್ಮ ಧನ್ಯವಾದಗಳನ್ನ ಸಲ್ಲಿಸ್ತೀವಿ. ಮಹೇಶ್ ಅವರಿಗೆ ಜೋಡಿ. ಆಮೇಲೆ ಈ ನೀವು ಬಂದು ಕೂತಿದ್ರಲ್ಲ, ಅವನ್ನೆಲ್ಲ ಚೇರ್ ಹಾಕಿದ್ದು ಯಾರು ಅಂತ ಗೊತ್ತಾ ನಿಮ್ಗೆ? ಯಾರು ಗೆಸ್ ಮಾಡ್ತೀರಾ? ಸಾಧ್ಯನೇ. ಈ ಒಂದೊಂದು ಚೇರೆಲ್ಲ ಎಷ್ಟೊಂದು ಧೂಳಿತ್ತು ಬಂದಾಗ, ಭಾಳ ಎಲ್ಲ ಒರೆಸ್ಬಿಟ್ಟು ಚೆನ್ನಾಗಿ ಪ್ರದೀಪ್ ಹೋದ್ರ ಧೂಳ ಒರೆಸ್ತಾನೆ. ಗಿರೀಶ್, ಒಳ್ಳೆ ಗೆಸ್. ಗಿರೀಶ್ ಅವ್ರಿಗೆ ಚೇರ್ ಹಾಕಿದ್ಕೆ ದಯವಿಟ್ಟು ಎಲ್ಲರೂ ಚೇರ್ ಚಪ್ಪಾಳೆ ಹೊಡಿಬೇಕು. ಚೇರ್ ತಗೊಂಡು ಹೊಡಿಬೇಡಿ. ಗಿರೀಶ್ ಕಪ್ಪಿನದ 4 ಚಿಕ್ಕವಳ ಎಲ್ಲರಿಗೂ ಡೌಟ್ ಆಫ್ ಬೆನಿಫಿಟ್ ತಗೊಂಡು ನಮ್ಗೆ. ಆಮೇಲೆ ಇಲ್ಲಿ ಬಂದ್ಬಿಟ್ಟು ನಮಗೆ ಕಷ್ಟಪಟ್ಟಾಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಕಷ್ಟ ಆದಾಗೆ ಹಿಂದೆ ನಿಂತ್ಕೊಂಡ್ಬಿಟ್ಟು ಆಮೇಲೆ ನೀಟಾಗಿ ಪ್ರೋಗ್ರಾಮನ್ನು ನಡೆಸ್ಕೊಡೋಕ್ಕೆ ಸಹಾಯ ಮಾಡಿದಂಥ ನಮ್ಮ ಶಿವಾನಂದ ಜಾಡ ಅವರಿಗೆ ದಯವಿಟ್ಟು ನೀವೆಲ್ಲರೂ ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸಬೇಕು ಅಂತ ಕೇಳ್ತಾರೆ. ಇದೇ ಟೈಮಲ್ಲಿ ಶಿವಾನಂದ ಮತ್ತು ಸುಷ್ಮಾ ಅವರು $201 ನಮ್ಮ ಆರ್ಗನೈಸೇಷನ್ಗೆ ಡೊನೇಟ್ ಮಾಡಿದ್ದಾರೆ. ಅವ್ರಿಗೆ ದಯವಿಟ್ಟು ಎಲ್ಲ ಮಾಡಿದಂಥ ಡೋನರ್ಸನ್ನು ನೋಡಿದ್ದೀರಾ. ಸೊ ಅವ್ರಿಗೆಲ್ಲ ಯಾರಾದರೂ ಡೋನರ್ಸ್ ಮಾಡಿರಲಿಲ್ಲ ಅಂತಂದರೆ, ಸೊ ಹಾಗೆ ಇದಕ್ಕೆ ಫೋಟೋಗ್ರಫಿನ ನಿಮ್ಮ ಫೋಟೋಗ್ರಾಫ್ಸ್ಗಳನ್ನೆಲ್ಲ ಫುಲ್ಲು ಬ್ರೈಟ್ ಮಾಡಿಬಿಟ್ಟು ಇದು ಎಡಿಟ್ ಮಾಡಿಬಿಟ್ಟು ಪ್ರದೀಪ್ ಅವರು ಕಳಿಸ್ತಾರೆ. ಎಲ್ಲರೂ ಕರೆಕ್ಟಾಗಿ ಬರ್ಬೇಕಪ್ಪ ಹೇಳ್ತೀನಿ ನೋಡಿ ಇವಾಗ. ಸೊ ಅವ್ರಿಗೆ ಫೋಟೋಗ್ರಾಫು ಆಮೇಲೆ ವಿಡಿಯೋ ಕವರೇಜ್ ಮಾಡುತ್ತೆ ಪ್ರದೀಪ್ ಅವ್ರಿಗೆ ಎಲ್ಲರೂ ಚಪ್ಪಾಳೆ ಮೂಲಕ ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸಬೇಕು ಅಂತ ಹೇಳ್ತಾರೆ. ಯಾರು ಚಪ್ಪಾಳೆ ಬರೋದಿಲ್ಲ ಅವ್ರಿಗೆ ಫೋಟೋ ಬರೋಲ್ಲ ನೋಡ್ತಾರ.
ಪ್ರದೀಪ್ ಅವ್ರಿಗೆ ಬರೀ ಯಾಕಂದ್ರೆ ಹುಡುಗಿರಷ್ಟೇ ಜಯ ಅಂತಾರೆ, ನಾವೆಲ್ಲ ಔಟ್ ಆಫ್ ಫೋಕಸ್ ಅವ್ರ ಮತ್ತೆ ಯಾರಾದರೂ ಬಿಟ್ರೆ ಮತ್ತೆ ಯಾರಾದರೂ ಎಲ್ಲರೂ ಈಚ್ ಆ್ಯಂಡ್ ಎವ್ರಿ ಒನ್ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸು. ತುಂಬ ಹೊಸ ಜನರು ಬಂದಿದ್ದಾರೆ, ಅವರು ಅಲ್ಲಿಲ್ಲವರು ಬಂದಿದ್ದಾರೆ, ತುಂಬ ಬಂದ್ಬಿಟ್ಟು ನಮಗೆ ಎಲ್ಲ ಥರದ ಸಹಾಯ ಮಾಡಿದ್ದಾರೆ. ಫುಡ್ ಮಾಡ್ಕೊಂಡು ಬಂದಿರೋರು ಎಲ್ಲರಿಗೂ ತುಂಬ ಧನ್ಯವಾದಗಳು. ಫುಡ್ ಟೇಸ್ಟ್ ಮಾಡಿದ್ಮೇಲೆ ಹೇಳ್ಬೇಕು ನೀವು, ಇವಾಗ ಗೊತ್ತಿಲ್ಲ. ಸೊ ಇನ್ಯಾರ್ಗಾರು ಹೇಳೋದಿದ್ರೆ ಬಂದವರಿಗೆಲ್ಲ ಧನ್ಯವಾದಗಳು. ಅಷ್ಟೇ, ಊಟ ಥ್ಯಾಂಕ್ಸ್ ಇಲ್ಲಿ ಮುಗಿತು ಅನಿಸುತ್ತೆ. ದಯವಿಟ್ಟು ಊಟ ಮಾಡಿಬಿಟ್ಟು ಚೆನ್ನಾಗಿತ್ತು ಮನೆಗೆ ಬನ್ನಿ. ಊಟ ಮಾಡಿಬಿಟ್ಟು ಮನೆಗೆ ಬನ್ನಿ. ಯಾರಾದರೂ ಏನಾದರೂ ಮಾತಾಡಬೇಕು ಅಂದರೆ ದಯವಿಟ್ಟು ಬಂದು ಮಾತಾಡಿ. ಏನಾದರೂ ಮಾತಾಡ್ತೀರಾ? ಆಮೇಲೆ ಮಹೇಶ್ ಅವರು ಇಲ್ಲಿ ಇಷ್ಟೊಂದು ಹಾರ್ಡ್ ವರ್ಕ್ ಮಾಡಕ್ಕೆ ಮಹೇಶ್ ಅವ್ರಿಗೆ ಇನ್ನೊಂದು ಕಾರಣ ಇದೆ. ಏನಂದ್ರೆ ಅವ್ರಿಗೆ ನಡೆಯಕ್ಕೆ ಆಗ್ತಾ ಇರಲಿಲ್ಲ, ಅದಕ್ಕೆ ಕುತ್ಕೊಂಡ್ಬಿಟ್ಟು ಥಿಂಕ್ ಮಾಡಿದ್ದಾರೆ ಈ ಸರಿ ಕರೆಕ್ಟಾಗಿ. ಅದಕ್ಕೋಸ್ಕರ ಅವ್ರ ಕಾಲು ಅಷ್ಟು ಇದಾಗಿದ್ರು ಇಷ್ಟೊಂದು ಕೆಲಸ ಮಾಡಿದ ಮಹೇಶ್ ಅವ್ರಿಗೆ ಇನ್ನೊಂದ್ಸತಿ ಜೈ ಹೇಳ್ಬೇಕು ಅಂತ. ಮಹೇಶ್ ಅವ್ರಿಗೆ ಬೇಗ ರಿಕವರಿ ಆಗಲಿ ಅಂತಂದು ನೀವೆಲ್ಲ ಹೋಗಿಬಿಟ್ಟು ಪ್ರೇ ಮಾಡ್ಬೇಕಾದ್ರೆ. ಥ್ಯಾಂಕ್ ಯು. ಆಮೇಲೆ ನನಗೂ ಥ್ಯಾಂಕ್ಸ್.